ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ VRS ವೆಂಕಟರಮಣ ಸ್ವಾಮಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಜ್ಞಾನದ ಹಿರಿಯ ಮಾರ್ಗದರ್ಶಕನಾಗಿ ಹಾಗೂ ಲೇಖಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಹೈಡ್ರೋಕಾರ್ಬನ್ಸ್ ಬಗ್ಗೆ ಕ್ಲಾಸನ್ನು ಮಾಡೋಣ. ಕೆಮಿಸ್ಟ್ರಿಯಿಂದ ತೆಗೆದುಕೊಂಡಾಗ ರಸಾಯನಶಾಸ್ತ್ರದಲ್ಲಿ ಅನ್ವಯಿಕ ರಸಾಯನಶಾಸ್ತ್ರದ ಮೇಲೆ ಹೆಚ್ಚಿಗೆ ಪ್ರಶ್ನೆಗಳು ಬರ್ತವೆ. ಚಾಪ್ಟರ್ ಅಂತ ತೆಗೆದುಕೊಂಡಾಗ ಮೇಜರಾಗಿ ಬರುವಂಥ ಒಂದು ಏರಿಯಾ ಅಂತಂದರೆ ಹೈಡ್ರೋಕಾರ್ಬನ್ಸ್. ಯಾವುದೇ ಸ್ಲೈಡ್ ಬೇಡ, ಏಕೆಂದರೆ ಕೆಮಿಸ್ಟ್ರಿನ ಬರೆದು ಓದೋದ್ರಿಂದ ಹೆಚ್ಚಿಗೆ ಬ್ರೈನ್ ಮೇಲೆ ಇಂಪ್ಯಾಕ್ಟನ್ನು ತರುತ್ತೆ. ಅದಕ್ಕೋಸ್ಕರ ನಾವು ಬೋರ್ಡಲ್ಲೇ ನೇರವಾಗಿ ಬರಿತಾ ಹೋಗೋಣ. ಹೈಡ್ರೋಕಾರ್ಬನ್ಸ್ ಕನ್ನಡದಲ್ಲೂ ಕೂಡ ಹೈಡ್ರೋಕಾರ್ಬನ್ಸ್ ಅಂತಲೇ ಹೇಳ್ತೀವಿ. ಕೆಮಿಕಲ್ ನೇಮ್ ಇದು ಹೈಡ್ರೋಕಾರ್ಬನ್ಗಳು. ಕಾರ್ಬನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳಿದೆ, ಕಾರ್ಬನ್ಗಳು. ಓಕೆ, ಸಂಧಿ ಕಳಿದಿರ ನೀವು. ಈಗ ಸೂರ್ಯೋದಯ ಇದ್ದರೆ ಸೂರ್ಯ ಪ್ಲಸ್ ಉದಯ ಆ ಥರ ಮಾಡೋದ್ರಿಂದ, ಅದೇ ಥರ ಇಲ್ಲಿ ಎರಡು ಮಾಡಿದ್ರೆ ಎರಡು ಪದಗಳನ್ನು ನಾವು ನೋಡ್ಬೋದು. ಒಂದು ಹೈಡ್ರೋ, ಇನ್ನೊಂದು ಕಾರ್ಬನ್. ಹೈಡ್ರೋ ಅಂದರೆ ಹೈಡ್ರೋಜನ್, ಇನ್ನೊಂದು ಕಾರ್ಬನ್. ಇವೆರಡನ್ನು ಸೇರಿಸಿ ಹೇಳೋದಾದರೆ ಹೈಡ್ರೋಕಾರ್ಬನ್ ಅಂದರೆ ಏನು ಅಂತಂದರೆ ಹೈಡ್ರೋಜನ್ ಮತ್ತು ಕಾರ್ಬನ್ಗಳ ಸಂಯುಕ್ತಗಳಿಗೆ, ಕಾಂಪೌಂಡ್ಗಳಿಗೆ ನಾವೇನಂತ ಕರಿತೀವಿ ಅಂದರೆ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಓಕೆ, ಹೈಡ್ರೋಜನ್ ಮತ್ತು ಕಾರ್ಬನ್ ಸಂಯುಕ್ತಗಳನ್ನು ನಾವು ಹೈಡ್ರೋಕಾರ್ಬನ್ಗಳು. ಸಂಯುಕ್ತ ಅಂತಂದರೆ ಈಗ ಧಾತು ಎಲಿಮೆಂಟ್ ಅಂತಂದರೆ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿದ್ರೆ ಅದನ್ನ ಧಾತು ಅಂತ ಕರಿತೀವಿ. ಎಲಿಮೆಂಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಎಲಿಮೆಂಟ್ ಕನ್ನಡದಲ್ಲಿ ಧಾತು ಅಂತ ಕರೀತಾರೆ. ಈಗ ಉದಾಹರಣೆಗೆ ಚಿನ್ನ AU ಅಂತ ಕರಿತೀರಾ. ಚಿನ್ನವನ್ನು ತೆಗೆದುಕೊಂಡು ಪುಡಿ ಮಾಡ್ತಾ ಹೋದರೆ ಚಿನ್ನದ ಪರಮಾಣುಗಳೇ ಇರ್ತವೆ. ಅಂತ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿದ್ರೆ ಧಾತು ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಧಾತುಗಳಿಂದ ಮಾಡಲ್ಪಟ್ಟಿದ್ರೆ ಅದನ್ನ ಕಾಂಪೌಂಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಕನ್ನಡಗಳಿಗೆ ಸಂಯುಕ್ತ ವಸ್ತು ಅಂತ ಕರಿತೀವಿ. ಹೈಡ್ರೋಜನ್ ಮತ್ತು ಕಾರ್ಬನ್ಗಳ ಸಂಯುಕ್ತಗಳಿಗೆ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಓಕೆ, ಹೈಡ್ರೋಜನ್ ಮತ್ತು ಕಾರ್ಬನ್ಗಳ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ ಅಂತ ಗೊತ್ತಾಯಿತು. ಕನ್ನಡದಲ್ಲಿ ಹೈಡ್ರೋಜನ್ಗೆ ಜಲಜನಕ ಅಂತ ಕರೀತಾರೆ, ಜಲಜನಕ. ಈ ಪದನ ಜಾಸ್ತಿ ಬಳಸಲ್ಲ, ಹೈಡ್ರೋಜನ್ ಅಂತಲೇ ಗೊತ್ತಿರಲಿ ನಿಮಗೆ. ಕಾರ್ಬನನ್ನು ಇಂಗಾಲ ಅಂತಲೂ ಕರಿತೀವಿ. ಹಾಗೂ ಕೂಡ ಒಂದು ಡೆಫಿನೇಷನ್ನೇ ಹೇಳೋದಾದರೆ ಜಲಜನಕ ಮತ್ತು ಇಂಗಾಲಗಳ ಸಂಯುಕ್ತಗಳಿಗೆ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಓಕೆ, ಈಗ ಹೈಡ್ರೋಕಾರ್ಬನ್ಗಳಿಗೆ ಒಂದಷ್ಟು ಉದಾಹರಣೆಗಳನ್ನು, ಈ ಪದ ಹೇಗೆ ಬಂತು ಅಂತ ನೋಡೋಣ. ಇದು ಗ್ರೀಕ್ ಪದದಿಂದ ಬಂದಂಥದ್ದು. ಇಟ್ಸ್ ಎ ಡಿರೈವ್ ಫ್ರಮ್ ಗ್ರೀಕ್ ವರ್ಡ್. ಓಕೆ, ಹಾಲಿಫೆಟೋಸ್ ಅನ್ನುವಂಥ ಪದದಿಂದ ಬಂದಿದೆ. ಹಾಲಿಫೆಟೋಸ್ ಅಂತ ಅಂದರೆ ಇಂಗ್ಲೀಷಲ್ಲಿ ಫ್ಯಾಟ್ ಅಂತ, ಕನ್ನಡದಲ್ಲಿ ಕೊಬ್ಬು ಅಥವಾ ಮೇಣ ಅಂತ ಕರಿತೀವಿ. ಕೊಬ್ಬು ಅಥವಾ ಮೇಣ ಅನ್ನುವಂಥ ಪದದಿಂದ ಇದು ಬಂದಂಥದ್ದು. ಇದು ಗ್ರೀಕ್ ಪದದಿಂದ ಬಂದಿದೆ. ಹೈಡ್ರೋಕಾರ್ಬನ್ಸ್ ಅನ್ನುವಂಥ ಪದ ಗ್ರೀಕ್ ಪದದಿಂದ ಬಂದಿದೆ. ಹಾಲಿಫೆಟೋಸ್ ಅನ್ನುವಂಥ ಪದದಿಂದ ಬಂದಿದೆ. ಹಾಲಿಫೆಟೋಸ್ ಅಂದರೆ ಫ್ಯಾಟ್ ಅಥವಾ ಕೊಬ್ಬು, ಮೇಣ ಅಂತ ಅರ್ಥ. ಓಕೆ, ಇವಕ್ಕೆ ಒಂದಷ್ಟು ಎಕ್ಸಾಂಪಲ್ಗಳನ್ನು ನೋಡೋಣ. ಓಕೆ, ನೀವು ಜನರಲ್ ಆಗಿ ನೇಚರಲ್ಲಿ ನೋಡೋದಾದರೆ ಮೇಣ, ಹತ್ತಿ, ಕಾಟನ್. ಓಕೆ, ಫುಡ್ಡಲ್ಲಿ ನಾವು ತೆಗೆದುಕೊಂಡೋದ್ರೆ ಕಾರ್ಬೋಹೈಡ್ರೇಟ್ಸ್ಗಳು ಅಂತ ಕೇಳಿರ್ತೀರ. ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ಸ್ ಅಂತ ಅಂದಾಗ ಕಾರ್ಬನ್ ಮತ್ತು ಹೈಡ್ರೋಜನ್. ನಿಮ್ಗೆ ಗೊತ್ತಿದೆ, ಕಾರ್ಬೋಹೈಡ್ರೇಟ್ಸ್ಗಳ ಸಾಮಾನ್ಯ ಅಣುಸೂತ್ರ ಬರೀರಿ ಅಂದರೆ CH2 ಅಂತ ಬರೀತೀರಾ. CH2 ಅಂತಲೂ ಬರೀಬೋದು. ಹೈಡ್ರೋಜನ್ 2 ರೇಷನ್ನಲ್ಲಿರುತ್ತೆ, ಅದಕ್ಕೋಸ್ಕರ CH2 ಅಂತಲೂ ಬರಿತೀವಿ. ಅಂದರೆ ಕಾರ್ಬನ್ ಹೈಡ್ರೋಜನ್ ಕೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ಗಳು. ತುಂಬ ಪ್ರಶ್ನೆಗಳನ್ನು ನೀವು ಕೇಳಿರ್ತೀರ. ಅತ್ಯಂತ ಸರಳ ಕಾರ್ಬೋಹೈಡ್ರೇಟ್ಸ್ ಯಾವುದು ಅಂತ, ಗ್ಲೂಕೋಸ್. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಗ್ಲೂಕೋಸ್. ನಿಶಕ್ತಿ ಬಂದಿದ ರೋಗಿಗೆ ಮತ್ತು ಕ್ರೀಡಾಪಟುವಿಗೆ ಕೊಡುವ ಕಾರ್ಬೋಹೈಡ್ರೇಟ್ಸ್ ಅಂದರೆ ಗ್ಲೂಕೋಸ್. ಓಕೆ, ಇದನ್ನು ಬೇಗ ಕರಗಿ ನಮ್ಮ ದೇಹದಲ್ಲಿ ಹೆಚ್ಚಿನ ಎನರ್ಜೆಟಿಕ್ ಆಗಿ ಮಾಡೋ ರೀತಿಯಲ್ಲಿ ಮಾಡುತ್ತೆ. ಅದಕ್ಕೋಸ್ಕರ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಇದನ್ನು ಕೇಳಿರ್ತೀರ. ಗ್ಲೂಕೋಸ್ ಅನ್ನೋದನ್ನ ಗೊತ್ತಿರಬೇಕು. ಕಾರ್ಬೋಹೈಡ್ರೇಟ್ಸ್ಗಳು ಇವೆಲ್ಲವೂ ಸುಟ್ಟು ಹೋದಾಗ ಕಪ್ಪು ಬಣ್ಣದ ವಸ್ತು ಉಳ್ಕೊಳ್ಳುತ್ತೆ, ಬ್ಲಾಕ್ ರೆಸಿಡ್ಯೂ ಉಳ್ಕೊಳ್ಳುತ್ತೆ. ಯಾವುದರಲ್ಲಿ ಬ್ಲಾಕ್ ರೆಸಿಡ್ಯೂಸು ಸುಟ್ಟೋದಾಗ ಉಳ್ಕೊಳ್ಳುತ್ತೋ ಅದರಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಇದೆ ಅಂತ ನೀವು ಕನ್ಕ್ಲೂಡ್ ಮಾಡ್ಕೊಬಿಡ್ಬೋದು. ಮತ್ತು ಕೊಬ್ಬು, ಫ್ಯಾಟ್ ಅಂತ ಹೇಳ್ತೀರಾ. ಕೊಬ್ಬು, ಪ್ರೋಟೀನ್ಸ್ ಇವೆಲ್ಲವೂ ಕೂಡ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು. ಹೇಗೆ ಇನ್ನೊಂದು ಸಲ ನೋಡೋದಾದರೆ
ಪೆಟ್ರೋಲ್ ಡೀಸೆಲ್ ಇವೆಲ್ಲ ಹೇಳ್ತಿರಲ್ಲ, ಇಂಧನಗಳು ಒಂದೇ ಪದದಲ್ಲಿ ಹೇಳಿದ್ರೆ ಇಂಧನಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಹೈಡ್ರೋಕಾರ್ಬನ್ಸ್ಗಳಿರ್ತವೆ. ಇಂಧನಗಳು ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಫಾಸಿಲ್ ಫ್ಯೂಯಲ್ಸ್ಗಳಾಗಿರ್ಬೋದು, ಎಲ್ಲವತ್ರಲ್ಲೂ ಕೂಡ ಹೈಡ್ರೋಕಾರ್ಬನ್ಸ್ ಇರುತ್ತೆ. ಇಂಧನಗಳು, ಪ್ಲಾಸ್ಟಿಕ್, ಬಣ್ಣಗಳು, ಕಲ್ಲರ್ಗಳು, ಓಕೆ, ಪಾಲಿಮರ್ಸ್ ಇವೆಲ್ಲವೂ ಕೂಡ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆ. ಹೈಡ್ರೋಕಾರ್ಬನ್ ಅಂದರೆ ಏನು ಅಂತ ಗೊತ್ತಾಯಿತು, ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆಗಳು ಯಾವ್ಯಾವು ಅಂತ ಗೊತ್ತಾಯಿತು. ಓಕೆ, ಈ ಕಾರ್ಬನ್ ಮತ್ತು ಹೈಡ್ರೋಜನ್ ಬಗ್ಗೆ, ಅಂದರೆ ಕಾರ್ಬನನ್ನು ನಾವು ತೆಗೆದುಕೊಂಡು ಅದರ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಗಳನ್ನು ಅಧ್ಯಯನ ಮಾಡೋದಕ್ಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸಾವಯವ ರಸಾಯನಶಾಸ್ತ್ರ ಅಂತ ಕರೀತಾರೆ. ಓಕೆ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡ್ತೀವಲ್ಲ, ಅದಕ್ಕೆ ನಾವು ಸಾವಯವ ರಸಾಯನಶಾಸ್ತ್ರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ UPSCನಲ್ಲಿ ಕ್ವಶನ್ಸ್ ಕೇಳಿದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಏನು ಅಂತ ಕೇಳ್ತಾನೆ. ಇಂಗಾಲ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸಾವಯವ ರಸಾಯನಶಾಸ್ತ್ರ ಅಂತ ಕರಿತೀವಿ. ಟು ಸ್ಟಡಿ ದಿ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ ಆರ್ ಕಾಲ್ಡ್ ಆ್ಯನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಓಕೆ, ಇದು ಕೂಡ ಕೇಳಿದ್ದ UPSCನಲ್ಲಿ, ಗೊತ್ತಿರಲಿ. ಪೆಡ್ರಿಕ್ ಹೋಲರ್ನ ಫಾದರ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಫಾದರ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸಾವಯವ ರಸಾಯನಶಾಸ್ತ್ರದ ಪಿತಾಮಹ ಯಾರು ಅನ್ನೋದು UPSCನಲ್ಲಿ ಕ್ವಶನ್ಸ್ ಆಗಿದೆ. ಪೆಡ್ರಿಕ್ ಹೋಲರ್ ಅನ್ನುವಂಥವ್ರನ್ನ ಸಾವಯವ ರಸಾಯನಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ ನಾವು, ಗೊತ್ತಿರಿ, ಪೆಡ್ರಿಕ್ ಹೋಲರ್. ಆಮೇಲೆ ಭೂಮಿ ಮೇಲೆ ನಿಮಗೆ ಭೂಮಿ ಹೆಂಗುಗಮ ಅಂತ ಇದು ಗೊತ್ತಾಯಿದೆ. ಮಹಾಸ್ಫೋಟ ಆಗಿ ಭೂಮಿ ಒಂದು ದ್ರವರೂಪದ ಉಂಡೆ ರೂಪದಲ್ಲಿತ್ತು. ಆಮೇಲೆ ಏನಾಯಿತು ಅಂದರೆ ಭೂಮಿ ಮೇಲೆ ನೀರಿತ್ತು, ನೀರು ಹಾವಿಯಾಗಿ ಮೋಡ ಆಯಿತು, ಕೂಲಾಗ್ತಾ ಬಂತು. ಆಮೇಲೆ ಏನಾಯಿತು ಅಂತಂದರೆ ಭೂಮಿ ಮೇಲೆ ಮೊಟ್ಟ ಮೊದಲಿಗಾಗಿದ್ದು ಕೆಮಿಕಲ್ ಎವಲ್ಯೂಷನ್, ರಾಸಾಯನಿಕ ವಿಕಾಸ ಆಯಿತು. ಕಾರ್ಬನ್ನು ಬೇರೆ ಬೇರೆ ಎಲಿಮೆಂಟ್ಗಳ ಜೊತೆ ಸೇರಿಕೊಂಡು ಕಾಂಪೌಂಡ್ಗಳನ್ನು ಉತ್ಪತ್ತಿ ಮಾಡ್ತು. ಅದನ್ನು ಜೀವಿಗಳು ಇರಿಸೋದಕ್ಕೆ ಸಾಧ್ಯತೆ ಆಯಿತು. ಒಪ್ಯಾರಿನ್ ಮತ್ತು ಹ್ಯಾಲ್ಡಿನ್ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಹೇಳಿದ್ದು ಮೊಟ್ಟ ಮೊದಲಿಗೆ ಭೂಮಿಗಳು ಉಗಮ ಆಗೋದಕ್ಕೆ ಕಾರಣನೇ ರಾಸಾಯನಿಕ ಬದಲಾವಣೆ, ರಾಸಾಯನಿಕ ವಿಕಾಸ ಅಂತ ಹೇಳಿದರು. ಓಕೆ, ಅವ್ರನ್ನೂ ಕೂಡ ಕೇಳ್ತಾನೆ. ಒಪ್ಯಾರಿನ್ ಮತ್ತು ಹ್ಯಾಲ್ಡಿನ್ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಏನನ್ನು ವಾದಿಸಿದ್ರು ಅಂದರೆ ಕೆಮಿಕಲ್ ಎವಲ್ಯೂಷನನ್ನು ವಾದಿಸಿದ್ರು. ಕೆಮಿಕಲ್ ಎವಲ್ಯೂಷನ್, ರಾಸಾಯನಿಕ ವಿಕಾಸದ ಬಗ್ಗೆ ಹೇಳ್ದಂಥವ್ರು. ಭೂಮಿ ಮೇಲೆ ಮೊಟ್ಟ ಮೊದಲಿಗಾದಂಥ ವಿಕಾಸ ಯಾವುದು ಅನ್ನೋದು ಕ್ವಶನ್ಸ್ ಆಗುತ್ತೆ, ರಾಸಾಯನಿಕ ವಿಕಾಸ. ಇದರೊಳಗೆ ಯಾರು ಹೇಳಿದವರು ಅನ್ನೋದು ಕ್ವಶನ್ಸ್ ಆಗುತ್ತೆ. ಒಪ್ಯಾರಿನ್ ಮತ್ತು ಹ್ಯಾಲ್ಡಿನ್ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಹೇಳಿದ್ರು. ಉದಾಹರಣೆಗೆ ನಿಮ್ಗೆ ಗೊತ್ತಿದೆ, ಕಾರ್ಬೋಹೈಡ್ರೇಟ್ಸಲ್ಲಿ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಗ್ಲೂಕೋಸ್ ಅಂತ ಹೇಳಿದ್ವಿ. ಗ್ಲೂಕೋಸ್ ಬಂದದನ್ನೇ ಜೀವಿಗಳಿರೋದಕ್ಕೆ ಸಾಧ್ಯತೆ ಆಯಿತು. ಗ್ಲೂಕೋಸ್ ಉತ್ಪತ್ತಿ ಆಯಿತು, ಪ್ರೋಟೀನ್ ಉತ್ಪತ್ತಿ ಆಯಿತು. ಜೀವಿಗಳಿಗೆ ಬೇಕಾದಂಥ ಅನುಕೂಲಕರವಾದಂಥ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳು ಬಂದಾದಮೇಲೆ ಜೀವಿ ವಿಕಾಸ ಆಗೋದಕ್ಕೆ ಹೆಲ್ಪ್ ಮಾಡ್ತು. ಓಕೆ, ಇಷ್ಟು ಇದರೊಳಗೆ ಗೊತ್ತಿರಬೇಕು, ಹಿನ್ನೆಲೆ ಗೊತ್ತಿರಬೇಕು. ಹೈಡ್ರೋಕಾರ್ಬನ್ಸ್ ಬಗ್ಗೆ ಒಂದು ಸ್ವಲ್ಪ ಹಿನ್ನೆಲೆ ಗೊತ್ತಿರಬೇಕು. ಹಿನ್ನೆಲೆ ಮೇಲೂ ಕೂಡ ಕ್ವಶನ್ಸನ್ನು ಕೇಳ್ತಾನೆ. ನಾವಿಲ್ಲಿ ಕಾರ್ಬನ್ ಬಗ್ಗೆ ಹೆಚ್ಚಿಗೆ ಟೈಮು ಹೇಳ್ತಾ ಇದ್ದೀನಿ. ಕಾರ್ಬನ್ ಬಗ್ಗೆ ಹೋದೋಣ. ಈಗ ಈ ಕಾರ್ಬನ್ ಅನ್ನೋದು ಒಂದು ಅನನ್ಯ ಧಾತು. ಅನನ್ಯ ಧಾತು ಅಂದರೆ ಇಂಗ್ಲೀಷಲ್ಲಿ ಏನು ಅಂದರೆ ಯುನಿಕ್ ಎಲಿಮೆಂಟ್ ಅಂತ. ಯುನಿಕ್ ಅಂದರೆ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಎಲಿಮೆಂಟ್ಸ್ ಅನ್ನೋದು ಕರೆಕ್ಟ್. ಅಂದರೆ 118 ಎಲಿಮೆಂಟ್ಗಳಿವೆ. ಆ ಎಲಿಮೆಂಟ್ಗಳಲ್ಲಿ ತುಂಬ ಭಿನ್ನತೆಯನ್ನು ಹೊಂದಿರೋದು ಅಂತಂದರೆ ಕಾರ್ಬನ್. ಓಕೆ, ಅದೇನೇನು ಭಿನ್ನತೆಗಳು ನೋಡೋಣ. ಈಗ ಕಾರ್ಬನ್ ಸಿಂಬಲ್ ಏನು ಅಂತ ಕೇಳ್ತಾನೆ. ಕಾರ್ಬನ್ ಸಿಂಬಲ್ C ಇಂದ ಸೂಚಿಸ್ತೀವಿ. ಓಕೆ, ನಿಮ್ಗೆ ಗೊತ್ತಿದೆ ಸಿಂಬಲನ್ನು ಅದರ ಕ್ಯಾಪಿಟಲ್ ಹೆಸರಲ್ಲಿ ಕಾರ್ಬನ್ ಅಂತ ಬರೆದು ಮೊದಲನೇ ಅಕ್ಷರವನ್ನು C ಇಂದ ಗುರುತಿಸ್ತೀವಿ. ಹಾಗೆ ನಿಮಗೆ ಸಿಂಬಲನ್ನು ಹೆಂಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಇನ್ನೊಂದು ದಿನ ಕ್ಲಾಸಲ್ಲಿ ಹೇಳೋಣ. ಈಗ ಗೊಂದಲ ಆಗೋದು ಬೇಡ, ಡೈವರ್ಟ್ ಆಗೋದು ಬೇಡ. ಕಾರ್ಬನ್ ಅಂತಂದರೆ ಸಿಂಬಲ್, ಸಂಕೇತ ಅಂದರೆ ಏನು ಅಂತಂದರೆ C. ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ, ಕನ್ನಡದೊಳಗೆ ಪರಮಾಣು ಸಂಖ್ಯೆ ಅಂತ ಹೇಳ್ತೀವಿ. ಅಟಾಮಿಕ್ ನಂಬರ್ 6. ಪಿರಿಯಾಡಿಕ್ ಟೇಬಲ್ನಲ್ಲಿ ಅಟಾಮಿಕ್ ನಂಬರ್ 6ನಲ್ಲಿ ಬರೋದು ಕಾರ್ಬನ್. ಓಕೆ, ಅಟಾಮಿಕ್ ಮಾಸ್ ಅಂತ ಹೇಳ್ತೀವಿ. ಅಟಾಮಿಕ್ ಮಾಸ್, ಪರಮಾಣು ರಾಶಿ. ಈ ಅಟಾಮಿಕ್ ಮಾಸ್ ಯಾವುದು ಎಷ್ಟು ಅಂತಂದರೆ 12. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಏನಂತ ಕರೀತಾರೆ ಅಂದರೆ ಬ್ಯಾಕ್ ಬೋನ್ ಆಫ್ ದಿ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಇದನ್ನು UPSCನಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾನೆ.
ಎಲೆಕ್ಟ್ರಾನಿಕ್ ವಿನ್ಯಾಸ ಅಂತ ಹೇಳ್ತೀವಿ ಕನ್ನಡದೊಳಗೆ. ಎಲೆಕ್ಟ್ರಾನಿಕ್ಸ್ ವಿನ್ಯಾಸವನ್ನು ಏನಂತ ಕರಿತೀವಿ ಅಂತಂದರೆ ಆವರ್ತಕ ಕೋಷ್ಟದ ಬೆನ್ನು ಎಲುಬು ಅಂತ ಕರಿತೀವಿ. ಓಕೆ, ಬೆನ್ನು ಮೂಳೆ ಅಂತ ಹೇಳ್ತೀವಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬ್ಯಾಕ್ ಬೋನ್ ಆಫ್ ದಿ ಪೀರಿಯಾಡಿಕ್ ಟೇಬಲ್ ಅಂತ ಕರಿತೀವಿ. ಒಂದು ಎಲಿಮೆಂಟ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದ್ಬಿಟ್ರೆ ಆ ಎಲಿಮೆಂಟ್ ಎಲ್ಲಿದೆ, ಅದು ಸ್ವಭಾವ ಎಂಥದ್ದು, ಮೆಟಲ್ಲ, ನಾನ್ ಮೆಟಲ್ಲ, ಸೆಮಿಕಂಡಕ್ಟರಾ, ಎಂಥದ್ದು ಅದು ಸ್ವಭಾವ, ಯಾವ ಗುಂಪಿಗೆ ಸೇರುತ್ತೆ, ಅದ್ರ ಪ್ರಾಪರ್ಟೀಸ್ ಏನು, ಎಲ್ಲವನ್ನೂ ಹೇಳೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇದನ್ನು ಏನಂತ ಕರೀತಾರೆ ಅಂದರೆ ಬ್ಯಾಕ್ ಬೋನ್ ಆಫ್ ದಿ ಪೀರಿಯಾಡಿಕ್ ಟೇಬಲ್ ಅಂತ ಕರೀತಾರೆ. ಇದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಯಾವಾಗಲೂ ಅಟಾಮಿಕ್ ನಂಬರ್ಗೆ ಬರಿತೀವಿ ನಾವು. 1s2 ಎಸ್ ಆರ್ಬಿಟ್ನಲ್ಲಿ 2 ಎಲೆಕ್ಟ್ರಾನ್ ತುಂಬಿರುತ್ತೆ. 2s2 2p 6ವರೆಗೆ ಕೆಪಾಸಿಟಿ ಇದೆ, ಆದರೆ 2 ಮಾತ್ರ ಬರಿತೀನಿ, ಕಾರಣ 6 ಅಷ್ಟೇ ಇರೋದು. 2 + 2 4 ಆಯಿತು, ಇನ್ನು 2ಕ್ಕೆ ಮಾತ್ರ ಅವಕಾಶ ಇದೆ, ಅದರಿಂದ 2. ಓಕೆ, ಕಾರ್ಬನ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಅಂತ ಕೇಳಿದ್ರೆ 1s2 2s2 2p2 ಅಂತ ಗೊತ್ತಿರಬೇಕು. ಓಕೆ, ಇದನ್ನು ಎಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ ಕನ್ನಡದೊಳಗೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಓಕೆ, ನೆಕ್ಸ್ಟ್ ಸಂಯೋಗ ಸಾಮರ್ಥ್ಯ. ಇದು ಕಾರ್ಬನ್ನ ವೇಲೆನ್ಸಿ ಎಷ್ಟಿರುತ್ತೆ ಕಾರ್ಬನ್ದು ಅಂತಂದರೆ, ಕಾರ್ಬನ್ ವೇಲೆನ್ಸಿ ಅಂದರೆ ಏನು ಅಂತಂದರೆ ಸಂಯೋಗ ಸಾಮರ್ಥ್ಯ ಅಂತ. ಕಾರ್ಬನ್ ಎಷ್ಟು ಎಲಿಮೆಂಟ್ ಜೊತೆ ಸೇರ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತ. 4 ಕಾರ್ಬನನ್ನು ಬರೆದ್ರೆ 4 ವೇಲೆನ್ಸಿಗಳನ್ನು ಕೊಟ್ಟು, ಎಲೆಕ್ಟ್ರಾನ್ಗಳನ್ನು ಕೊಟ್ಟು 4 ಎಲಿಮೆಂಟ್ಗಳ ಜೊತೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಅದ್ರ ವೇಲೆನ್ಸಿ ಎಷ್ಟು ಅಂತ ಕೇಳ್ತಾನೆ, 4. ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಕಾರ್ಬನ್ನು 4 ಜನದೊಂದಿಗೆ ಮದುವೆ ಆಗ್ಬೋದು, ಇದನ್ನಾದ್ರು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಮುಂದೆ ಅದು ಉಪಯೋಗ ಬರುತ್ತೆ, ಅದೇನು ಅಂತ ನೋಡೋಣ. ಓಕೆ, ಕಾರ್ಬನ್ಗೆ ಒಂದು ಗುಣ ಇದೆ. ಕಾರ್ಬನ್ ಪರಮಾಣುಗಳು ಸೇರಿ ಈ ಥರ ಸರಣಿ ರೂಪದಲ್ಲಿ ಜೋಡಣೆ ಆಗುತ್ತೆ. ಹೀಗೆ ಇದೇ ರೀತಿಯಲ್ಲಿ ಈ ಸರಣಿ ರೂಪದಲ್ಲಿ ಜೋಡಣೆ ಆಗುವಂಥ ಒಂದು ವಿದ್ಯಮಾನಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಕೆಟನೀಕರಣ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಕ್ರಿಟಿನೈಜೇಷನ್ ಅಂತ ಕರೀತಾರೆ. ಕ್ರಿಟಿನೈಜೇಷನ್ ಕನ್ನಡದೊಳಗೆ ಕೆಟನೀಕರಣ ಅಂತ ಕರಿತೀವಿ. ಕೆಟನೀಕರಣ. ಓಕೆ, ಕೆಟನೀಕರಣವನ್ನು ಹೊಂದುವ ಧಾತು ಯಾವುದು ಅಂತಲೇ ಒಂದು ಕ್ವಶನ್ಸನ್ನು PCಗೆ ಮಾಡಿದ್ದಾರೆ, ಗೊತ್ತಿರಬೇಕು. ಕಾರ್ಬನ್ ಪರಮಾಣುಗಳು ಸೇರಿ ಸರಣಿ ರೂಪದಲ್ಲಿ ಜೋಡಣೆ ಆಗುವಂಥ ಒಂದು ವಿದ್ಯಮಾನಕ್ಕೆ ಕೆಟನೀಕರಣ ಅಂತ ಕರಿತೀವಿ. ಕಾರ್ಬನ್ ಫಾರ್ಮ್ ಆಟಮ್ಸ್ ಲಿಂಕ್ಸ್ ಟು ಫಾರ್ಮ್ ಎ ಸೀರೀಸ್, ದ ಫಿನಾಮಿನನ್ ಕಾಲ್ಡ್ ಕ್ರಿಟಿನೈಜೇಷನ್ ಅಂತ ಕರೀತಾರೆ. ಕ್ರಿಟಿನೈಜೇಷನ್ ಹಿಂಗಾಗೋದ್ರಿಂದನೇ ಸಂಯುಕ್ತ ವಸ್ತುಗಳು ಉತ್ಪತ್ತಿ ಆಗೋದಕ್ಕೆ ಸಾಧ್ಯತೆ ಆಯಿತು. ಅದಕ್ಕೋಸ್ಕರನೇ ನಾವು ಕಾರ್ಬನ್ನ ಏನಂತ ಕರಿತೀವಿ ಅಂದರೆ ಯುನಿಕ್ ಎಲಿಮೆಂಟ್ ಅಂತ ಹೇಳ್ತೀವಿ. ಅನನ್ಯ ಧಾತು, ಬೇರೆಯವಕ್ಕಿಂತ ಡಿಫ್ರೆಂಟಾಗಿ ಒಂದಿರುವಂಥದ್ದು ಅಂತ. ಕಾರ್ಬನ್ ಆಟಮ್ಸ್ ಟು ಫಾರ್ಮ್ ಎ ಸೀರೀಸ್, ದ ಫಿನಾಮಿನನ್ ಕಾಲ್ಡ್ ಕ್ರಿಟಿನೈಜೇಷನ್ ಅಂತ ಹೇಳ್ತೀವಿ. ಈ ಕ್ರಿಟಿನೈಜೇಷನ್ನು 3 ಟೈಪ್ಸಲ್ಲಿ ಆಗುತ್ತೆ, 3 ವಿಧದಲ್ಲಿ ಆಗುತ್ತೆ. ಕೆಟನೀಕರಣದ 3 ವಿಧ ಹೆಂಗೆ ಅಂತಂದರೆ, ಕ್ರಿಟಿನೈಜೇಷನ್ನು 3 ಫಾರ್ಮಲ್ಲಿ ಆಗುತ್ತೆ. ಒಂದೇದು ಸ್ಟ್ರೈಟ್ ಚೈನ್ ಅಂತ ಹೇಳ್ತೀವಿ. ಸ್ಟ್ರೈಟ್ ಚೈನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಕನ್ನಡಕ್ಕೆ ನೇರ ಸರಪಳಿ ಅಂತ ಹೇಳ್ತೀವಿ. ನೇರ ಸರಪಳಿ ಅಂತ ಹೇಳ್ತೀವಿ. ಹೀಗೆ ಕಾರ್ಬನ್ ಆಟಮ್ಸು ಹೀಗೆ ಸೇರ್ತಾ ಹೋಗ್ಬಿಟ್ರೆ ಸಿಂಗಲ್ ಬಾಂಡಲ್ಲಿ ಅದನ್ನು ನೇರ ಸರಪಳಿ ಅಂತ ಕರಿತೀವಿ. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದೇನಂತ, ಇದನ್ನು ಏನು ರಾಕೆಟ್ ಟೆಕ್ನಾಲಜಿ ಏನಲ್ಲ ಅದು. ಇನ್ನೊಂದು ಬ್ರಾಂಚಡ್ ಚೈನ್ ಅಂತ ಕರಿತೀವಿ. ಬ್ರಾಂಚಡ್ ಚೈನ್ ಅಂದರೆ ಕಾವಲು ಸರಪಳಿ ಅಂತ ಕರೀತಾರೆ. ಕಾವಲು ಸರಪಳಿ ಅಂತ ಹೇಳ್ತೀವಿ. ಬ್ರಾಂಚಡ್ ಚೈನ್ ಈಗಾದರೆ ಬ್ರಾಂಚಡ್ ಚೈನು ಯಾಕಿದು ಬೇಕು ಅಂತಂದರೆ, ಇದು ಬೇಸಿಕ್. ಈ ಬೇಸಿಕ್ ಕಾನ್ಸೆಪ್ಟನ್ನು ತಿಳ್ಕೊಂಡ್ರೆ ಮುಂದೆ ಹೇಳುವಂಥ ದೊಡ್ಡ ವಿಷಯವನ್ನು ನೀವು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ, ಅರ್ಥೈಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಹೇಳಬೇಕಾಗುತ್ತೆ. ಇನ್ನೊಂದು ಕ್ಲೋಸ್ಡ್ ಚೈನ್, ಇದನ್ನು ಮುಚ್ಚಿದ ಸರಪಳಿ ಅಂತ ಕರೀತಾರೆ. ಮುಚ್ಚಿದ ಸರಪಳಿ ಅಂತ ಹೇಳ್ತೀವಿ. ಉದಾಹರಣೆಗೆ ಬೆಂಜಿನ್ ಅಂತ ಕೇಳಿರ್ತೀರ. ಬೆಂಜಿನ್ ಹಿಂಗೆ ರಿಂಗನ್ನು ಹೊಂದಿರುತ್ತೆ. ಈ ಥರದಕ್ಕೆ ಮುಚ್ಚಿದ ಸರಪಳಿ ಅಂತ ಕರಿತೀವಿ. ಕೆಟನೀಕರಣ ಅಂದರೆ ಗೊತ್ತಿರಬೇಕು ನಿಮಗೆ. ಕಾರ್ಬನ್ ಪರಮಾಣುಗಳು ಸೇರಿ ಸರಣಿ ರೂಪದಲ್ಲಿ ಜೋಡಣೆ ಆಗುವ ಒಂದು ವಿದ್ಯಮಾನಕ್ಕೆ ಕೆಟನೀಕರಣ ಅಂತ ಹೇಳ್ತೀವಿ. ಕಾರ್ಬನ್ ಆಟಮ್ಸ್ ಟು ಲಿಂಕ್ ಟು ಫಾರ್ಮ್ ಎ ಸೀರೀಸ್, ದ ಫಿನಾಮಿನನ್ ಕಾಲ್ಡ್ ಕ್ರಿಟಿನೈಜೇಷನ್ ಅಂತ ಹೇಳ್ತೀವಿ. ದಿಸ್ ಫಾರ್ಮ್ಸ್ ಇನ್ 3 ಟೈಪ್ಸ್. ಒಂದು ಸ್ಟ್ರೈಟ್ ಚೈನ್, ನೇರ ಸರಪಳಿ. ಇನ್ನೊಂದು ಬ್ರಾಂಚಡ್ ಚೈನ್, ಕಾವಲು ಸರಪಳಿ. ಇನ್ನೊಂದು ಕ್ಲೋಸ್ಡ್ ಚೈನ್, ಮುಚ್ಚಿದ ಸರಪಳಿ. ಹಿಂಗೆ 3 ರೀತಿಯಲ್ಲಿ ಆಗುತ್ತೆ. ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದ್ದರೆ ಮುಂದೆ ಚಾಪ್ಟರ್ನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೇಗೆ ಪ್ರಶ್ನೆಗಳು ಬಂದಿದ್ದು ಅಂತಂದ್ರೆ ನಿಮ್ಮನ್ನು ಅರ್ಥೈಸೋದಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ನೆಕ್ಸ್ಟ್ ಕ್ಲಾಸಿಫಿಕೇಷನ್ಸ್ಗೆ ಹೋಗೋಣ.
ಹೈಡ್ರೋಕಾರ್ಬನ್ಸ್ನ ಹೇಗೆ ಕ್ಲಾಸಿಫೈಡನ್ನು ಮಾಡಿದ್ದಾರೆ? ಹೈಡ್ರೋಕಾರ್ಬನ್ಸ್ನ ಮೇಯ್ನಾಗಿ ಎರಡು ರೀತಿಯಲ್ಲಿ ವಿಂಗಡಿಸ್ಕೊಳ್ತೀವಿ. ಒಂದು ಎ ಸೈಕ್ಲಿಕ್ ಅಥವಾ ಓಪನ್ ಚೈನ್ ಹೈಡ್ರೋಕಾರ್ಬನ್ಸ್ ಅಂತ ಕರೀತಾರೆ. ಎಲ್ಲ ಪದಗಳನ್ನು ಬಳಸಿರ್ತೀನಿ. ಎ ಸೈಕ್ಲಿಕ್ ಅಂತ ಕರೀತಾರೆ, ಎ ಸೈಕ್ಲಿಕ್ ಅಥವಾ ಓಪನ್ ಚೈನ್ ಹೈಡ್ರೋಕಾರ್ಬನ್ಸ್. ಎಲ್ಲಿ ಬರುತ್ತೋ ಅಲ್ಲೆಲ್ಲ HC ಅಂತ ಬರೀತೀನಿ, ಗೊತ್ತಿರಬೇಕು. ತೆರೆದ ಸರಪಳಿ ಅಂತ ಕರೀತಾರೆ, ತೆರೆದ ಸರಪಳಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಎರಡಿದು ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಆರ್ ಕ್ಲೋಸ್ಡ್ ಚೈನ್ ಅಂತ ಕರೀತಾರೆ, ಕ್ಲೋಸ್ಡ್ ಚೈನ್. ಇದನ್ನು ಮುಚ್ಚಿದ ಸರಪಳಿ ಅಂತ ಹೇಳ್ತೀವಿ ಕನ್ನಡದೊಳಗೆ, ಮುಚ್ಚಿದ ಸರಪಳಿ ಅಂತ ಕರೀತಾರೆ. ಓಕೆ, ಎ ಸೈಕ್ಲಿಕನ್ನು ಮತ್ತೆ ಎರಡು ಭಾಗ ಮಾಡೋದಕ್ಕೆ ಸಾಧ್ಯತೆ ಇದೆ. ಹಿಂಗೆ ಮಾಡಿಕೊಂಡ್ರೆ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕಾಗೋದು, ತುಂಬ ಕ್ಲಿಯರಾಗಿ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಕ್ಕಾಗೋದು. ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರೀತಾರೆ. ಅಂದರೆ ಪರ್ಯಾಪ್ತ, ಒಳ್ಳೆ ಪದ ಪರ್ಯಾಪ್ತ. ಸಂತೃಪ್ತ ಅಂತಲೂ ಕೆಲವು ಪದ ಇದರಲ್ಲಿ ಬಳಸಿದ್ದಾನೆ, ಅದೊಂದು ಕನ್ನಡದಲ್ಲಿ ಒಂದು ಸ್ವಲ್ಪ ಕ್ಲಿಷ್ಟವಾಗಿ ಕಾಣುತ್ತೆ. ಪರ್ಯಾಪ್ತ, ಸ್ಯಾಚುರೇಟೆಡ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಅಪರ್ಯಾಪ್ತ ಅಂತ ಕರೀತಾರೆ, ಅಪರ್ಯಾಪ್ತ. ಸಂತೃಪ್ತ, ಅಸಂತೃಪ್ತ ಅಂತಲೂ ಕರೀತಾರೆ. ಓಕೆ, ಗೊತ್ತಿರಲಿ, ಪದಗಳು ಗೊತ್ತಿರಲಿ. ಯಾಕೆ ಅಂತಂದರೆ ಯಾವಾಗ ಏನು ಗೂಗಲ್ ಕೊಡುತ್ತೋ ಅದನ್ನೇ ಕೊಟ್ಬಿಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಅದಕ್ಕೋಸ್ಕರ ಅದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕಾಗತ್ತೆ. ಓಕೆ, ಈ ಪರ್ಯಾಪ್ತದಲ್ಲಿ ಹೈಡ್ರೋಕಾರ್ಬನ್ಗಳನ್ನು 3 ಪ್ರಮುಖ ಭಾಗಗಳು ಮಾಡ್ಕೊಳ್ತೀವಿ. ಮತ್ತೆ ಹೇಳ್ತೀನಿ ನಾನು, ಈ ಪರ್ಯಾಪ್ತ ಅಪರ್ಯಾಪ್ತಕ್ಕೂ ಏನು ವ್ಯತ್ಯಾಸ, 3 ಮಾಡ್ಕೊಳ್ತೀವಲ್ಲ ಅವಕ್ಕೆ ವ್ಯತ್ಯಾಸ ಏನು, ಅದೆಲ್ಲ ನೋಡ್ತಾ ಹೋಗೋಣ. ಬಟ್ ಕ್ಲಾಸಿಫಿಕೇಷನ್ ಮುಗಿಸ್ಬಿಡೋಣ. ಆಲ್ಕೇನ್ಸ್ ಅಂತ ಕರೀತಾರೆ ಪರ್ಯಾಪ್ತದಕ್ಕೆ. ಆಲ್ಕೇನ್ಗಳು ಅಂತ ಕರೀತಾರೆ ಕನ್ನಡದೊಳಗೆ, ಆಲ್ಕೇನ್ಗಳು. ಅಪರ್ಯಾಪ್ತ ಅಂದಾಗ ಡಬಲ್ ಬಾಂಡು, ಟ್ರಿಬಲ್ ಬಾಂಡನ್ನು ಹೊಂದಿರ್ತವೆ. ಅವು ಯಾವ್ಯಾವು ಅಂತ ಕೇಳಿದ್ರೆ ಆಲ್ಕೀನ್ಸ್ ಅಂಡ್ ಆಲ್ಕೈನ್ಸ್. ಆಲ್ಕೀನ್ಗಳು, ಆಲ್ಕೈನ್ಗಳು ಅಂತ ಹೇಳ್ತೀವಿ. ಓಕೆ, ನೀವು ಇದನ್ನ ಜ್ಞಾಪಕ ಇಟ್ಕೊಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಓವಲ್ಸ್ ಜ್ಞಾಪಕ ಇದೆ. AEIOU, AEI ಇಷ್ಟನ್ನು ನೋಡೋಣ. ಆಲ್ಕೇನ್, ಎ ಇದ್ದರೆ ಆಲ್ಕೇನ್, ಸಿಂಗಲ್ ಬಾಂಡ್ ಇರುತ್ತೆ ಅಂತ ಪರ್ಯಾಪ್ತ ಅಂತ ಗೊತ್ತಿರಬೇಕು ನಿಮಗೆ. ಆಲ್ಕೀನ್, ಇ ಇದೆ ಇಲ್ಲಿ, ಆಲ್ಕೀನ್. ಇದು ಐ ಇದೆ, ಆಲ್ಕೈನ್. ಓಕೆ, ಈ ಓವಲ್ಸನ್ನು ಜ್ಞಾಪಕ ಇಟ್ಕೊಬಿಟ್ರೆ ನಿಮಗೆ ಇದು ಪ್ರೊನೌನ್ಸಿಯೇಷನು ಗೊತ್ತಾಗುತ್ತೆ, ಡಿಫ್ರೆನ್ಷಿಯೇಷನು ಗೊತ್ತಾಗುತ್ತೆ ನಿಮಗೆ. ಓಕೆ, ನೆಕ್ಸ್ಟು ಇನ್ನೆರಡನ್ನು ನೋಡ್ಬೋದು. ಇವನ್ನು ಸೈಕ್ಲಿಕನ್ನು ಮತ್ತೆ 2 ಭಾಗ ಮಾಡ್ಕೊಳ್ತೀವಿ. ಅಲಿಪ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತಲೂ ಹೇಳ್ತಾರೆ. ಓಕೆ, ಎ ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಅಂತಲೂ ಹೇಳ್ತೀವಿ. ಅಲಿಪ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಇನ್ನೊಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಅಲಿಪ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಸೈಕ್ಲೋ ಆಲ್ಕೈನ್ ಅಂತ 3 ಇದು ಬರುತ್ತೆ. ಅಷ್ಟೆಲ್ಲ ಗೊಂದಲ ಮಾಡ್ಕೋಬೇಡಿ. ಅಸಿಟೋನ್ ಬಗ್ಗೆ ನೀವು ಇದ್ರ ಬಗ್ಗೆ ತಿಳ್ಕೊಬೇಕು. ಇಲ್ಲಿ ಅಸಿಟೋನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈ ಆರೋಮಾ ಅಂತಂದ್ರೆ ಏನು ಅಂತಂದರೆ ಫ್ರಾಗ್ರೆನ್ಸ್ ಅಂತ ಇಂಗ್ಲೀಷಲ್ಲಿ, ಅಂದರೆ ಸ್ಮೆಲ್, ಸುವಾಸನೆಯನ್ನು ಹೊಂದಿರುವಂಥವಕ್ಕೆ ನಾವು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಇದರೊಳಗೆ ನಿಮ್ಗೆ ಏನೇನು ಗೊತ್ತಿರಬೇಕು ಅಂದರೆ ಬೆಂಜಿನ್ ಬಗ್ಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಬೆಂಜಿನ್. ಓಕೆ, ಟೋಲಿನ್ ಬಗ್ಗೆ ಗೊತ್ತಿರಬೇಕು, ಟೋಲಿನ್. ಓಕೆ, ನ್ಯಾಪ್ತಲಿನ್ ಬಗ್ಗೆ ಗೊತ್ತಿರಬೇಕು, ನ್ಯಾಪ್ತಲಿನ್. ಓಕೆ, ಇವೆಲ್ಲ ಕನ್ನಡದಲ್ಲಿ ಬರೆದ್ರೂ ಆಗುತ್ತೆ, ಕನ್ನಡದಲ್ಲೂ ಅದೇ ರೀತಿ ಬರೀಬೇಕು. ಇದು ಕೆಮಿಕಲ್ ನೇಮ್ ಅಷ್ಟೇ. ಬೆಂಜಿನ್ ಅನ್ನೋದನ್ನ ಕನ್ನಡದಲ್ಲಿ ಬರೀಬೇಕು. ನನಗನ್ಸುತ್ತೆ ಅದು ಗೊಂದಲ ಆಗುತ್ತೆ, ನೀವು ತಿಳ್ಕೊಳ್ಳಿ. ಇನ್ನೊಂದು ಸಲ ಹೊತ್ತು ಹೇಳ್ತೀನಿ ಬೇಕಾದ್ರೆ. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅದ್ರ ಬಗ್ಗೆ ಬಂದಾಗ ಇನ್ನೂ ಒಂದು ಸ್ವಲ್ಪ ಡೀಟೇಲಾಗಿ ನೋಡೋಣ. ಓಕೆ, ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಅಥವಾ ಕ್ಲೋಸ್ಡ್ ಚೈನ್ಡ್ ಹೈಡ್ರೋಕಾರ್ಬನ್ಸನ್ನು 2 ಭಾಗ ಮಾಡ್ಕೋಬೋದು. ಅಲಿಪ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ. ಅಲಿಪ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಸೈಕ್ಲೋ ಆಲ್ಕೈನ್ಸ್ ಅಂತ ಬರ್ತವೆ. ಅದು ಗೊಂದಲ ಆಗುತ್ತೆ, ಬೇಡ ನಿಮಗೆ. ಅಸಿಟೋನ್ ಬಗ್ಗೆ ತಿಳ್ಕೊಂಡ್ರೆ ಸಾಕು ಅದ್ರ ಮೇಲೆ. ಓಕೆ,
ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ, ಸುವಾಸನೆಯನ್ನು ಹೊಂದಿರುವು, ಫ್ರಾಗ್ರೆನ್ಸನ್ನು ಹೊಂದಿರುವಂಥವು ಅಂತ ಅರ್ಥ. ಅದು ಇವತ್ತರಲ್ಲಿ ಯಾವುದು ಅಂದರೆ ಬೆಂಜಿನ್ನು, ಟಾಲಿನ್ನು, ನ್ಯಾಪ್ತಲಿನ್, 3 ಇಂಪಾರ್ಟೆಂಟ್. ಇದರೊಳಗೆ 3 ಮೇಲೂ ಕ್ವಶನ್ಸ್ಗಳು ಬಂದಿವೆ. ಎಸ್ಪೆಷಲಿ PCPSನಲ್ಲಿ ಡಾಮಿನೆಂಟ್ ಲೆವೆಲಲ್ಲಿ ಕ್ವಶನ್ಸ್ಗಳು ಬಂದಿವೆ. ಅಂದರೆ HK ಟೈಮ್ ಕ್ವಶನ್ಸ್ಗಳು ರಿಪೀಟ್ ಆಗಿವೆ, ಬಂದಿವೆ. ನೋಡೋಣ ನಾವು ಏನೇನು ಬಂದಿವೆ ಅನ್ನೋದನ್ನು ನೋಡೋಣ. ನನಗನ್ಸುತ್ತೆ ಒಂದು ಸಲ ಕ್ಲಿಯರಾಗಿ ಒಂದು ಸ್ವಲ್ಪ ಕ್ಲಾಸಿಫಿಕೇಷನ್ಸ್ ನೋಡ್ಕೊಳ್ಳೋಣ. ಕ್ಲಾಸಿಫಿಕೇಷನ್ಸು ಗೊಂದಲ ಆದರೆ ನಿಮಗೆ ಬ್ರೈನ್ ಮ್ಯಾಪಿಂಗ್ ಆಗೋದು ಕನ್ಫ್ಯೂಷನ್ ಆಗುತ್ತೆ. ಬ್ರೈನ್ ಮ್ಯಾಪಿಂಗ್ ಅಂದರೆ ಇದಾದಮೇಲೆ ಇದು ಬರುತ್ತೆ, ಇದಾದಮೇಲೆ ಇದು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತುಬಿಟ್ರೆ ನಿಮಗೆ ತುಂಬ ಈಸಿ ಆಗಿಬಿಡುತ್ತೆ. ಈಗ ಶಿವಾಜಿ ಓದಿದ್ರೆ ಶಿವಾಜಿ ಬಾಲ್ಯ ಓದಬೇಕು, ವಿದ್ಯಾಭ್ಯಾಸ ಓದಬೇಕು, ಆಡಳಿತ ಓದಬೇಕು, ಅವನತಿ ಓದಬೇಕು. ಮೊದಲಿಗೆ ಅವನತಿ ಓದಿದ್ಮೇಲೆ ಇನ್ನು ಓದಿದ್ರೇನು ಬಿಟ್ರೇನು ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸಿಸ್ಟಮ್ಯಾಟಿಕ್ ಬ್ರೈನ್ ಮ್ಯಾಪಿಂಗ್ ಕ್ರಿಯೇಟ್ ಆಗಬೇಕು ಅಂತಂದರೆ ಆರ್ಗನೈಸ್ಡ್ ಮ್ಯಾನರಲ್ಲಿ ಕ್ಲಾಸಿಫಿಕೇಷನ್ ಅರ್ಥ ಆಗಿರಬೇಕು. ಹೈಡ್ರೋಕಾರ್ಬನ್ಸ್ ಅಂತ ತೆಗೆದುಕೊಂಡಾಗ ಪ್ರಮುಖವಾಗಿ 2 ಭಾಗ ಮಾಡ್ಕೊಳ್ತೀವಿ. ಸೈಕ್ಲಿಕ್ ಹೈಡ್ರೋಕಾರ್ಬನ್ಸು, ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್. ಓಕೆ, ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ. ಓಪನ್ ಚೈನ್ ಅಂತ ಹೇಳ್ತೀವಿ, ತೆರೆದ ಸರಪಳಿ, ಮುಚ್ಚಿದ ಸರಪಳಿ. ತೆರೆದ ಸರಪಳಿ ಅಷ್ಟೇ ನೋಡಿ. ಈಗ ತೆರೆದ ಸರಪಳಿ ಅಷ್ಟೇ ನೋಡಿದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಇದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂಡರ್ನಲ್ಲಿ ಯಾವುದನ್ನು ಹೋಗ್ತೀವಿ ಅಂದರೆ ಆಲ್ಕೇನ್ಸ್ ಬಗ್ಗೆ ಹೋಗ್ತೀವಿ. ಯಾಕೆ ಆಲ್ಕೇನ್ಸ್ನ ಅಲ್ಲೇ ಇಟ್ಟಿದ್ದಾರೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ, ನೀವೇ ಹೇಳ್ತೀರಾ. ಅಲ್ಲಿವರೆಗೆ ನೋಡೋಣ. ಓಕೆ, ಅನ್ಸ್ಯಾಚುರೇಟೆಡ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳು, ಆಲ್ಕಿನ್ಸ್ ಮತ್ತು ಆಲ್ಕೈನ್ಸ್. ಯಾಕೆ ಇವತ್ತರ ಅಂಡರ್ನಲ್ಲೇ ಓದ್ತೀವಿ ಇವನ್ನ ಅನ್ನೋದು ಮುಂದೆ ನೋಡೋಣ. ಎಲ್ಲವನ್ನೂ ಇಲ್ಲೇ ಬೇಡ. ಬಟ್ ಇಲ್ಲಿ ನನಗೇನು ಗೊತ್ತಾಗಬೇಕು ಅಂದರೆ ನಿಮಗೆ ಕ್ಲಿಯರಾಗಿ ಕ್ಲಾಸಿಫಿಕೇಷನ್, ವರ್ಗೀಕರಣ ಗೊತ್ತಾಗಿರಬೇಕು. ಓಕೆ, ಮುಂದಿನ ಸ್ಲೈಡ್ಗೆ ಹೋಗೋಣ. ಈ ಸ್ಲೈಡನ್ನು ಮತ್ತೆ ಬರ್ತೀನಿ ನಾನು. ಏಕೆ ಅಂತಂದರೆ ಇದನ್ನು ನೀವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು. ಓಕೆ, ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ವಾಕ್ 1000 ಮೈಲ್ಸ್, ದ ಫಸ್ಟ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ನೀವು 100 ಮೈಲಿ ನಡ್ಕೊಂಡೋಗಿ ಮೊದಲನೇ ಹೆಜ್ಜೆ ಯಾವ ಕಡೆಗೆ ಇಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಒಳ್ಳೆ ದಾರಿಯಲ್ಲಿ ಹೋದರೆ 100 ಕಿಲೋಮೀಟ್ರ್ ಹೋಗ್ತೀವಿ, ಅದು ಚೆನ್ನಾಗಿರುತ್ತೆ. ಕೆಟ್ಟ ದಾರಿಯಲ್ಲಿ ಮೊದಲಿಗೆ ಸ್ಟೆಪ್ ಇಟ್ಬಿಟ್ಟಿವಿ ಅಂದರೆ 100 ಕಿಲೋಮೀಟ್ರ್ ಹೋಗಿದ್ದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ದ ಫಸ್ಟ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್. ಹೋಗೋಣ. ಈಗ ನಿಮಗೆ ಓಪನ್ ಚೈನು, ಕ್ಲೋಸ್ಡ್ ಚೈನ್ ಬಗ್ಗೆ ಏನಿಲ್ಲ, ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಬ್ರಾಂಚೆಡ್ ಚೈನ್ ಹೆಂಗೆ ಬರ್ತವೆ, ಕ್ಲೋಸ್ಡ್ ಚೈನ್ ಹೆಂಗೆ ಬರುತ್ತೆ, ಇದೆಲ್ಲ ಗೊತ್ತಿದೆ. ಅದರಿಂದ ಇದು ಬೇಡ. ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಇರುವಂಥ ವ್ಯತ್ಯಾಸ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇದರೊಳಗೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಓಕೆ, ಕನ್ನಡದಲ್ಲೂ ಬರೆದಿರ್ತೀನಿ ಪದ. ಪರ್ಯಾಪ್ತ, ಅಪರ್ಯಾಪ್ತ. ಓಕೆ, ನಾನು ಆದಷ್ಟು ಇಂಗ್ಲೀಷ್ನಲ್ಲೇ ಬರೆದ್ಬಿಡ್ತಾ ಇದ್ದೆ ಎಲ್ಲ ಇದರಲ್ವೇ. ನೀವು ಒಂದು ಸಲ 1-2-3 ಯೂಟ್ಯೂಬ್ಗಳಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದೀರ ಕನ್ನಡದಲ್ಲಿ ಬರೆದ್ರೆ ಒಳ್ಳೆಯದಾಗುತ್ತೆ ಅಂತ. ಒಟ್ಟಾರೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟೇ, ಅದರಲ್ಲೇನು ತೊಂದರೆ ಏನಿಲ್ಲ. ಬರೆಯೋದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ ಅನ್ನೋದು ಅಷ್ಟೇ ಉದ್ದೇಶ ಆಗಿತ್ತು. ನಿಮ್ಮ ಇದು ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಕನ್ನಡನೂ ಕೂಡ ಬರೀತೀನಿ. ಓಕೆ, ನೆಕ್ಸ್ಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಯಾವುದಕ್ಕೆ ಹೇಳ್ತೀವಿ ಅಂದರೆ ಸಿಂಗಲ್ ಬಾಂಡನ್ನು ಹೊಂದಿದ್ರೆ, ಸಿಂಗಲ್ ಬಾಂಡ್, ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇದ್ದರೆ ಅದನ್ನು ಸ್ಯಾಚುರೇಟೆಡ್ ಅಂತ ಕರಿತೀವಿ. 2 ಅನುಕ್ರಮ ಕಾರ್ಬನ್ಗಳ ನಡುವೆ ಸಿಂಗಲ್ ಬಾಂಡ್ ಇದ್ದರೆ, ಏಕಬಂಧ ಇದ್ದರೆ ಅದನ್ನ ನಾವೇಂತ ಕರಿತೀವಿ ಅಂತಂದರೆ ಪರ್ಯಾಪ್ತ ಅಂತ ಕರಿತೀವಿ. 2 ಕಾರ್ಬನ್ಗಳ ನಡುವೆ ಡಬಲ್ ಬಾಂಡ್ ಅಥವಾ ಒಂದು ನಿಮಿಷ, ಓಕೆ ಇಲ್ಲಿ ಬರಿತೀನಿ. ಓಕೆ, 2 ಕಾರ್ಬನ್ಗಳ ನಡುವೆ ಡಬಲ್ ಬಾಂಡ್ ಅಥವಾ ಟ್ರಿಬಲ್ ಬಾಂಡ್ ಇದ್ದರೆ ಅದನ್ನ ನಾವೇನಂತ ಕರಿತೀವಿ ಅಂದರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. 2 ಅನುಕ್ರಮ ಕಾರ್ಬನ್ಗಳ ನಡುವೆ ಡಬಲ್ ಬಾಂಡ್, ದ್ವಿಬಂಧ, ಅಥವಾ ಟ್ರಿಬಲ್ ಬಾಂಡ್, ತ್ರಿಬಂಧ ಇವಿದ್ದರೆ ಅವನ್ನ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಓಕೆ, ಒಂದು. ಇನ್ನು ಇವೆಲ್ಲವೂ ಕೂಡ ಏನು ಅಂತಂದರೆ ಜನರಲ್ ಫಾರ್ಮುಲಾದ ಮೂಲಕ ಹೇಳಿದ್ರೆ CnH2n+2 ಹಾಲ್ಕೇನ್ಗಳು ಇದಕ್ಕೆ ಬರ್ತವೆ. ಹಾಲ್ಕೇನ್ಗಳ ಜನರಲ್ ಫಾರ್ಮುಲಾ ಏನು ಅಂತಂದರೆ ಹಾಲ್ಕೇನ್ಸ್. ಜನರಲ್ ಫಾರ್ಮುಲಾ ಏನು ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಎಕ್ಸಾಮಲ್ಲಿ ಕೇಳಿದ್ದಾನೆ. CnH2n+2 ಜನರಲ್ ಫಾರ್ಮುಲಾ ಅಂದರೆ ಏನು ಅಂತ ಮುಂದೆ ಹೇಳ್ತೀನಿ ನಾನು. ಆದರೂ ಕೂಡ ಇಲ್ಲಿ ಬರೆದಿರೋ ತಪ್ಪಿಗೆ ಹೇಳಬೇಕಾಗುತ್ತೆ. ಆ ಕುಟುಂಬದ ಸದಸ್ಯರಿಗೆಲ್ಲರಿಗೂ ಹೋಲಿಕೆ ಆಗಿ ಮಾಲಿಕ್ಯುಲರ್ ಫಾರ್ಮುಲಾವನ್ನು ಕ್ರಿಯೇಟ್ ಮಾಡೋದಂದ್ರೆ ಅದನ್ನ ಜನರಲ್ ಫಾರ್ಮುಲಾ ಅಂತ ಕರಿತೀವಿ. ಈಗ ಮನೆಗಳಲ್ಲಿ ಜನರಲ್ ಟವಲ್ ಅಂತ ಹೇಳ್ತೀರಾ, ಮನೆಯವರೆಲ್ಲ ಬಳಸಿದ್ರೆ ಅದನ್ನ ಜನರಲ್ ಟವಲ್ ಅಂತ ಕರೆಯೋದು. ಜನರಲ್ ಟಾಯ್ಲೆಟ್
ಎಲ್ಲರೂ ಬಳಸೋದಕ್ಕೆ ಕಾಮನ್ ಟಾಯ್ಲೆಟ್ಗೆ ಜನರಲ್ ಟಾಯ್ಲೆಟ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಇದು ಅಷ್ಟೇ, ಜನರಲ್ ಫಾರ್ಮುಲಾ ಅಂದರೆ ಏನಂದರೆ ಕುಟುಂಬದ ಸದಸ್ಯರಿಗೆಲ್ಲವಕ್ಕೂ ಹೋಲಿಕೆ ಆಗಬೇಕು, ಅದಕ್ಕೆ ಜನರಲ್ ಫಾರ್ಮುಲಾ ಅಂತ ಕರಿತೀವಿ. ಇದರಲ್ಲಿ ಏನಿರುತ್ತೆ ಅಂದರೆ ಹಾಲ್ಕಿಂದು ಬಂದುಬಿಟ್ಟು CnH2n, ಹಾಲ್ಕೈಂದು ಬಂದುಬಿಟ್ಟು CnH2n -2. ಓಕೆ, ತುಂಬ ಈಸಿ ಜ್ಞಾಪಕ ಇಡೋದು. CnH2n +2. ಓಕೆ, CnH2n +2 ಅನ್ನು ತೆಗೆದುಬಿಡಿ. ಓಕೆ, CnH2n -2 ಮತ್ತೆ ಇನ್ನೆರಡನ್ನು ತೆಗೆದುಬಿಡಿ. ಓಕೆ, ಇದರಲ್ಲಿ ಎರಡನ್ನು ಸೇರಿಸಿದ್ವಿ, ಇದರಲ್ಲಿ ಎರಡನ್ನು ತೆಗೆದುಬಿಟ್ವಿ, ಅದರಲ್ಲಿ ಇನ್ನೂ ಎರಡನ್ನು ತೆಗೆದ್ವಿ. ತೆಗೆದುಬಿಟ್ರೆ ಅದೇ ಬಂದ್ಬಿಡುತ್ತೆ ಜನರಲ್ ಫಾರ್ಮುಲಾ. ಜನರಲ್ ಫಾರ್ಮುಲಾ ಹೇಗೆ ಬರುತ್ತೆ ಅಂತ ಮುಂದೆ ನೋಡೋಣ. ನಮ್ಮ ಉದ್ದೇಶ ಈಗ ಸ್ಯಾಚುರೇಟೆಡ್ಗೂ ಅನ್ಸ್ಯಾಚುರೇಟೆಡ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂತ ನೋಡಬೇಕು. ನೋಡು, ಇದು ಬರ್ನ್ ಆದರೆ ಲೆಸ್ ಸ್ಮೋಕನ್ನು ಉತ್ಪತ್ತಿ ಮಾಡ್ತವೆ, ಕಡಿಮೆ ಹೊಗೆ ಉತ್ಪತ್ತಿ ಆಗುತ್ತೆ. ಲೆಸ್ ಸ್ಮೋಕ್ ಬಿಡುಗಡೆ ಆಗುತ್ತೆ, ಕಡಿಮೆ ಹೊಗೆ ಬಿಡುಗಡೆ ಆಗುತ್ತೆ. ಕನ್ನಡದಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ಕಡಿಮೆ ಹೊಗೆ ಬಿಡಬೇಕಾಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಡೆನ್ಸ್ ಸ್ಮೋಕ್ ಉತ್ಪತ್ತಿ ಆಗುತ್ತೆ. ಡೆನ್ಸ್ ಸ್ಮೋಕ್, ಇದು ಉರಿದಾಗ ಡೆನ್ಸ್ ಸ್ಮೋಕ್ ಬರುತ್ತೆ. ಕಡಿಮೆ ಹೊಗೆ ಉತ್ಪತ್ತಿ ಆಗುತ್ತೆ ಇದರೊಳಗೆ ಡೆನ್ಸ್ ದಟ್ಟವಾದಂಥ ಹೊಗೆ ಉತ್ಪತ್ತಿ ಆಗುತ್ತೆ. ಓಕೆ, ಇದು ಉರಿದಾಗ ಬ್ಲೂ ಫ್ಲೇಮ್ನಲ್ಲಿ ಉರಿಯುತ್ತೆ. ಇದು ಬ್ಲೂ ಫ್ಲೇಮ್, ನೀಲಿ ಜ್ವಾಲೆಯಲ್ಲಿ ಉರಿಯುತ್ತೆ. ನಿಮ್ಗೆ ಗೊತ್ತಿದೆ ಬ್ಯೂಟೇನ್ ಅನ್ನೋದು ಒಂದು ಆಲ್ಕೇನ್. ನೀವು LPGನಲ್ಲಿ ನೋಡಿರ್ತೀರ, ಉದಿಯೋ ಫ್ಲೇಮು ಬ್ಲೂ ಕಲರಲ್ಲಿ ಉರಿಯುತ್ತೆ, ಅತಿ ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತೆ, ಕ್ಯಾಲೋರಿಪಿಕ್ ವ್ಯಾಲ್ಯೂಸನ್ನು ಹೊಂದಿರುತ್ತೆ, ಬ್ಲೂ ಫ್ಲೇಮ್ನಲ್ಲಿ ಉರಿಯುತ್ತೆ. ಇದು ರೆಡ್ ಅಥವಾ ಯೆಲ್ಲೋ ಫ್ಲೇಮಲ್ಲಿ ಉರಿಯುತ್ತೆ. ಯಾವುದು ರೆಡ್ ಅಥವಾ ಯೆಲ್ಲೋ ಫ್ಲೇಮಲ್ಲಿ ಉರಿತಾ ಇದೆಯೋ ಅದರಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂಸ್ ತುಂಬ ಕಡಿಮೆ ಇರುತ್ತೆ. ಈಗ ಪೇಪರ್ ಹತ್ಕೊಂಡು ಉರಿತಾ ಇದ್ದರೆ ಯೆಲ್ಲೋ ಕಲರಲ್ಲಿ ಉರಿಯೋದು ನೋಡಿರ್ತೀರ, ಕೈನಲ್ಲೇ ತೆಗೆದು ಇಟ್ಬಿಡ್ತೀರ ನೀವು. ಓಕೆ, ಅಷ್ಟು ಕ್ಯಾಲೋರಿಫಿಕ್ ವ್ಯಾಲ್ಯೂಸ್ ಇರೋದಿಲ್ಲ. ಓಕೆ, ಲೆಸ್ ಆ್ಯಕ್ಟಿವ್, ಇವು ಕೆಮಿಕಲಿ ಲೆಸ್ ಆ್ಯಕ್ಟಿವ್, ಇವು ಕೆಮಿಕಲಿ ಆ್ಯಕ್ಟಿವ್ ರಾಸಾಯನಿಕವಾಗಿ ತುಂಬ ಆ್ಯಕ್ಟಿವ್ ಆಗಿ ಇರ್ತವೆ ಇವು. ಓಕೆ, ತುಂಬ ಆ್ಯಕ್ಟಿವ್ ಆಗಿ ಇರೋದನ್ನು ನೋಡ್ಬೋದು. ಓಕೆ, ಇದಕ್ಕೆ ಎಕ್ಸಾಂಪಲ್ ಏನು ಅಂತ ನಿಮಗೆ ಗೊತ್ತಿದೆ ಈಗ ಆಲ್ರೆಡಿ. ಹಾಲ್ಕೇನ್ಸ್ ಇದಕ್ಕೆ ಎಕ್ಸಾಂಪಲ್, ಹಾಲ್ಕೇನ್ಸ್. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಏನು ಅಂತಂದರೆ ಹಾಲ್ಕೀನ್ ಆರ್ ಆಲ್ಕೈನ್. ಓಕೆ, ನೋಡ, ನಾವು ಓಪನ್ ಚೈನ್ ಹೈಡ್ರೋಕಾರ್ಬನ್ಸನ್ನು ಎರಡು ಭಾಗ ಮಾಡ್ಕೊಂಡ್ವಿ. ಒಂದು ಪರ್ಯಾಪ್ತ, ಇನ್ನೊಂದು ಅಪರ್ಯಾಪ್ತ. ಪರ್ಯಾಪ್ತಕ್ಕೂ ಅಪರ್ಯಾಪ್ತಕ್ಕೂ ಎರಡು ಭಾಗ ಮಾಡ್ಕೊಂಡ್ವಿ, ಡಿಫ್ರೆನ್ಸ್ ಮಾಡ್ಕೊಂಡ್ವಿ ಅಂದರೆ ಏನಾದ್ರು ವ್ಯತ್ಯಾಸ ಇರಬೇಕಲ್ವಾ? ಆ ವ್ಯತ್ಯಾಸಗಳೇನು ಅಂತ ನೋಡೋಣ. ಓಕೆ, ಇನ್ನೊಮ್ಮೆ ನೋಡೋಣ. ಈ ಸ್ಯಾಚುರೇಟೆಡಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ, ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇರುತ್ತೆ. ಅಪರ್ಯಾಪ್ತದಲ್ಲಿ ಅನ್ಸ್ಯಾಚುರೇಟೆಡಲ್ಲಿ ಡಬಲ್ ಬಾಂಡ್ ಅಥವಾ ಟ್ರಿಬಲ್ ಬಾಂಡ್ ಇರುತ್ತೆ. ಓಕೆ, ಡಬಲ್ ಬಾಂಡು ಟ್ರಿಬಲ್ ಬಾಂಡ್ ಬಂದಿದ್ದರೆ ಅದನ್ನ ಅನ್ಸ್ಯಾಚುರೇಟೆಡ್ ಅಂತ ಕರೆಯೋದು. ಓಕೆ, ಇದ್ರದ್ದು ಜನರಲ್ ಫಾರ್ಮುಲಾ ನೋಡೋದಾದರೆ CnH2n +2 ಇಂದ ಇರುತ್ತೆ. ಇದ್ರದ್ದು ಜನರಲ್ ಫಾರ್ಮುಲಾ CnH2n ಆದರೆ ಡಬಲ್ ಬಾಂಡ್ ಆಗುತ್ತೆ, CnH2n -2 ಆದರೆ ಟ್ರಿಬಲ್ ಬಾಂಡ್ ಆಗುತ್ತೆ. ಓಕೆ, ಇದು ಲೆಸ್ ಸ್ಮೋಕ್, ಕಡಿಮೆ ಹೊಗೆಯನ್ನು ಉತ್ಪತ್ತಿ ಮಾಡುತ್ತೆ. ಬರ್ನ್ ಆದಾಗ ಹೆಚ್ಚಿಗೆ ಹೊಗೆಯನ್ನು, ಡೆನ್ಸ್ ಸ್ಮೋಕನ್ನು ಬಿಡುಗಡೆ ಮಾಡಲ್ಲ, ಲೆಸ್ ಸ್ಮೋಕನ್ನು ಬಿಡುಗಡೆ ಮಾಡುತ್ತೆ, ಕಡಿಮೆ ಹೊಗೆಯನ್ನು ಬಿಡುಗಡೆ ಮಾಡುತ್ತೆ. ಇದು ಡೆನ್ಸ್ ಸ್ಮೋಕ್, ತುಂಬ ದಟ್ಟವಾದಂಥ ಕಪ್ಪಾದಂಥ ಹೊಗೆಯನ್ನು ಬಿಡುಗಡೆ ಮಾಡುತ್ತೆ. ಇದು ಬ್ಲೂ ಫ್ಲೇಮಲ್ಲಿ ಉರಿಯುತ್ತೆ, ನೀಲಿ ಜ್ವಾಲೆಯಲ್ಲಿ ಉರಿಯುತ್ತೆ. ಇದು ಕೆಂಪು ಅಥವಾ ಹಳದಿ ಜ್ವಾಲೆಯಲ್ಲಿ ಉರಿಯುತ್ತೆ. ಲೆಸ್ ಆ್ಯಕ್ಟಿವ್, ತುಂಬ ಕೆಮಿಕಲಿ ಇನ್ಯಾಕ್ಟಿವ್ ಆಗಿರ್ತದೆ, ಇದು ಕೆಮಿಕಲಿ ಆ್ಯಕ್ಟಿವ್ ಆಗಿರ್ತದೆ ಇವು. ಓಕೆ, ಡಬಲ್ ಬಾಂಡು ಟ್ರಿಬಲ್ ಬಾಂಡ್ ಇರುವು. ಇವು ಆಲ್ಕೆನ್ಸ್ಗಳಿಗೆ ಉದಾಹರಣೆ ಯಾವುದು ಅಂತಂದರೆ ಸ್ಯಾಚುರೇಟೆಡ್. ಆಲ್ಕಿನ್ಸ್ ಮತ್ತು ಆಲ್ಕೈನ್ಗೆ ಯಾವುದು ಅಂದರೆ ಅನ್ಸ್ಯಾಚುರೇಟೆಡ್. ನಾನು ಈಗಾಗಲೇ ಹೇಳಿದೆ ಡಬಲ್ ಬಾಂಡು ಟ್ರಿಬಲ್ ಬಾಂಡ್ ಇರೋದ್ರಿಂದ ಇವು ಅದರ ಅಂಡರ್ನಲ್ಲಿ ಬಂದಿರ್ತವೆ. ಓಕೆ, ಅರ್ಥ ಆಯ್ತಲ್ಲ? ಈಗ ನಿಮ್ಗೆ ಏನು ಗೊತ್ತಾಯಿತು? ಹೈಡ್ರೋಕಾರ್ಬನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಹೈಡ್ರೋಕಾರ್ಬನ್ಸಲ್ಲಿ ಓಪನ್ ಚೈನನ್ನು ನಾವು ತೆಗೆದುಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಓಪನ್ ಚೈನಲ್ಲಿ ಸ್ಯಾಚುರೇಟೆಡ್ ಅಂದರೆ ಅರ್ಥ ಆಯಿತು, ಅನ್ಸ್ಯಾಚುರೇಟೆಡ್ ಇರುವಂಥ ವ್ಯತ್ಯಾಸಗಳು ಅರ್ಥ ಆಯಿತು. ಈಗ ನಾವು ಹೈಡ್ರೋಕಾರ್ಬನ್ಸನ್ನು ಒಟ್ಟಾರೆ ನೋಡಿದಾಗ 3 ಮಾಡ್ಕೊಂಡ್ವಿ: ಹಾಲ್ಕೇನ್ಸ್, ಆಲ್ಕೀನ್ಸ್, ಆಲ್ಕೈನ್ಸ್, ಫ್ಲೋರಲ್ಲಿರಲಿ ಆಲ್ಕೈನ್ಸ್ ಅಂತ. ಇವು 3ಕ್ಕೂ ಇರುವಂಥ ಡಿಫ್ರೆನ್ಸಸನ್ನು ತಿಳ್ಕೊಂಡ್ರೆ ಮುಂದೆ ನಾನು ಹೇಳುವಂಥ ಪದಗಳು ತುಂಬ ಈಸಿ ಆಗ್ತವೆ. ನೋಡಿ, ಬಯಾಲಜಿ ಅಷ್ಟು ಈಸಿ ಆಗಲ್ಲ ಕೆಮಿಸ್ಟ್ರಿ, ಕಾರಣ ಆ ಪದಗಳನ್ನು ದಿನನಿತ್ಯದಲ್ಲಿ ಬಳಸಲ್ಲ. ಹೈಡ್ರೋಕಾರ್ಬನ್ಸ್ ಅಂತ ಬಳಸಿರಲ್ಲ, ಆಲ್ಕೇನ್, ಆಲ್ಕೀನ್, ಆಲ್ಕೈನ್ ಅಂತ ಬಳಸಲ್ಲ. ನೋಡಿ, ಈ ರೀತಿ ಇಲ್ಲದೇ ಇರೋದ್ರಿಂದ ಏನಾಗುತ್ತೆ, ಡೈಲಿ ಯಾವಾಗ ಬಳಸಲ್ವೋ ಆ ಪದದ ಹಿಡಿತಗಳು, ವೊಕ್ಯಾಬುಲರಿ ನಮಗೆ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಏನಂತ ಇದೇನಿಲ್ಲ, ಕೆಮಿಸ್ಟ್ರಿ ಇಸ್ ಕಲರ್ಫುಲ್ ಸಬ್ಜೆಕ್ಟ್. ಓಕೆ, ಅದನ್ನು ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಓಕೆ, ಅದನ್ನು ನೀವು ಕಾನ್ಸೆಪ್ಟ್ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಮುಂದಕ್ಕೆ ಹೋಗೋಣ. ಮುಂದೆ ನಾನು ಹೇಳಿದೆ ಸ್ಯಾಚುರೇಟೆಡಲ್ಲಿ ಆಲ್ಕೇನ್ಸ್ ಅಂತ ಇದೆ, ಅನ್ಸ್ಯಾಚುರೇಟೆಡಲ್ಲಿ ಆಲ್ಕೀನ್ಸ್ ಅಂತ ಇದೆ, ಆಲ್ಕೈನ್ಸ್ ಅಂತ ಇದೆ. ಆಲ್ಕೈನ್ಸ್
ಇವು ಮೂರಕ್ಕೂ ಇರುವಂಥ ವ್ಯತ್ಯಾಸಗಳನ್ನು ನೋಡೋಣ. ವ್ಯತ್ಯಾಸ ಏನಕ್ಕೆ ಬೇಕು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ವ್ಯತ್ಯಾಸದ ಆಧಾರದ ಮೇಲೆ ತುಂಬ ಕ್ವಶನ್ಸ್ಗಳು ಬಂದಿವೆ. ಅವೇನೇನು ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ನೀವು ಎಕ್ಸಾಮನ್ನು ಬರೆದಿರೋದ್ರಿಂದ ಒಂದು ಸಲ ರೀಕಾಲ್ ಆಗುತ್ತೆ, ಇಲ್ಲಿಂದ ಬಂದಿರೋದು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಓಕೆ, ಇದನ್ನು ನೋಡೋಣ. ಹಾಲ್ಕೇನ್ ನಾವು ಈಗಾಗಲೇ ಹೇಳಿದೆ ಎಂಥವಿರ್ತವೆ ಆಲ್ಕೇನ್ಗಳು? ಸ್ಯಾಚುರೇಟೆಡ್ ಆಗಿರ್ತವೆ. ಯಾಕೆ ಸ್ಯಾಚುರೇಟೆಡ್ ಆಗಿವೆ? ಸಿಂಗಲ್ ಬಾಂಡನ್ನು ಹೊಂದಿರ್ತವೆ, ಕಾರ್ಬನ್ ನಡುವೆ ಏಕಬಂಧವನ್ನು ಹೊಂದಿರ್ತವೆ, ಅದರಿಂದ ಇವು ಪರ್ಯಾಪ್ತವಾಗಿರ್ತವೆ. ಪರ್ಯಾಪ್ತವಾಗಿರ್ತವೆ. ಓಕೆ, ಇದರಲ್ಲಿ ಏನಾಗುತ್ತೆ ಅಂತಂದರೆ ಅನ್ಸ್ಯಾಚುರೇಟೆಡ್ ಆಗಿರ್ತವೆ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಗಿರ್ತವೆ. ಇವು ಅಪರ್ಯಾಪ್ತವಾಗಿರ್ತವೆ. ಯಾಕೆ ಅಪರ್ಯಾಪ್ತವಾಗಿರ್ತವೆ? ಡಬಲ್ ಬಾಂಡನ್ನು ಹೊಂದಿರ್ತವೆ. ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇರುತ್ತೆ. ನೆಕ್ಸ್ಟ್ ವ್ಯತ್ಯಾಸದಲ್ಲಿ ನೋಡೋಣ. ಓಕೆ, ಇದು ಅಷ್ಟೇ ಅನ್ಸ್ಯಾಚುರೇಟೆಡ್ ಇರುತ್ತೆ. ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ, ಇದು ಟ್ರಿಬಲ್ ಬಾಂಡನ್ನು ಕ್ರಿಯೇಟ್ ಮಾಡುತ್ತೆ. ಟ್ರಿಬಲ್ ಬಾಂಡ್ ಇರುತ್ತೆ, ಆದ್ದರಿಂದ ಇದು ಅಪರ್ಯಾಪ್ತ. ಓಕೆ, ಒಂದು ವ್ಯತ್ಯಾಸ ನಿಮಗೆ ಆಲ್ಕೈನ್ಸ್ಗೆ ತುಂಬ ಕ್ಲಿಯರಾಗಿ ಗೊತ್ತಿದೆ ಅಂತ ಅಂದ್ಕೊಂಡಿರ್ತೀನಿ. ಯಾಕೆ ಅದು ಸ್ಯಾಚುರೇಟೆಡ್ ಅಂಡರಲ್ಲಿದೆ, ಇವೆರಡೂ ಕೂಡ ಅನ್ಸ್ಯಾಚುರೇಟೆಡ್ ಅಂಡರಲ್ಲಿದೆ ಅಂತ ಗೊತ್ತಾಗಿದೆ. ಎರಡನೇ ವ್ಯತ್ಯಾಸ ನೋಡೋಣ. ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇರುತ್ತೆ. ಸ್ಯಾಚುರೇಟೆಡ್ ಅಂತ ಹೇಳಬೇಕು ಅಂದರೆ ಎರಡು ಅನುಕ್ರಮ ಕಾರ್ಬನ್ಗಳ ನಡುವೆ ಸಿಂಗಲ್ ಬಾಂಡ್ ಇರಬೇಕು, ಏಕಬಂಧ ಇರಬೇಕು. ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇರುತ್ತೆ. ಇದರೊಳಗೆ ಡಬಲ್ ಬಾಂಡ್, ದ್ವಿಬಂಧ ಅಂತ ಹೇಳ್ತೀವಿ. ದ್ವಿ ಅಂದರೆ ಎರಡು, ಕನ್ನಡದಲ್ಲಿ ಬರಿಬೇಕಾಗಿಲ್ಲ, ಅರ್ಥ ಆಗುತ್ತೆ. ದ್ವಿಬಂಧ. ಓಕೆ, ಇದರಲ್ಲಿ ಕಾರ್ಬನ್ ನಡುವೆ ಟ್ರಿಬಲ್ ಬಾಂಡ್ ಇರುತ್ತೆ, ತ್ರಿಬಂಧ ಇರುತ್ತೆ. ಓಕೆ, ಜನರಲ್ ಫಾರ್ಮುಲಾ ನೋಡೋಣ. ಜನರಲ್ ಫಾರ್ಮುಲಾ ಈಗ ಆಲ್ರೆಡಿ ಗೊತ್ತಿದೆ ನಿಮಗೆ. CnH2n+2. ಇಲ್ಲಿ ಎನ್ ಅಂದರೆ ಏನು ಅಂತಂದರೆ ಕಾರ್ಬನ್ ಆಟಮ್ಸ್. N = ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಂತ. ಈಗ ಮೆತ್ ಅಂದರೆ 1, ಓಕೆ, ಹಿತ್ ಅಂದರೆ 2, ಪ್ರೊಪ್ ಅಂದರೆ 3, ಬ್ಯೂಟ್ ಅಂದರೆ 4. ಇದು ಗೊತ್ತಾಗ್ಬಿಡುತ್ತೆ. ಅದು ಹೆಸರೇ ಹೇಳ್ತಾ ಇದೆ ಎಷ್ಟು ಕಾರ್ಬನ್ ಇದೆ ಅದರೊಳಗೆ ಅಂತ. ಆ ಕಾರ್ಬನ್ನ ಹಾಕ್ಬಿಟ್ರೆ ಅದ್ರ ಮಾಲಿಕ್ಯುಲರ್ ಫಾರ್ಮುಲಾ ಬಂದುಬಿಡುತ್ತೆ, ಅಣುಸೂತ್ರ ಬರುತ್ತೆ. ಮುಂದೆ ನೋಡೋಣ. ಓಕೆ, ಇದ್ರದ್ದು ಜನರಲ್ ಫಾರ್ಮುಲಾ ನಿಮಗೆ ಪಂಚಾಯತ್ ಎಕ್ಸಾಮ್ಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿರ್ತೀನಿ. CnH2n. UPSCಗೆ 3 ಕೊಟ್ಬಿಟ್ಟು ಮ್ಯಾಥ್ ದಿ ಫಾಲೋಯಿಂಗಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಕೇಳಿದ್ದಾನೆ. ನೀವು ಅಂದ್ಕೊಂಡಿರ್ತೀರಾ ದೊಡ್ಡ ಎಕ್ಸಾಮ್ಗೆ ದೊಡ್ಡ ಪ್ರಶ್ನೆ ಬರುತ್ತೆ, ಚಿಕ್ಕ ಎಕ್ಸಾಮ್ಗೆ ಚಿಕ್ಕ ಪ್ರಶ್ನೆ ಬರುತ್ತೆ ಅಂತ. ಈಗ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡೋದು ಟಾಪ್ ಅಪ್ ಅಪ್ರೋಚ್ ಅಥವಾ ಟಾಪ್ ಡೌನ್ ಅಪ್ರೋಚ್ ಅನ್ನುವಂಥ, ಬಾಟಮ್ ಅಪ್ ಅಪ್ರೋಚ್ ಅಥವಾ ಟಾಪ್ ಡೌನ್ ಅಪ್ರೋಚ್ ಅನ್ನುವಂಥ ಎರಡು ಅಪ್ರೋಚ್ಗಳನ್ನು ಬಳಸ್ತೀವಿ. PCನಲ್ಲಿ ಕೇಳಿರೋ ಎಷ್ಟೋ ಕ್ವಶನ್ಸ್ಗಳು UPSCನಲ್ಲೂ ಕೇಳಿದ್ದಾನೆ. UPSCನಲ್ಲಿ ಕೇಳಿರುವಂಥ ಎಷ್ಟೋ ಕ್ವಶನ್ಸ್ಗಳು PCಗೂ ಬಂದಿದೆ. ಈ ಎರಡು ಅಪ್ರೋಚ್ಗಳನ್ನು ಬಳಸ್ತಾನೆ. ಈ ಕ್ವಶನ್ಸು ಇದಕ್ಕೆ IASಗೆ ಬರೋದು, ಇದು ನಮ್ಗೆ ಓದಬಾರ್ದು ಅಂತ ತಿಳ್ಕೊಬಾರ್ದು ನೀವು. ಯಾವುದೇ ಪೇಪರಲ್ಲಿ ಕ್ವಶನ್ ಪೇಪರ್ ಬಂದಿರಲಿ, ಅದನ್ನ ಅನಾಲಿಸಿಸ್ ಮಾಡಬೇಕು, ಎಲ್ಲೋ ಒಂದು ಕಡೆ ಬರೋ ಸಾಧ್ಯತೆ ಇರುತ್ತೆ. ಓಕೆ, ಇದು CnH2n-2. ಇಲ್ಲಿ ಎನ್ ಅಂದರೆ ಎಲ್ಲ ಕಡೆನೂ ಅಷ್ಟೇ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಕಾರ್ಬನ್ ಎಷ್ಟನ್ನು ತೋರಿಸುತ್ತೋ ಅದನ್ನು ನಾವು CnH2n ಅಂತ ಕರಿತೀವಿ. ಓಕೆ, ಇವನ್ನ ಪ್ಯಾರಾಪಿನ್ಸ್ ಅಂತ ಕರೀತಾರೆ. ಪ್ಯಾರಾಪಿನ್ಸ್ ಅಂತ ಹೇಳ್ತೀವಿ. ಆಲ್ಕೆನ್ಸ್ಗಳನ್ನು ಏನಂತ ಕರೀತಾರೆ ಅನ್ನೋದು ಒಂದು ಕ್ವಶನ್ಸ್ ಆಗಿದೆ. ಪ್ಯಾರಾಪಿನ್ಸ್. ಇದನ್ನು ಹೋಲಿಪೆನ್ಸ್ ಅಂತ ಕರೀತಾರೆ. ಇದರ ಅನ್ವರ್ಥ ಹೆಸರುಗಳಿವು. ಅನ್ವರ್ಥ ಹೆಸರುಗಳು ಅಂದರೆ ಅದಕ್ಕಿರುವಂಥ ಅಡ್ಡ ಹೆಸರುಗಳಿವು. ಓಕೆ, ಅಸಿಟಲೀನ್ ಅಂತ ಹೇಳ್ತೀವಿ. ಓಕೆ, ಇವು 3 ಥರದ್ದು ಅಡ್ಡ ಹೆಸರು ಗೊತ್ತಾಯಿತು. ನೆಕ್ಸ್ಟ್, ಮೊಟ್ಟ ಮೊದಲ ಸದಸ್ಯ ಯಾವುದು? ಆಲ್ಕೇನಲ್ಲಿ ಮೊಟ್ಟ ಮೊದಲ ಮೆಂಬರ್ ಯಾವುದು? ಓಕೆ, 1 ಕಾರ್ಬನ್ ಅಂದರೆ ಮೊದಲನೇ ಮೆಂಬರ್ ತಾನೆ. 1 ಕಾರ್ಬನ್ ಇರುವಂಥ ಮೊಟ್ಟ ಮೊದಲ ಆಲ್ಕೇನ್ ಯಾವುದು ಅಂದರೆ ಮೀಥೇನ್. ಇದ್ರ ಬಗ್ಗೆ ಮುಂದೆ ಓದೋಣ ನಾವು. ಓಕೆ, ಇದರಲ್ಲಿ ಈಥೀನ್. ಇದ್ರ ಮೊಟ್ಟ ಮೊದಲ ಸದಸ್ಯ ಈಥೀನ್. ಏನಕ್ಕೆ ಬೇಕು ಅಂತ ಮುಂದೆ ಬೇಕಾಗುತ್ತೆ. ಇದು ಈಥೈನ್. ಮೊಟ್ಟ ಮೊದಲ ಸದಸ್ಯ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಯಾವುದು ಅನ್ನೋದು ಕ್ವಶನ್ಸ್ ಆಗಿದೆ. ಅತ್ಯಂತ ಸಿಂಪಲ್ ಆಲ್ಕೇನ್ ಯಾವುದು ಅಂತ ಕೇಳಿದಾನೆ ಕ್ವಶನ್ಸು. ಅತ್ಯಂತ ಸರಳ ಹೈಡ್ರೋಕಾರ್ಬನ್ನ ಮಾಲಿಕ್ಯುಲರ್ ಫಾರ್ಮುಲಾ ಬರೀರಿ, ಅಣುಸೂತ್ರ ಬರೀರಿ ಅನ್ನೋದು ಕ್ವಶನ್ಸ್ ಆಗಿದೆ. ಅವೆಲ್ಲ ಈಸಿ ಆಗಬೇಕು ಅಂದರೆ ಈ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾಗಬೇಕು ನಿಮಗೆ. ಓಕೆ, 6ನೇದು ಇದು ಗೊತ್ತಾಯ್ತಲ್ವಾ? ಆಲ್ಕೆನ್ಸ್ ಇದು ಗೊತ್ತಾಯಿತು. ಇವನ್ನೆಲ್ಲ ಓದಿದ್ರೆ ನಾನು ಈಗಾಗಲೇ ಹೇಳಿದೆ ಓವಲ್ಸ್ಗಳನ್ನು ಜ್ಞಾಪಕ ಇಟ್ಕೊಳ್ಳಿ ಅಂತ. ಓಕೆ, ಏನ್ ಅನ್ನುವಂಥ ಪದದಿಂದ ಎಂಡ್ ಆಗುತ್ತೆ.
ಈನ್ ಅನ್ನುವಂಥ ಪದದಿಂದ ಎಂಡ್ ಆಗುತ್ತೆ. ಐನ್ ಎನ್ನುವಂಥ ಪದದಿಂದ ಎಂಡ್ ಆಗುತ್ತೆ. ಓಕೆ, ಈ ಅಂತ್ಯಪ್ರಾಸಗಳು ಅಂತ ಹೇಳ್ತಿರಲ್ಲ ಹಾಗೆ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ ಆ ಪದಗಳಿಂದ ಹೆಂಡ್ ಮಾಡ್ತೀವಿ. ಅದು ಒಂದು ಯಾವುದೇ ಒಂದು ಕಾಂಪೌಂಡನ್ನು ಕೊಟ್ಟಿರಲಿ, ಆ ಕಾಂಪೌಂಡ್ ಹೆಸರನ್ನ ಹೇಳ್ತಿದ್ದಂಗೆ ಗೊತ್ತಾಗುತ್ತೆ ಇದು ಇದಕ್ಕೆ ಬರುತ್ತೆ, ಇದು ಇದಕ್ಕೆ ಬರುತ್ತೆ ಅಂತ. ಈಗ ಉದಾಹರಣೆಗೆ ಈತೇನ್ ಜನರಲ್ ಆಗಿರೋದ್ರಿಂದ ತೆಗೆದುಕೊಳ್ಳಿ, ಇದರೊಳಗೆ ಈತೇನ್ ಅಂತ ಹೇಳ್ತೀವಿ, ಇದರೊಳಗೆ ಈಥೀನ್ ಅಂತ ಹೇಳ್ತೀವಿ, ಅದರೊಳಗೆ ಈಥೈನ್ ಅಂತ ಹೇಳ್ತೀವಿ. ಓಕೆ, ಪ್ರೋಪೇನ್ ತೆಗೆದುಕೊಳ್ಳಿ, ಇದನ್ನು ಪ್ರೋಪೇನ್ ಅಂತ ಹೇಳ್ತೀವಿ, ಇದನ್ನು ಪ್ರೋಪೀನ್ ಅಂತ ಹೇಳ್ತೀವಿ, ಅಲ್ಲಿ ಪ್ರೋಪೈನ್ ಅಂತ ಹೇಳ್ತೀವಿ. ಓಕೆ, ಈ ಅಂತ್ಯಪ್ರಾಸಗಳು ಗೊತ್ತಿರಬೇಕು. ಒಂದು ಸಲ ಹಾಗೆ ಕ್ವಿಕ್ ರಿವಿಷನ್ ಮಾಡೋಣ, ಯಾಕೆಂತಂದರೆ ಒಂದು ಸ್ವಲ್ಪ ಎಲ್ಲರೂ ಒಂದು ಸ್ವಲ್ಪ ಗೊಂದಲ ಆಗಿದ್ರೆ ಅದ್ರ ಕ್ಲಾರಿಟಿ ಸಿಗಬೇಕು ಅನ್ನೋದು ಉದ್ದೇಶ ಅಷ್ಟೇ. ಓಕೆ, ಹೈಡ್ರೋಕಾರ್ಬನ್ಸ್ಗಳನ್ನು ಪ್ರಮುಖವಾಗಿ ಸ್ಯಾಚುರೇಟೆಡ್ ಹೈಡ್ರೋ ಮತ್ತು ಅನ್ಸ್ಯಾಚುರೇಟೆಡ್ ಎರಡನ್ನೂ ಸೇರಿಸಿ 3 ಗುಂಪುಗಳಾಗಿ ಮಾಡ್ತೀವಿ ನಾವು. ಆಲ್ಕೇನ್, ಆಲ್ಕೀನ್, ಆಲ್ಕೈನ್. ಪ್ರೊನೌನ್ಸಿಯೇಷನ್ ತುಂಬ ಕ್ಲಿಯರಾಗಿ ಕೇಳ್ಕೋಬೇಕು. ಓಕೆ, ಆಲ್ಕೇನ್ಸ್ ಯಾವ್ದ್ರಲ್ಲಿ ಬರುತ್ತೆ ಅಂದರೆ ಸ್ಯಾಚುರೇಟೆಡ್. ಯಾಕೆ ಅಂತ ಈಗ ಆಲ್ರೆಡಿ ಮುಂದೆ ಗೊತ್ತಾಗುತ್ತೆ ನಿಮಗೆ, ಸಿಂಗಲ್ ಬಾಂಡನ್ನು ಹೊಂದಿರೋದ್ರಿಂದ. ಇದು ಆಲ್ಕೀನ್ಸ್ ಅನ್ನೋದು ಅನ್ಸ್ಯಾಚುರೇಟೆಡ್, ಅಪರ್ಯಾಪ್ತ, ಕಾರಣ ಡಬಲ್ ಬಾಂಡನ್ನು ಹೊಂದಿದೆ, ಅದಕ್ಕೋಸ್ಕರ. ಆಲ್ಕೈನ್ಸ್ ಅನ್ನೋದು ಅಪರ್ಯಾಪ್ತ, ಕಾರಣ ಟ್ರಿಬಲ್ ಬಾಂಡನ್ನು ಹೊಂದಿದೆ. ಓಕೆ, ನೆಕ್ಸ್ಟು ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇರುತ್ತೆ, ಏಕಬಂಧ ಇರುತ್ತೆ. ಆಲ್ಕೀನ್ಸಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇರುತ್ತೆ. ಆಲ್ಕೈನ್ಸಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಟ್ರಿಬಲ್ ಬಾಂಡ್ ಇರುತ್ತೆ. ಓಕೆ, ಜನರಲ್ ಫಾರ್ಮುಲಾ ವೆರಿ ಇಂಪಾರ್ಟೆಂಟು, ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಇದು ಫಾರ್ಮುಲಾ. ಆಮೇಲೆ ನಿಮಗೆ ಕೆಲವು ಸಮಯದಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಕೇಳಿಬಿಟ್ರು ಕ್ಯಾಲ್ಕುಲೇಟ್ ಕೂಡ ನೀವೇ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ, ಕಾರಣ ನಂಬರ್ ಆಫ್ ಕಾರ್ಬನ್ಸು ಹೆಸರು ಹೇಳ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ CnH2n+2 ಅಂತ ಹೇಳ್ತೀವಿ. ಇಲ್ಲಿ ಎನ್ ಅಂದರೆ ಸ್ಮಾಲ್ ಎನ್ ಅಂದರೆ ಏನು ಅಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಕಾರ್ಬನ್ ಆಟಮ್ಸ್ ಹೆಂಗೆ ಗೊತ್ತಾಗುತ್ತೆ ನಮಗೆ, ಅದ್ರ ಹೆಸರು ಹೇಳ್ತಿದ್ದಂಗೆ ಗೊತ್ತಾಗುತ್ತೆ. ಮುಂದೆ ಮಾಡ್ತೀವಿ ಅದನ್ನ, ಮೆತ್ತು ಇತ್ತು ಆ ಪದಗಳು ಗೊತ್ತಾದರೆ ಗೊತ್ತಾಗ್ಬಿಡುತ್ತೆ. ಇದು CnH2n ಆಲ್ಕೀನ್ದು. ಆಲ್ಕೈನ್ದು CnH2n-2. ಜ್ಞಾಪಕ ಇಟ್ಕೋಬೇಕು ಅಂದರೆ ಇದರಲ್ಲಿ +2 ಇರುತ್ತೆ, +2 ತೆಗೆದಾಕ್ಬಿಡ್ತೀವಿ, ಮತ್ತೆ ಇನ್ನೆರಡು ಮೈನಸ್ ಮಾಡಿಬಿಟ್ರೆ ಆಲ್ಕೈನ್ ಬರುತ್ತೆ. ಜ್ಞಾಪಕ ಇಟ್ಕೊಳ್ಳೋದು ಈಸಿ. ಇದನ್ನ ಪ್ಯಾರಪಿನ್ಸ್ ಅಂತ ಕರೀತಾರೆ, ಇದನ್ನ ಓಲಿಫಿನ್ಸ್ ಅಂತ ಹೇಳ್ತೀವಿ, ಇದನ್ನು ಅಸಿಟಲೀನ್ ಅಂತ ಕರಿತೀವಿ. ಇದರ ಮೊದಲ ಸದಸ್ಯ ಯಾವುದು, ಆಲ್ಕೈನಲ್ಲಿ ಮೊದಲ ಸದಸ್ಯ ಯಾವುದು ಅಂದರೆ 1 ಕಾರ್ಬನ್ನ ಹೊಂದಿರುವಂಥದ್ದು, ಅದ್ಯಾವುದು ಅಂದರೆ ಮೀಥೇನ್. ಇದರಲ್ಲೂ ಅಷ್ಟೇ ಮೊದಲ ಸದಸ್ಯ ಯಾವುದು ಅಂದರೆ ಈಥೀನ್. ಇದರ ಮೊದಲ ಸಮಸ್ಯೆ ಈಥೈನ್. ಇದ್ರ ಮೆಂಬರ್ಸ್ ಎಲ್ಲವೂ ಯಾವ್ದ್ರಿಂದ ಎಣ್ಣಾಗ್ತವೆ ಅಂದರೆ ಏನ್ ಅನ್ನುವಂಥ ಪದ. ಈಗ ಮೀಥೇನ್, ಓಕೆ, ಈಥೇನ್, ಪ್ರೋಪೇನ್, ಪೆಂಟೇನ್ ಈ ಥರ ಪದಗಳನ್ನು ಬಳಸ್ತೀವಿ ನಾವು. ಈನ್ ಅನ್ನುವಂಥ ಪದದಿಂದ ಬಳಸ್ತೀವಿ ಇದನ್ನು ಐನ್ ಅನ್ನುವಂಥ ಪದದಿಂದ ಬಳಸ್ತೀವಿ. ಈಗ 3 ಗೊತ್ತಾಗಿದೆ ನಿಮಗೆ, ಆಲ್ಕೇನ್ ಗೊತ್ತಾಗಿದೆ, ಆಲ್ಕೀನ್ ಗೊತ್ತಾಗಿದೆ, ಆಲ್ಕೈನ್ಸ್ ಗೊತ್ತಾಗಿದೆ. ಓಕೆ, ಈಗ ಮುಂದೆ ಹೋಗೋಣ, ಒಂದೊಂದಾಗಿ ತೆಗೆದುಕೊಳ್ಳೋಣ. ಈಗ 3 ಡಿವೈಡ್ ಮಾಡ್ಕೊಂಡ್ವಿ. ಆಲ್ಕೇನ್ಸ್ ಬಗ್ಗೆ ನೋಡೋಣ. ಆಲ್ಕೇನ್ಸ್ ಈಗ ಆಲ್ರೆಡಿ ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿದೆ. ಇದು ಸ್ಯಾಚುರೇಟೆಡ್ ಅಂತ ಗೊತ್ತಿದೆ ನಿಮಗೆ, ಸ್ಯಾಚುರೇಟೆಡ್, ಪರ್ಯಾಪ್ತ. ಆಮೇಲೆ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ ಕಾರ್ಬನ್ ಕಾರ್ಬನ್ ನಡುವೆ ಸಿಂಗಲ್ ಬಾಂಡ್ ಇರುತ್ತೆ ಅಂತ ಗೊತ್ತಿದೆ ಇದಕ್ಕೆ. ಓಕೆ, ಇದರ ಜನರಲ್ ಫಾರ್ಮುಲಾ CnH2n+2 ಅಂತ ಗೊತ್ತಿದೆ. ಓಕೆ, ಈಗ ಮಾಲಿಕ್ಯುಲರ್ ಫಾರ್ಮುಲಾಗಳನ್ನು ಕಂಡುಹಿಡಿಯೋಣ. ಓಕೆ, ನಂಬರ್ ಆಫ್ ಕಾರ್ಬನನ್ನು ಮೊದಲಿಗೆ ನೋಡೋಣ. ನಂಬರ್ ಆಫ್ ಕಾರ್ಬನನ್ನು ಹೊಂದಿದ್ರೆ ಏನಂತ ಕರೀತಾರೆ, ನೇಮ್, ಅದರ ಹೆಸರು ಏನು ಬರುತ್ತೆ, ಯಾವ ಆಲ್ಕೇನ್ ಬರುತ್ತೆ, ಅದ್ರ ಮಾಲಿಕ್ಯುಲರ್ ಫಾರ್ಮುಲಾ ಹೇಗೆ ಕಂಡುಹಿಡಿಯೋದು. ಓಕೆ, ಒಂದಿದ್ರೆ ಮೆತ್ ಅಂತ ಕರೀತಾರೆ, ಮೆತ್. ಓಕೆ, 2 ಇದ್ದರೆ ಹಿತ್ ಅಂತ ಕರೀತಾರೆ, 3 ಇದ್ದರೆ ಪ್ರೊಪ್ ಅಂತ ಕರೀತಾರೆ, ಪ್ರೊಪ್, 4 ಇದ್ದರೆ ಬ್ಯೂಟ್ ಅಂತ ಕರೀತಾರೆ, 5 ಇದ್ದರೆ ಪೆಂಟ್ ಅಂತ ಕರೀತಾರೆ. ಇನ್ನು ಮುಂದಕ್ಕೆ ಹೋಗ್ಬೋದು, ಕಾರಣ ಇನ್ನು ಇಷ್ಟಕ್ಕೆ ಯಾಕೆ ನೆನೆಸ್ತೀನಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಈ 5 ಲೆವೆಲ್ಗೆ ಗೊತ್ತಿದ್ರೆ ಸಾಕು, ಪೆಂಟೇನ್ವರೆಗೆ ಗೊತ್ತಿದ್ರೆ ಸಾಕು. ಆಲ್ಕೇನ್ ಅಂದಾಗ ಏನರಿಂದ ಎಂಡಾಗಿದೆ, ANE-ಇಂದ ಎಂಡಾಗಿದೆ. ANE-ಇಂದ ಎಂಡಾಗಿರೋದನ್ನ ಬೇಕಾದ್ರೆ ಬೇರೆ ಕಲರಲ್ಲಿ ಬರೆಯೋಣ, ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅನ್ನೋದು ಉದ್ದೇಶ ಅಷ್ಟೇ. ANE, ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಈ ಅಂತ್ಯಪ್ರಾಸಗಳಿಂದ ಅವು ಎಂಡ್ ಆಗ್ತವೆ. ಓಕೆ, ಈಗ ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಯೋದು ಹೆಂಗೆ, ಈಗ ಮಾಲಿಕ್ಯುಲರ್ ಜನರಲ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ, CnH2n+2 ಅಂತ ಗೊತ್ತಿದೆ. ಇಲ್ಲಿ ಎನ್ ಅಂತಂದ್ರೆ ಏನು, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಂತ. ಎನ್ ಅಂತ ಅರ್ಥ ಏನು ಅಂತಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಕಾರ್ಬನ್ಗಳ ಸಂಖ್ಯೆ. ಮೆತ್ ಅಂದಾಗ 1 ಇದೆ,
ಒಂದಿದ್ರೆ ಏನಾಗುತ್ತೆ, ನಾವು ಎನ್ ಅನ್ನೋದ್ರಿಗೆ ಒಂದನ್ನು ಹಾಕಿ ಎನ್ ಬದಲು ಒಂದು ಹಾಕ್ತೆ, ಎಚ್ ಬರೆದೆ, 2 ಹಾಗೆ ಬರೆದಿದ್ದೀನಿ, ಇಂಟು 1 ಅಂತ ಹಾಕಿದ್ದೀನಿ, ಪ್ಲಸ್ 2. ಹೀಗೆ ಸಿಂಪ್ಲಿಫೈ ಮಾಡೋಣ ಇನ್ನು ಮುಂದಕ್ಕೆ. ಸಿ ಅದರ ಕೆಳಗಡೆ 1 ಬರೆದ್ರು ಒಂದೇ, ಬಿಟ್ಟರು ಒಂದೇ, ಒಂದಿದೆ ಅಂತಲೇ ಅರ್ಥ. ಇಲ್ಲಿ 2 + 2, 2 + 2 4, ಎಚ್ ಅಂದರೆ 4. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಬಂತು ತಾನೆ. ಇದನ್ನೇ ಮೀಥೇನ್ ಅಂತ ಕರಿತೀವಿ. ಮೀಥೇನ್ನ ಉಪಯೋಗದ ಬಗ್ಗೆ ನೆಕ್ಸ್ಟ್ ಓದೋಣ ನಾವು. ಓಕೆ, ತುಂಬ ಇಂಪಾರ್ಟೆಂಟು, ತುಂಬ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಬಂದಿವೆ, ನೋಡೋಣ ಅದನ್ನ. ಅದೇ ಥರ ಇದನ್ನು ಮಾಡಿ, CN H2N + 2 ಅನ್ನೋದು ಮಾಲಿಕ್ಯುಲರ್ ಫಾರ್ಮುಲಾ. ಇಲ್ಲಿ ಎನ್ ಅಂದರೆ 2 ಅಂತ ಅರ್ಥ. 2 ಅಂದರೆ C2H 2 × 2 + 2. ಆ ಫಾರ್ಮುಲಾಕ್ಕೆ ಎನ್ನಿಗೆ ಮಾತ್ರ ಬೆಲೆ ಆದೇಶವನ್ನು ಮಾಡಿದ್ದೀನಿ. ಅದ್ರ ಮುಂದೆ ಮಾಡೋದಾದರೆ C2H ನೋಡೋಣ, 2 4 4 2 6 C2H6. ಏನಾಗ್ತಿದೆ ಇದಕ್ಕೂ ಕಂಪೇರ್ ಮಾಡಿದ್ರೆ ಅಂದರೆ ಒಂದು CH2 ಒಂದು CH2 ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಹಾಗೆ CH2 ಹೆಚ್ಚಿಗೆ ಆದರೆ ನೇರವಾಗಿ ಬರ್ಕೊಳ್ತಾ ಹೋಗ್ಬಿಡ್ಬೋದು. ಇದೇನಾಗ್ಬೋದು, ಪ್ರೋಪೇನ್ C3H8 ಮೂರು ಅನ್ನು ಡಬಲ್ ಮಾಡಿ 6 ಆಯಿತು, ಅದಕ್ಕೆ 2 ಸೇರಿಸಿ ಅಷ್ಟೇ. ಬ್ಯೂಟೇನ್ C4H10, C5 ಪೆಂಟೇನ್ಗೆ H12. ಏನಾರು ಕಷ್ಟ ಆಗುತ್ತಾ ಇದು ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಯೋದು? ಆಯಿತು. ಈಗ ಆಲ್ಕೇನ್ ಬಗ್ಗೆ ನಮ್ಗೆ ಏನು ಮಾಹಿತಿ ಗೊತ್ತಾಯಿತು ಅಂದರೆ, ಆಲ್ಕೇನ್ ಅನ್ನೋದೊಂದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಗೊತ್ತಾಗಬೇಕು. ಆಲ್ಕೇನ್ 2 ಕಾರ್ಬನ್ಗಳ ನಡುವೆ ಸಿಂಗಲ್ ಬಾಂಡ್ ಇರುತ್ತೆ, ಅದಕ್ಕೋಸ್ಕರ ಇದನ್ನ ಪರ್ಯಾಪ್ತ ಅಂತ ಕರಿತೀವಿ ಅಂತ ಗೊತ್ತಿರಬೇಕು. ಜನರಲ್ ಫಾರ್ಮುಲಾ ಗೊತ್ತಿರಬೇಕು, CnH2n +2 ಅಂತ ಗೊತ್ತಿರಬೇಕು. CnH2n +2 ಅಂತ ಗೊತ್ತಿರಬೇಕು. ಜನರಲ್ ಫಾರ್ಮುಲಾ ಗೊತ್ತಿರಬೇಕು. ನೆಕ್ಸ್ಟ್ ಜನರಲ್ ಫಾರ್ಮುಲಾ ಆಧಾರದ ಮೇಲೆ ಹೆಂಗೆ ಬರುತ್ತೆ, ಹೆಸರು ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರಬೇಕು. ಮೆತ್ ಅಂದರೆ 1, ಇತ್ ಅಂದರೆ 2, ಪ್ರೊಪ್ ಅಂದರೆ 3, ಬ್ಯೂಟ್ ಅಂದರೆ 4, ಪೆಂಟ್ ಅಂದರೆ 4. ಓಕೆ, ಪೆಂಟ್ ಅಂದರೆ 5. ಆಲ್ಕೇನ್ ಅಂದಾಗ ANEಯಿಂದ ಎಂಡ್ ಆಗುತ್ತೆ, ಎಲ್ಲವಕ್ಕೂ ANEಯನ್ನು ಹಾಕ್ತೀನಿ. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಹೆಂಗೆ ಬರ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನು ತೋರಿಸಿದೆ ನಾನು, CnH2n +2 ಅಂತ. ಇಲ್ಲಿ ಎನ್ ಅಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸು, ಮೆತ್ ಅಂದಾಗ ಕಾರ್ಬನ್ 1, C 1 ಬರೆದಿದ್ದೀನಿ, H 2 × 1 ಅಂತ ಯಾಕೆ ಬರೆದಿದ್ದೆ, ಎನ್ ಬೆಲೆಯನ್ನು ಬರೆದಿದ್ದೀನಿ, +2 ಅನ್ನು ಬರೆದಿದ್ದೀನಿ. C ಕೆಳಗಡೆ 1 ಬರೆದ್ರು ಒಂದೇ, ಬಿಟ್ಟರು ಒಂದೇ, ಅದರೊಳಗೆ 1 ಇದೆ ಅಂತಲೇ ಅರ್ಥ. 2 + 2 +2 ಕೊಡಿದಾಗ 4 ಆಯಿತು, 4. CH4 ಅನ್ನೋದು ಮೀಥೇನ್ನ ಅಣುಸೂತ್ರ ಏನು ಅನ್ನೋದನ್ನ PC ಕೂಡ ಕ್ವಶನ್ಸ್ ಆಗಿ ಕೇಳಿದ್ದಾನೆ, CH4. ಓಕೆ, ಅದೇ ಥರ ಈಥೇನ್ಗೆ ಬರೆದಿದ್ದೀನಿ. ಈಥೇನ್ ಬರೆದಾಗ CnH2n +2 ನಿಮ್ಗೆ ಗೊತ್ತಿದೆ ಜನರಲ್ ಫಾರ್ಮುಲಾ. C2 ಬರೆದೆ, H2 × 2n ಅನ್ನು ಬರೆದಿದ್ದೀನಿ, +2. C2 ಆಯಿತು, H 2 4 ಇದಾಗಿದೆ, 2 4 +2 ಸೇರಿಸಿದ್ರೆ 6 ಆಯಿತು. ಈಗ ಮತ್ತೆ ಅದನ್ನೇ ಮಾಡ್ತಾ ಬರೋದು ಬೇಡ, ಈಗ ಒಂದು ಸ್ವಲ್ಪ ಲಾಜಿಕ್ ಬಂದಿದೆ ನಮಗೆ. ಇದಕ್ಕೆ CH2 ಅನ್ನು ಹ್ಯಾಡ್ ಮಾಡ್ತಾ ಹೋಗ್ಬಿಟ್ರೆ ನೀವು ಎಲ್ಲಿವರೆಗೆ ಬರಿತಾ ಹೋಗಿದ್ರು n ಟೈಮ್ಸ್ ಬರಿತಾ ಹೋಗ್ಬಿಡ್ಬೋದು. ಓಕೆ, ಅದೇ ರೀತಿ ಹೀಗೆ ಇವತ್ತರ ಯೂಸಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು ಯೂಸಸ್. ಈಗ ಆಲ್ಕೇನ್ನ ಮೊದಲನೇ ಸದಸ್ಯ ಯಾವುದಂತ ಹೇಳಿದ್ವಿ, ಮೀಥೇನ್ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ತುಂಬ ಕ್ವಶನ್ಸ್ ಬಂದಿರುತ್ತೆ. ಮಾಲಿಕ್ಯುಲರ್ ಫಾರ್ಮುಲಾ ಏನು ಅಂತಂದರೆ CH4. ಮಾಲಿಕ್ಯುಲರ್ ಫಾರ್ಮುಲಾ CH4. ಓಕೆ, ಮೀಥೇನ್ ಸಿಂಪಲ್ ಹೈಡ್ರೋಕಾರ್ಬನ್. ಇದು ಸಿಂಪಲ್ ಹೈಡ್ರೋಕಾರ್ಬನ್, ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅಂದರೆ ಇದು, ಅತ್ಯಂತ ಸರಳ ಆಲ್ಕೇನ್ ಅಂದರೆ ಇದು. ಓಕೆ, CH4. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಕೇಳ್ತಾನೆ, CH4 ಅಂತ ಗೊತ್ತಿರಬೇಕು. ಇಟ್ಸ್ ಪಾರ್ಸ್ಲಿ ಡಿಸಾಲ್ವ್ಡ್ ಇನ್ ವಾಟರ್. ನೀರಿನಲ್ಲಿ ಪಾರ್ಶ್ವವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಕರಗುತ್ತೆ ಇದು. ಇಟ್ ಡಿಸಾಲ್ವ್ಡ್ ಇನ್ ಈಥೈಲ್ ಆಲ್ಕೋಹಾಲ್ ಕರಗುತ್ತೆ, ಮತ್ತು ಈಥರ್ನಲ್ಲಿ ಕರಗುತ್ತೆ. ಆರ್ಗ್ಯಾನಿಕ್ ಕಾಂಪೌಂಡ್ಗಳಲ್ಲಿ ಇದು ಕರಗುತ್ತೆ, ವಿಲೀನಗೊಳ್ಳುತ್ತೆ, ಸಾಲ್ಯುಬಲ್ ಅಂತ ಹೇಳ್ತೀವಿ. ಓಕೆ, ಈಥೈಲ್ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡ್ತಾರಲ್ಲ ಅದು ಆಲ್ಕೋಹಾಲಲ್ಲಿ ಕರಗುತ್ತೆ, ಈಥರ್ನಲ್ಲಿ ಕರಗುತ್ತೆ, ಗೊತ್ತಿರಬೇಕಿದು. ನೆಕ್ಸ್ಟು ಓಡರ್ಲೆಸ್ ಇದು ಟೇಸ್ಟ್ಲೆಸ್ ಗ್ಯಾಸ್ ಇದು. ಓಕೆ, ಓಡರ್ಲೆಸ್ ವಾಸನೆ ಇರೋದಿಲ್ಲ, ಸ್ಮೆಲ್ ಇರಲ್ಲ. ನೆಕ್ಸ್ಟ್ ಕಲರ್ ಕೂಡ ಇರಲ್ಲ, ಕಲರ್ಲೆಸ್. ಇದು ಫಿಸಿಕಲ್ ಪ್ರಾಪರ್ಟೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೋಸ್ಕರ ಇದು ಗೊತ್ತಿರಬೇಕು. ಓಕೆ,
ಜಡತ್ವವನ್ನು ಹೊಂದಿರುತ್ತೆ, ಕೆಮಿಕಲಿ ಇನ್ಯಾಕ್ಟಿವ್ ಆಗಿರುತ್ತೆ, ಜಡತ್ವವನ್ನು ಹೊಂದಿರುತ್ತೆ, ಅದೇನು ಬೇಡ. ಏನೇನು ಕ್ವಶನ್ಸ್ ಇದ್ರ ಮೇಲೆ ಬರ್ಬೋದು ಅಂತ ನೋಡೋದಾದರೆ ತುಂಬ ಕ್ವಶನ್ಸು ಇದ್ರ ಮೇಲೆ ಬಂದಿದೆ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅನ್ನೋದು ಬಂದಿದೆ. ಅದಾದ ನಂತರ ಯಾವುದು ಬಂದಿದೆ ಅಂತ ನೋಡೋಣ. ಇದನ್ನು ಎಲ್ಲೆಲ್ಲಿ ಬಳಸ್ತೀವಿ ಅದ್ರ ಮೇಲೆಲ್ಲೂ ಕೇಳ್ತಾನೆ. ನಿಮ್ಗೆ ಗೊತ್ತಿರಬೇಕು, CNG ಅಂತ ಕೇಳಿದ್ದೀರಾ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಮೊನ್ನೆ ಕೂಡ ಕ್ವಶನ್ಸ್ ಆಗಿತ್ತಿದ್ದು. ಇದರ ಅಬ್ರಿವೇಷನ್ ಬರೆಯೋದೇ ಒಂದು ಕ್ವಶನ್ಸು. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಸಂಚಿತ ನೈಸರ್ಗಿಕ ಅನಿಲ ಅಂತ ಕರೀತಾರೆ. ಇದರಲ್ಲಿ ಮೀಥೇನ್ ಮತ್ತು ಈಥೇನ್ ಇರುತ್ತೆ. ದಿಸ್ ಎ ಕಾಂಪೊನೆಂಟ್ ಆಫ್ CNG. ಇದರೊಳಗೆ CNG ಎಲ್ಲಿ ಇರುತ್ತೆ ಅಂತ ಗೊತ್ತಿರಬೇಕು. ಸಂಚಿತ ನೈಸರ್ಗಿಕ ಅನಿಲ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರೀತಾರೆ ಇದನ್ನ. ಇದ್ರ ಬಗ್ಗೆ ಗ್ಯಾಸ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಆಮೇಲೆ ಅದನ್ನ ಓದಿದಾಗ ಹೋಗೋಣ. ಈಗ ಡೈವರ್ಟ್ ಆಗೋದು ಬೇಡ, ಗೊತ್ತಿರಬೇಕು. ಅಬ್ರಿವೇಷನ್ ಫಾರ್ಮ್ಸ್ ವೆರಿ ಇಂಪಾರ್ಟೆಂಟು. ಅವನು HMT ಅಂತ ಕೊಟ್ಬಿಟ್ಟು ಹಿಂದೂಸ್ತಾನ್ ಮಿಷನ್ ಟೂಲ್ಸ್, ಹೆಗಲ ಟವಲ್, ಹೆಣ್ಣು ಮಕ್ಕಳ ತಂದೆ, ಹಿಂಗೆಲ್ಲನೂ ಕೊಟ್ಬಿಡ್ತಾನೆ. ನೀವು ಗೊಂದಲ ಆಗ್ಬಿಡ್ಬಾರ್ದು, ತುಂಬ ಕ್ಲಿಯರಾಗಿ ಬರೀಬೇಕು. ನೆಕ್ಸ್ಟ್ ಬಯೋಗ್ಯಾಸ್ ಅಂತ ಕೇಳ್ತೀರಾ, ಗೋಬರ್ ಗ್ಯಾಸ್ ಅಂತ ಹೇಳ್ತೀರಾ. ಓಕೆ, ಬಯೋಗ್ಯಾಸ್ನ ಕಾಂಪೊನೆಂಟ್ ಆಗಿರುತ್ತೆ ಇದು. ಬಯೋಗ್ಯಾಸ್ ನಿಮಗೆ ತುಂಬ ಎಕ್ಸಾಮಲ್ಲಿ ಕೇಳಿದ್ದೇನೆ, ಬಯೋಗ್ಯಾಸ್ನ ಘಟಕ ಯಾವುದು ಅಂತ. ಓಕೆ, ಬಯೋಗ್ಯಾಸ್ನ ಘಟಕ ಯಾವುದು ಅಂತ ಕೇಳ್ತಾ ಇದ್ದ, ಮೀಥೇನ್ ಅಂತ ಬರಿತಾ ಇದ್ರಿ ತುಂಬ ಎಕ್ಸಾಮ್ನಲ್ಲಿ. ಒಂದು KS ಎಕ್ಸಾಮ್ 2010 ಏನು ಮಾಡಿದ್ದಾನೆ ಅಂದರೆ ಮೀಥೇನ್ ಪ್ಲಸ್ ಕಾರ್ಬನ್ ಮಾನಾಕ್ಸೈಡ್, ಮೀಥೇನ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಹಿಂಗೆ ಕೊಟ್ಟಿದ್ದಾನೆ. ಮೀಥೇನ್ CH4 ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಕರೆಕ್ಟ್ ಆನ್ಸರು. ಕಾರಣ ಇದು ಪರ್ಮಂಟೇಷನ್ ಪ್ರೋಸೆಸ್. ಉದುಗುವಿಕೆ ಕ್ರಿಯೆ. ಎಲ್ಲಿ ಉದುಗುವಿಕೆ ಕ್ರಿಯೆ ಆಗುತ್ತೋ ಅಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇದು ಉದುಗುವಿಕೆ ಕ್ರಿಯೆಯಿಂದ ತಯಾರು ಮಾಡ್ತಾರೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಅಂತ ಗೊತ್ತಿದೆಯಾ ಅಂತ ಹಿಂಗೆ ಬಟ್ಟೆ ಸುತ್ಕೊಂಡು ಹೊಡಿತಾರೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಗೊತ್ತಿರಬೇಕು. ಗೋಬರ್ ಗ್ಯಾಸ್ನ ಘಟಕ ಯಾವುದು ನೀವೆಲ್ಲರೂ ಹೇಳ್ತೀರಾ ಮೀಥೇನ್ ಅಂತ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಬಿಟ್ರೆ ಎಷ್ಟೋ ಜನ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ. ಅದರಿಂದ ತುಂಬ ಕ್ಲಿಯರಾಗಿ ಗೊತ್ತಿರಬೇಕಿದು. ನೆಕ್ಸ್ಟ್ ಇದನ್ನು ಮಾರ್ಸ್ ಗ್ಯಾಸ್ ಅಂತ ಕರೀತಾರೆ. ಮಾರ್ಸ್ ಗ್ಯಾಸ್. ಓಕೆ, ಜೌಗು ಅನಿಲ ಅಂತ ಹೇಳ್ತೀವಿ ಕನ್ನಡಕ್ಕೆ. ಜೌಗು ಅನಿಲ. ಎಲ್ಲಿ ಜೌಗು ಪ್ರದೇಶ ಅಂತ ಹೇಳ್ತೀವಿ, ನೀರು ಜಿನುಗುವಂಥದ್ದು, ಮಾಯಿಶ್ಚರ್ ಇರುವಂಥ ಇದರೊಳಗೆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸಲ್ಲಿ ಎಲ್ಲ ರಿಯಾಕ್ಟ್ ಆಗಿಬಿಟ್ಟು ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ಜೌಗು ಅನಿಲ ಅಂತ ಕರೀತಾರೆ. ಜೌಗು ಅನಿಲ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದು ಫ್ಯಾಡಿ ಫೀಲ್ಡಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಫ್ಯಾಡಿ ಫೀಲ್ಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಕನ್ನಡದೊಳಗೆ ಭತ್ತದ ಗದ್ದೆ ಅಂತ ಹೇಳ್ತೀರಲ್ಲ ಅದು. ಭತ್ತದ ಗದ್ದೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ UPSCಗೆ ಕೇಳಿದ್ದಾನೆ. ಮೀಥೇನ್ ಅನಿಲ ಬಿಡುಗಡೆ ಆಗುತ್ತೆ, ಪ್ಯಾಡಿ ಫೀಲ್ಡಲ್ಲಿ ಬಿಡುಗಡೆ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಭತ್ತ ಬೆಳಿಬೇಕು ಅಂದರೆ ಸ್ಟ್ಯಾಗ್ನೆಂಟ್ ವಾಟರ್ ಇರಬೇಕು. 2 ಇಂಚಷ್ಟು ನೀರು ನಿಂತಿರಬೇಕಾಗತ್ತೆ. ಒಂದು ಅಥವಾ 2 ಇಂಚಷ್ಟು ನೀರು ನಿಂತಿದೆ ಅಂದರೆ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಎಲ್ಲ ಅದರೊಳಗೆ ಕೊಳೆಯುತ್ತೆ. ಕೊಳ್ತಾಗ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ದ ಲಾಜಿಕ್ ಸೆನ್ಸ್ ಇದು. ಓಕೆ, ಮೆಲುಕು ಹಾಕುವ ಪ್ರಾಣಿಗಳು ಅಂತ ಹೇಳ್ತೀವಿ. ಮೆಲುಕು ಹಾಕುವ ಪ್ರಾಣಿಗಳು ಉದಾಹರಣೆಗೆ ನಿಮ್ಗೆ ಗೊತ್ತಿದೆ, ಹಸು, ಎಮ್ಮೆ ಇವೆಲ್ಲ ಹುಲ್ಲನ್ನು ತಿನ್ಬೇಕಾದ್ರೆ ತಿಂದು ಹಾಗೆ ನೇರವಾಗಿ ನುಂಗ್ಬಿಟ್ಟಿರ್ತವೆ. ಅವಕ್ಕೆ ಯಾವಾಗ ಬಿಡುವಾಗುತ್ತೆ ಆವಾಗ ಮತ್ತೆ ಅದನ್ನ ವಾಪಸ್ಸನ್ನು ಜಗದು ತಿಂದು ಮತ್ತೆ ಅದನ್ನು ಒಳಗಡೆಗೆ ತೆಗೆದುಕೊಳ್ತವೆ. ಇದನ್ನು ಮೆಲುಕು ಹಾಕುವ ರುಮ್ಯಾಟಿಲ್ಸ್ ಅನಿಮಲ್ಸ್ ಅಂತ ಹೇಳ್ತಾರೆ. ಮೆಲುಕು ಹಾಕುವ ಪ್ರಾಣಿಗಳು ಅಂತ ಕರೀತಾರೆ. ದನದ ಕೊಟ್ಟಿಗೆಯಿಂದ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಮೆಲುಕು ಹಾಕುವ ಪ್ರಾಣಿಗಳಿಂದ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ದಾನೆ, ಗೊತ್ತಿರಬೇಕು. ಓಕೆ, ಅದು ಮೆಲುಕು ಹಾಕುವಂಥ ಪ್ರಾಣಿಗಳು ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸು ಸ್ಟೊಮಕ್ನಲ್ಲಿ ಕೊಳ್ತು ಹೊರಗಡೆಗೆ ಬಂದಾಗ ಇದು ಡಿಕೇಯಿಂಗ್ ಆಗಿಬಿಟ್ಟು ಹೊರಗಡೆಗೆ ಬಂದಾಗ ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡ್ತವೆ ಅನ್ನೋದು ಗೊತ್ತಿರಬೇಕು. ಓಕೆ, ಮೊಸರಿನಿಂದ ಬಿಡುಗಡೆ ಆಗುತ್ತೆ ಅಂತ ಗೊತ್ತಿರಲಿ. ನೆಕ್ಸ್ಟ್, ಇಟ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಸಿಟಿ. ಒಂದೇ ಇದರೊಳಗಿದ್ದು ಬಿಡಲಿ, ನೋಡೋಣ. ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡೋದಕ್ಕೆ ಬಳಸ್ತೀವಿ. ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡಿ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡೋದು. ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡೋದಕ್ಕೆ ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಬೆಂಗಳೂರಲ್ಲಿ ಕಸವನ್ನು ಇಂಗಿಡಿಸ್ತೀರಾ ನೀವು. ಹಸಿ ಕಸ, ಒಣ ಕಸ ಮತ್ತು ರೀಸೈಕ್ಲಿಂಗನ್ನು ಮಾಡುವಂಥದ್ದು. ಹಸಿ ಕಸವನ್ನು ಮತ್ತೆ ಅದನ್ನು ಡಿಕಂಪೋಸಸ್ನ ಮಾಡಿ ಅದರಲ್ಲಿ ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡಿ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಓಕೆ, ವಿದ್ಯುತ್ತನ್ನು ಉತ್ಪತ್ತಿ ಮಾಡೋದಕ್ಕೆ ಇದನ್ನು ಬಳಸ್ತಾರೆ, ಗೊತ್ತಿರಬೇಕು. ನೆಕ್ಸ್ಟ್, ಕ್ಲೋರೋಫಾರ್ಮ್ ತಯಾರಿಕೆಯಲ್ಲಿ ಬಳಸ್ತಾರೆ. ಈ ಕ್ಲೋರೋಫಾರ್ಮ್ ಅಂತ ಬರ್ತಪ್ಪಿಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಕ್ಲೋರೋಫಾರ್ಮನ್ನು ಏನಕ್ಕೆ ಬಳಸ್ತಾರೆ? ಅನೆಸ್ಥೆಟಿಕ್ ಅಂದ್ರೂ ಒಂದೇ, ಅನ್ಕಾನ್ಸಿಯಸ್ ಅಂದ್ರೂ ಒಂದೇ. ಪ್ರಜ್ಞಾಹೀನತೆ, ಕನ್ನಡಕ್ಕೆ ಪ್ರಜ್ಞಾಹೀನತೆ ಅಂತ ಕರೀತಾರಲ್ಲ, ಪ್ರಜ್ಞಾಹೀನತೆ ಅಂದರೆ ಪ್ರಜ್ಞೆಯನ್ನು ತಪ್ಪಿಸೋದಕ್ಕೋಸ್ಕರ ತೆಗೆದುಕೊಳ್ಳುವಂಥದ್ದು. ಇದು ಮೆಡಿಕಲ್ ಫೀಲ್ಡ್ಗೆ ಬರೋದಕ್ಕಿಂತ ಮೊದಲು ಕಳ್ಳರುಗಳು ಇದನ್ನು ಬಳಸ್ತಾಯಿದ್ರು. ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ನೀವು ಬಸ್ ಸ್ಟೇಷನಲ್ಲೋ ರೈಲ್ವೆ ಸ್ಟೇಷನಲ್ಲೋ ಸ್ಲೀಪ್ನಲ್ಲಿದ್ದರೆ ಕಾಟನ್ನಲ್ಲಿ ಅದನ್ನ ಹಾಕ್ಕೊಂಡು ನಿಮಗೆ ಹಿನೇಲಿಂಗ್ ಮಾಡಿಸ್ಬಿಡ್ತಾಯಿದ್ರು. ಪ್ರಜ್ಞೆ ತಪ್ಪೋಗ್ಬಿಡ್ತಾಯಿತ್ತು. ಜ್ಯುವೆಲ್ಸ್ ಇದೆಲ್ಲ ತೆಗೆದುಕೊಂಡು ಹೋಗ್ಬಿಡ್ತಾಯಿದ್ರು. ಜನ ಎಷ್ಟು ಫಾರ್ವರ್ಡ್ ಇದ್ದಾರೆ ಈಗ ಅಂತಂದರೆ, ATM ಹೊಡೆದು ದುಡ್ಡು ತೆಗೆದುಕೊಂಡು ಹೋಗಲ್ಲ, ATMನೇ ಓದ್ಕೊಂಡು ಹೋಗ್ತಾರೆ. ಇನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗುತ್ತೆ.
ಓಕೆ, ಈ ಕ್ಲೋರೋಫಾರ್ಮ್ನ ರಾಸಾಯನಿಕ ಹೆಸರೇನು ಅಂತ ಕೇಳ್ತಾನೆ. ಇದನ್ನು PSIನಲ್ಲಿ 2-3 ಬಾರಿ ಇದನ್ನು ಕೂಡ ರಿಪೀಟ್ ಕೂಡ ಮಾಡಿದ್ದಾನೆ. ಟ್ರೈಕ್ಲೋರೋಮೀಥೇನ್ ಅಂತ ಕರೀತಾರೆ. ಟ್ರೈಕ್ಲೋರೋಮೀಥೇನ್ ಅಂತ ಹೇಳ್ತೀವಿ. ಇದರ ರಾಸಾಯನಿಕ ಹೆಸರು. ಕ್ಲೋರೋಫಾರ್ಮ್ನ ರಾಸಾಯನಿಕ ಹೆಸರು ಏನು ಅಂತ ಕೇಳ್ತಾನೆ. ಕ್ಲೋರೋಫಾರ್ಮ್ ಅನ್ನೋದು ಒಂದು ಅನ್ಕಾನ್ಸಿಯಸ್ ಪ್ರಜ್ಞೆಯನ್ನು ತಪ್ಪಿಸೋದಕ್ಕೋಸ್ಕರ ಕೊಡುವಂಥದ್ದು. ಇದರ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಕ್ಲೋರೋಫಾರ್ಮ್. ಓಕೆ, ಕ್ಲೋರೋಫಾರ್ಮ್ನ ಮಾಲಿಕ್ಯುಲರ್ ಫಾರ್ಮುಲಾ ಅಂತಲೂ ಹೇಳ್ತಾರೆ. ಮೀಥೇನ್ ಅಂತ ಹೇಳಿದೆ CHCl3 ಅಂದರೆ ಟ್ರೈಕ್ಲೋರೋ, ಒಂದು ಕಾರ್ಬನ್ ಇದ್ದರೆ ಮೀಥೇನ್, ಟ್ರೈಕ್ಲೋರೋಮೀಥೇನ್ ಅಂತ, CHCl3. ಇದು ಇಲ್ಲಿಗೆ ಬೇಕಾಗಿಲ್ಲ, ನಾನು ಮಾಡ್ತಾ ಇರೋ ಪಾಠಕ್ಕೆ ಬೇಕಾಗಿಲ್ಲ, ಆದರೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ನಾವು ಬೆಟ್ಟಿಗೆ ಎತ್ತಿದ್ದೇವಂತೆ, ಇನ್ನು ಅಟ್ಟ ಹತ್ತೋದು ಎಷ್ಟೊತ್ತು, ಅದಕ್ಕೋಸ್ಕರ ನಾವು ಇಲ್ಲಿವರೆಗೆ ಬಂದಾದ್ಮೇಲೆ ಇನ್ನು ಸ್ವಲ್ಪ ಹೋಗಬೇಕಾಗುತ್ತೆ. ಅದಕ್ಕೆ ಸೈನ್ಸ್ ಇಸ್ ಎ ಡೈನಮಿಕ್ ಸಬ್ಜೆಕ್ಟ್ ಅಂತ ಕರೀತಾರೆ. ಡೈನಮಿಕ್ ಅಂತ ಹೆಂಗೆ ಹೇಳ್ತೀವಿ ಅಂದರೆ ಒಂದೊಂದು ಪದದಲ್ಲಿ ಹೋದರೂ ಹೆಂಗೆ ಹೋಗ್ಬಿಡ್ಬೋದು, ಅದಕ್ಕೆ ಲಿಂಕ್ ಕೊಟ್ಕೊಂಡು ಹೋಗ್ಬಿಡ್ಬೋದು. ನಾನು ಆದಷ್ಟು ತುಂಬ ದೂರ ಹೋಗಲ್ಲ, ಹೇಳ್ಬಿಟ್ಟಿದ್ದೀನಲ್ಲ ಇದು ಅನ್ನೋದು ತಪ್ಪುಗೋಸ್ಕರ ಇದನ್ನ ಹೇಳಬೇಕಾಯಿತು. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಓಕೆ, ಬ್ಲಾಕ್ ಕಾರ್ಬನ್ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಬ್ಲಾಕ್ ಕಾರ್ಬನನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಬ್ಲಾಕ್ ಕಾರ್ಬನ್ ತಯಾರಿಕೆಯಲ್ಲಿ ಕಾಡಿಗೆ ಅಂತ ಹೇಳ್ತಿರಲ್ಲ, ಕಾಡಿಗೆಯನ್ನು ತಯಾರು ಮಾಡಬೇಕಾರೆ, ಬ್ಲಾಕ್ ಕಾರ್ಬನನ್ನು ತಯಾರು ಮಾಡಬೇಕಾರೆ ಈ ಮೀಥೇನನ್ನು ಬಳಸ್ತಾರೆ. ಮೀಥೇನನ್ನು ಇನ್ಕಂಪ್ಲೀಟ್ ಕಂಬುಷನ್ ಮಾಡಿದ್ರೆ, ಇದನ್ನಿಗೆ ಸಂಪೂರ್ಣವಾಗಿ ನಾವು ಕಾಯಿಸ್ತೇನೆ, ಸುಟ್ಟಾಕ್ತೇನೆ, ಅಸಮರ್ಪಕವಾಗಿ ನಾವು ಸುಟ್ಟಾಕಿದ್ರೆ ಬರುವಂಥದ್ದು ಈ ಬ್ಲಾಕ್ ಕಾರ್ಬನ್. ನಿಮ್ಗೆ ಗೊತ್ತಿದೆ, ಸೌದೆ ಚೆನ್ನಾಗಿ ಉರಿಸ್ಬಿಟ್ರೆ ಬೂದಿ ಆಗಿಬಿಡುತ್ತೆ, ಸೌದೆಯನ್ನು ಇನ್ಕಂಪ್ಲೀಟಾಗಿ ಉರಿಸಿದ್ರೆ ಹಿದ್ದಲು ಬರುತ್ತೆ. ಅದೇ ರೀತಿಯಲ್ಲಿ ಇದು ಕೂಡ ಬ್ಲಾಕ್ ಕಾರ್ಬನನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ. ಮೆಥನಾಲ್ ತಯಾರಿಕೆಯಲ್ಲಿ ಬಳಸೋದಕ್ಕೆ ಬಳಸ್ತಾರೆ. ಮೆಥನಾಲ್, ನಾವು ಕುಡಿಯೋದು ಎಥನಾಲ್ ಮೀನ್ಸ್ ಅಲ್ಲ, ಮಾನವರು ಬಳಸೋವಂಥದ್ದು ಎಥನಾಲ್, ಆಲ್ಕೋಹಾಲ್. ಅದು ಮೆಥನಾಲ್ ಅಂತ ಇದೆ. ಇದನ್ನ ವುಡ್ ಸ್ಪಿರಿಟ್ ಅಂತ ಕರೀತಾರೆ. ಏನಂತ ಕರೀತಾರೆ ಅನ್ನೋ ಒಂದು ಕ್ವಶನ್ಸ್ ಆಗಿತ್ತು. ವುಡ್ ಸ್ಪಿರಿಟನ್ನು ತಯಾರು ಮಾಡಬೇಕಾದ್ರೆ ಇದನ್ನು ಬಳಸ್ತೀವಿ. ವುಡ್ ಸ್ಪಿರಿಟನ್ನು ತಯಾರು ಮಾಡಬೇಕಾದ್ರೆ ಬಳಸ್ತಾರೆ, ಮೀಥೇನನ್ನು ಬಳಸ್ತಾರೆ. ಓಕೆ, ಇದನ್ನು ಮೈನ್ ಗಣಿಗಾರಿಕೆಯನ್ನು ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ಆರ್ಗ್ಯಾನಿಕ್ ವೇಸ್ಟ್ಗಳು ಎಲ್ಲ ಕೊಳ್ತೋಗ್ಬಿಟ್ಟು ಅಲ್ಲಿ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಅದ್ರ ಮೇಲೆ ಮಣ್ಣು ಕೂತ್ಕೊಬಿಟ್ಟು ಟೈಟಾಗಿ ಇದ್ಬಿಡುತ್ತೆ. ಈ ಗಣಿಗಾರಿಕೆ ಮಾಡಬೇಕಾದ್ರೆ ಅದನ್ನು ಲೂಸ್ ಮಾಡ್ತಾ ಹೊಟ್ಟೋಗ್ತಾರೆ. ಇದ್ದಕ್ಕಿದ್ದಂಗೆ ಎಕ್ಸ್ಪ್ಲೋಸ್ ಆಗಿಬಿಡುತ್ತೆ. ಗಣಿಗಾರಿಕೆಯ ಸ್ಫೋಟಕ್ಕೆ ಕಾರಣವಾದ ಅನಿಲ ಯಾವುದು ಅಂತ ಕೇಳ್ತಾನೆ. ಗಣಿಗಾರಿಕೆಯ ಸ್ಫೋಟಕ್ಕೆ ಕಾರಣವಾದ ಅನಿಲ ಮೀಥೇನ್. ಆರ್ಗ್ಯಾನಿಕ್ ವೇಸ್ಟಿಂದ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗಿರುತ್ತೆ. ಆ ಮೀಥೇನ್ ಗ್ಯಾಸು ಎಕ್ಸ್ಪ್ಲೋಸ್ ಆಗಿಬಿಟ್ಟು ಗಣಿಗಾರಿಕೆಯ ಸ್ಫೋಟಕ್ಕೆ ಕಾರಣವಾಗಿರುವಂಥ ಅನಿಲ ಇದು. ಓಕೆ, ಬೆಂಗಳೂರಿನಲ್ಲಿ ಮಾಗಡಿ ರೋಡ್ನಲ್ಲಿ ಸೀಗೆಹಳ್ಳಿ ಅಂತ ಇದೆ. ಏನು ದೀಪಾವಳಿ ಆಗಿತ್ತು. ದೀಪಾವಳಿ ಆಗಿದ್ದಾಗ ನಿಮಗೆ ಗೊತ್ತಿದೆ, ಮಾವಿನ ಕಂಗಳನ್ನು ಬಳಸಿರ್ತಾರೆ, ಪ್ಲ್ಯಾಂಟ್ ಲೀವ್ಸನ್ನು ಬಳಸಿರ್ತಾರೆ, ಹೂಗಳನ್ನು ಬಳಸಿರ್ತಾರೆ. ಅದೆಲ್ಲ ಏನಾಯಿತು ಅಂದರೆ ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಹ್ಯಾಡ್ ಮಾಡಿದರು. ಸೀಗೆಹಳ್ಳಿನಲ್ಲಿ ಏನು ಮಾಡ್ತಾರೆ, ಎಲ್ಲ ಕಸನೂ ಒಂದು ಕಡೆಗೆ ಹಾಕ್ಬಿಟ್ಟು ಅಲ್ಲಿ ಸೆಗ್ರಿಗೇಟ್ ಮಾಡ್ತಾಯಿದ್ರು. ಹಸಿ ಕಸ ಒಣ ಕಸ ಎಲ್ಲ ಅವರೇ ಸೆಗ್ರಿಗೇಟ್ ಮಾಡ್ತಾಯಿದ್ರು, BBMPಯಿಂದನೇ ಸೆಗ್ರಿಗೇಟ್ ಮಾಡ್ತಾಯಿದ್ರು. ಏನಾಯಿತು ಅಂದರೆ ಅದನ್ನ ಹಾಕ್ಬಿಟ್ಟು 20 ಡೇಸು ಅದನ್ನ ಸೆಗ್ರಿಗೇಟ್ ಮಾಡಲಿಲ್ಲ. ಯಾವಾಗ ಆರ್ಗ್ಯಾನಿಕ್ ವೇಸ್ಟೇ ಒಂದೇ ಕಡೆಗೆ ಡಂಪಾಗಿ 20 ದಿನ ಇತ್ತೋ ಅದರಲ್ಲಿ ಮೀಥೇನ್ ಗ್ಯಾಸು ಪ್ರೊಡ್ಯೂಸ್ ಆಗಿಬಿಟ್ಟು ಎಂಟೈರ್ ಯೂನಿಟು ಹತ್ಕೊಂಡು ಹೊರದೋಯಿತು. ಇದೇ ಸೇಮ್ ಸಿದ್ದರಾಮಯ್ಯವ್ರ ಗೌರ್ಮೆಂಟೇ ಇತ್ತು ಆ ಟೈಮ್ನಲ್ಲಿ. 8 ಕೋಟಿ ರೂಪಾಯಿ ಗೌರ್ಮೆಂಟ್ಗೆ ಲಾಸ್ ಆಯಿತು. ಬೆಂಗಳೂರಿನ ಸೀಗೆಹಳ್ಳಿ ಅಗ್ನಿ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು ಅಂತ ನಿಮ್ಗೆ ಏನಾದ್ರು ಕೇಳ್ಬಿಟ್ರೆ ಮೀಥೇನ್. ಓಕೆ, ಬೆಂಗಳೂರು ಸೀಗೆಹಳ್ಳಿ ಫೈರ್ ಟ್ರ್ಯಾಜಿಡಿ ಡ್ಯೂ ಟು ಮೀಥೇನ್. ಓಕೆ, ಮೀಥೇನ್ ಗ್ಯಾಸು ಬಿಡುಗಡೆ ಆಯಿತು. ಆರ್ಗ್ಯಾನಿಕ್ ವೇಸ್ಟಿಂದ ಬಿಡುಗಡೆ ಆಗುವ ಗ್ಯಾಸ್ ಯಾವುದು ಅಂತ ಕೇಳ್ಬಿಡ್ತಾನೆ, ಮೀಥೇನ್. ಸಾವಯವ ವಸ್ತುಗಳಿಂದ ಬಿಡುಗಡೆ ಆಗುವಂಥ ಅನಿಲ ಯಾವುದು ಅಂತ ಕೇಳಿದ್ರೆ ಮೀಥೇನ್. ಓಕೆ, ಇಷ್ಟು ಮೀಥೇನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಕಾರಣ ಇದಕ್ಕೆ ಯಾಕೆ ಹೆಚ್ಚಿಗೆ ಒತ್ತು ಕೊಟ್ಟೆ ಅಂದರೆ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಇದು. ಇದ್ರ ಮೇಲೆ ತುಂಬ ಕ್ವಶನ್ಸನ್ನು ಕೇಳಿದ್ದಾನೆ. ನಿಮಗೆ ಈಗ ಕೇಳಿಸ್ತಿದ್ದಾಗ ಇದು ಇಲ್ಲೇನಾ ಅಂತ ಅನಿಸಿರುತ್ತೆ ನಿಮಗೆ. ಅದನ್ನು ಒಂದು ಸ್ವಲ್ಪ ಮ್ಯಾಪಿಂಗ್ ಮಾಡ್ಕೋಬೇಕು. ಎಸ್ಪೆಷಲಿ ಯಾವುದು ಬರಲ್ಲ ಅದನ್ನ ಬರೆದು ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕು. ನೀವು ಬೇಕಾದ್ರೆ ಒಂದು ಸಲ ಬರ್ಕೊಂಬಿಡಿ. ನಿಮ್ಮ ಜೀವನದಲ್ಲಿ ಅಚೀವ್ ಆದಾಗ ನಮಗೆ ಬೇಕಾದ್ರೆ ಫೋನ್ ಮಾಡಿ ಸಾಧ್ಯತೆ ಆದರೆ, ಇಲ್ಲ ಮಿಸ್ ಕಾಲರ್ ಕೊಟ್ಬಿಟ್ಟು ಕೇಳಿ. ಬರೆಯೋನು ದಡ್ಡ ಆಗಲ್ಲ, ದುಡಿಯೋನು ಬಡವ ಆಗಲ್ಲ. ನೀವು ಬರೆದಷ್ಟು ಹೆಲ್ಪ್ ಆಗುತ್ತೆ. ಕೆಲವ್ರಿಗೆ ಯಾರಿಗೆ ಆರ್ಟ್ಸ್ ಅವ್ರಿಗೆ, ಕಾಮರ್ಸ್ ಅವ್ರಿಗೆ ಒಂದು ಸ್ವಲ್ಪ ಡಿಫಿಕಲ್ಟಿ ಅಂತ ಅನಿಸಿದ್ರೆ ಸೈನ್ಸು, ಇದನ್ನೊಂದು ಸ್ವಲ್ಪ ಮೀಥೇನ್, CH4 ಇದೇ ಥರ ಎಲ್ಲನೂ ಬರೀಬೇಕಾಗಿಲ್ಲ, ಸೆಂಟೆನ್ಸ್ ವೈಸೆಲ್ಲ. ನಿಮ್ಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ನಾಲೆಡ್ಜು. ಅದನ್ನ ಬರಬೇಕು ಅಂದರೆ ಆ ಪದಗಳನ್ನ ಒಂದು ಸ್ವಲ್ಪ ಬರೀರಿ. ನಿಮ್ಮೆಲ್ಲೂ ಅಷ್ಟೇ, ನೀವು ಅಲ್ಲಾವುದ್ದೀನ್ ಖಿಲ್ಜಿ ಬರೀರಿ ಅಂದರೆ ನಾನು ಬರೆಯೋದಕ್ಕೆ ಒಂದು 2 ನಿಮಿಷ ಆಗ್ಬಿಡುತ್ತದು. ಕಾರಣ ಪದನೇ ಅಷ್ಟುದ ಇದೆ. ನಮಗೂ ಹಂಗೆ ಆಗೋದದು, ಬರೆದು ಓದಬೇಕಾಗತ್ತೆ. ಅದನ್ನ ಬರೆದು ಓದೋದ್ರಿಂದ ಹೆಚ್ಚಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ನನ್ನ ಇದು. ಮೀಥೇನ್ ಬಗ್ಗೆ ಇಷ್ಟು ಗೊತ್ತಿರಬೇಕು. ಆಲ್ಕೆನಲ್ಲಿ ಮೊದಲ ಸದಸ್ಯದ ಬಗ್ಗೆ ಓದಿದ್ವಿ ನಾವು. 2ನೇದಕ್ಕೆ ಹೋಗೋಣ ಈಗ. ಓಕೆ, ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಓಕೆ, ನಮ್ಮದೇ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದೀವಿ.
ಓಕೆ, ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಅಂತ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಸೈನ್ಸ್ ಒಂದೇ ಅಲ್ಲ, ಎಲ್ಲ ಕೋರ್ಸನ್ನು ಕಂಟೆಂಟನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೋರ್ಸ್ ವೈಸ್ ಕೇಳೋದಕ್ಕೆ ಸಾಧ್ಯತೆ ಇದೆ. ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಲ್ಯಾಂಡ್ಮಾರ್ಕ್ ರಿಸಲ್ಟನ್ನು ಕೊಟ್ಟಿದ್ದೀವಿ ಹೋಮ್ ಡಿಪಾರ್ಟ್ಮೆಂಟಲ್ಲಿ. 2 ಬಾರಿ PSIನಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, 2 ಬಾರಿ PC-ನಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕನ್ನು ತೆಗೆದುಕೊಂಡಿರುವಂಥದ್ದು. ಜಾಯ್ನ್ ಆಗಿ ಅಂತ ಹೇಳ್ತಾ ಮುನ್ನ 2ನೇ ಇದಕ್ಕೆ ಹೋಗೋಣ. ಓಕೆ, ಆಮೇಲೆ ನಮ್ಮದು ಡಾಕ್ಟರ್ VRS ಗ್ರೂಪ್ ಇದೆ ಇದರೊಳಗೆ ಯೂಟ್ಯೂಬ್ನಲ್ಲಿ. ಹೆಚ್ಚಿಗೆ ಜನ ಜಾಯ್ನ್ ಆದರೆ ನಮಗೂ ಖುಷಿಯಾಗುತ್ತೆ. ಒಂದು 25,000 ಅಷ್ಟೇ ಇರೋದು. ನಾವು ಹೆಚ್ಚಿಗೆ ದಿನ ಕಂಟಿನ್ಯೂಟಿ ಮಾಡಲಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಕಂಟಿನ್ಯೂಟಿ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ಸಬ್ಸ್ಕ್ರೈಬ್ ಹೆಚ್ಚಿಗೆ ಆದರೆ ನಮಗೂ ಒಂದು ಸ್ವಲ್ಪ ಮಾಡುವಂಥ ಎಂಥ್ಯೂಸಿಯಾಸಮ್ ಬರುತ್ತೆ. ಅದನ್ನು ಮುಂದುವರಿಸ್ಕೊಂಡು ಹೋಗೋಣ, ಎಲ್ಲರಿಗೂ ತಲುಪಲಿ ಅನ್ನೋದು ನಮ್ಮ ಉದ್ದೇಶ. ನೆಕ್ಸ್ಟ್ 2ನೇದು ಈಥೇನ್. ಈಥೇನನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋಣ. ಈಥೇನ್ ಈಗಾಗಲೇ ಹೇಳಿದೆ CNGಯ ಘಟಕ. ಮೀಥೇನ್ ಮತ್ತು ಈಥೇನ್ ಎರಡೂ ಕೂಡ CNGಯ ಘಟಕಗಳು. ಇದು ಕಾಂಪೊನೆಂಟ್ ಆಫ್ CNG ಅಂದರೆ ನೈಸರ್ಗಿಕ ಸಂಚಿತ ಅನಿಲ ಇದೆಯಲ್ಲ, ಅನಿಲದ ಘಟಕ. ಇದು ಘಟಕ ಅಂದ್ರೇನು? ಈಗ ಉಪ್ಪಿಟ್ಟು ಅಂದರೆ ರವೆ, ಈರುಳ್ಳಿ, ಮೆಣಸಿನಕಾಯಿ ಅಂತ ಹೇಳ್ತಿರಲ್ಲ, ಅದರೊಳಗಿರುವಂಥ ಒಂದು ಭಾಗ, ಒಂದು ಯೂನಿಟ್ ಅಂತ ಅರ್ಥ ಅದು. ಓಕೆ, ಇದನ್ನು ಈಥೀನ್ ತಯಾರು ಮಾಡೋದಕ್ಕೆ ಬಳಸ್ತಾರೆ. ಯೂಸ್ಡ್ ಇನ್ ಈಥೀನನ್ನು ಎಲ್ಲಿ ಬಳಸ್ತಾರೆ ಅಂದರೆ ಪಾಲಿಮರ್ಸ್ಗಳಲ್ಲಿ ಬಳಸ್ತಾರೆ. ಪಾಲಿಮರ್ಸ್ ಕನ್ನಡದಲ್ಲಿ ಬರೆದ್ರು ಅಷ್ಟೇ, ಪಾಲಿಮರ್ಸ್ ತಯಾರಿಕೆಯಲ್ಲಿ ಬಳಸ್ತಾರೆ. ನಿಮ್ಗೆ ಗೊತ್ತಿದೆ, ಈಥೀನ್ ಅನ್ನು ಸೇರಿಸ್ತಾ ಹೋದರೆ ಈಥೀನನ್ನು ಸೇರಿಸ್ತಾ ಹೋದರೆ ಪಾಲಿಥೀನ್ ಬರುತ್ತೆ. ಈಥೀನನ್ನು ಸೇರಿಸ್ತಾ ಹೋದರೆ ಪಾಲಿಥೀನ್ ಬರುತ್ತೆ. ಇಲ್ಲಿ ಪಾಲಿಥೀನ್ ಅನ್ನೋದು ಏನು ಅಂತಂದರೆ ಒಂದು ಪಾಲಿಮರ್. ಈ ಈಥೀನ್ ಅನ್ನೋದು ಏನು ಅಂತಂದರೆ ಇದು ಮಾನೋಮರ್. ಇದು ಕೂಡ ಮಾನೋಮರ್. 2 ಕಾನ್ಸೆಪ್ಟ್ಗೆ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಸಿಂಪಲ್ ಯೂನಿಟ್ ಆಫ್ ಪಾಲಿಮರ್ ಯಾವುದು ಅಂತ ಕೇಳ್ತಾನೆ. ಸಿಂಪಲ್ ಯೂನಿಟ್ ಆಫ್ ಪಾಲಿಮರ್ ಯಾವುದು ಅಂದರೆ ಮಾನೋಮರ್. ಓಕೆ, ಅಮೈನೋ ಆ್ಯಸಿಡ್ನ ಸರಳ ಘಟಕ ಯಾವುದು ಅಂತ ಕೇಳಿದ್ನಲ್ಲ, ಪ್ರೋಟೀನ್ನ ಸರಳ ಘಟಕ ಯಾವುದು ಅಂತ ಕೇಳಿದ್ನಲ್ಲ, ಹಾಗೆ ಆರ್ಗ್ಯಾನಿಕ್ ಅನ್ನೋ ಸಿಂಥೆಟಿಕ್ಸ್ ಎಲ್ಲೋ ಕೇಳ್ಬಿಡ್ತಾನೆ, ಗೊತ್ತಿರಬೇಕು ನಿಮಗೆ. ಈಥೀನನ್ನು ಸೇರಿಸ್ತಾ ಹೋದರೆ ಪಾಲಿಥೀನ್ ಬರುತ್ತೆ. ಈಥೀನ್ ಅನ್ನೋದನ್ನ ನಾವು ಮಾನೋಮರ್ ಅಂತ ಕರಿತೀವಿ. ದೊಡ್ಡದಾಗಿ ಒಂದು ಚೈನ್ ಆಗಿ ಕಂಡಂಥ ಪಾಲಿಥೀನನ್ನು ನಾವು ಪಾಲಿಮರ್ ಅಂತ ಕರಿತೀವಿ. ಪಾಲಿಮರ್ ಅಂದರೆ ಏನು ಅಂತಂದರೆ ರಿಪೀಟೆಡ್ ಮಾನೋಮರ್ಸ್ ಆರ್ ಕಾಲ್ಡ್ ಪಾಲಿಮರ್ಸ್ ಅಂತ ಕರಿತೀವಿ. ಮಾನೋಮರ್ಗಳ ಪುನರಾವರ್ತನೆಗೆ ಪಾಲಿಮರ್ ಅಂತ ಕರಿತೀವಿ. ಓಕೆ, ಮಾನೋಮರ್ ಅಂದರೆ ಏನು ಅಂತಂದರೆ ದ ಸಿಂಪಲ್ ಯೂನಿಟ್ ಆಫ್ ಪಾಲಿಮರನ್ನು ನಾವು ಮಾನೋಮರ್ ಅಂತ ಕರಿತೀವಿ. ಪಾಲಿಮರ್ನ ಅತ್ಯಂತ ಸರಳ ಘಟಕಕ್ಕೆ ನಾವೇನಂತ ಕರಿತೀವಿ ಅಂದರೆ ಮಾನೋಮರ್ ಅಂತ ಕರಿತೀವಿ. ಈಥೀನನ್ನು ಅದಕ್ಕೆ ಬಳಸ್ತಾರೆ. ಈಥೀನ್ ಅಂತ ಬಂದಮೇಲೆ ಇನ್ನೊಂದು ಗೊತ್ತಾಗುತ್ತೆ, ಆರ್ಟಿಫಿಷಿಯಲ್ ರೈಫನಿಂಗ್ ಅಂತ ಕರಿತೀವಿ. ಕೃತಕ ಹಣ್ಣುಗಳಲ್ಲಿ ಇದನ್ನು ಬಳಸ್ತಾರೆ. ಓಕೆ, ಪ್ರೇರಿತ ಹಣ್ಣುಗಳು ಅಂತ ಕರಿತೀವಿ. ನಿಮ್ಗೆ ಗೊತ್ತಿರಬೇಕು, ಮಾವಿನಕಾಯಿ ಇನ್ನೂ ಮೆಚುರಿಟಿಗೆ ಬಂದಿರಲ್ಲ ಮರದಲ್ಲಿ, ಆಗಲೇ ಹಣ್ಣುಗಳೆಲ್ಲ ಮಾರ್ಕೆಟಿಗೆ ಬಂದುಬಿಟ್ಟಿರುತ್ತೆ. ಕಾರಣ ಏನು ಅಂತಂದರೆ ಆ ಸಣ್ಣ ಕಾಯಿನೇ ತೆಗೆದುಕೊಂಡು ಇಂಡ್ಯೂಸ್ ಮಾಡಿ ಅದನ್ನ ಫೋರ್ಸಿಬಲ್ ಆಗಿ ನಾವೇನು ಮಾಡ್ತೀವಿ, ಹಣ್ಣು ಮಾಡೋದಕ್ಕೆ ಈಥೀನನ್ನು ಬಳಸ್ತಾರೆ. ಇದು ತುಂಬ ಎಕ್ಸಾಮಲ್ಲಿ ಕೇಳಿದೆ ನಿಮಗೆ. ಆರ್ಟಿಫಿಷಿಯಲ್ ರೈಪನಿಂಗ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಕೃತಕ ಹಣ್ಣುಗಳನ್ನು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಹಣ್ಣುಗಳನ್ನು ಮಾಡೋದಕ್ಕೆ ಇದನ್ನು ಬಳಸ್ತೀವಿ. ಅಡುಗೆನಲ್ಲಿ ಬಳಸ್ತೀವಿ. ಫುಡ್ಡನ್ನು ತಯಾರು ಮಾಡಬೇಕಾದ್ರೆ ಇದನ್ನು ಕೂಡ ಬಳಸ್ತಾರೆ. ಈಥೇನ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಗೊತ್ತಾಗಬೇಕು. ಇಟ್ಸ್ ಎ ಕಾಂಪೊನೆಂಟ್ ಆಫ್ CNG. ನಾನು ಈಗಾಗಲೇ ಹೇಳಿದೆ, CNG ಘಟಕದಲ್ಲಿ 2 ಕಾಂಪೊನೆಂಟ್ಸ್ಗಳಿರ್ತವೆ, ಒಂದು ಮೀಥೇನು, ಇನ್ನೊಂದು ಈಥೇನ್ ಅಂತ. ಓಕೆ, ಈಥೀನನ್ನು ತಯಾರು ಮಾಡಬೇಕಾದ್ರೆ ಇದನ್ನು ಬಳಸ್ತಾರೆ. ಈಥೀನ್ ತಯಾರು ಮಾಡೋಕ್ಕೆ ಬಳಸ್ತಾರೆ ಅಂದಮೇಲೆ ಇನ್ನೊಂದು ಕ್ವಶನ್ಸ್ ಬರುತ್ತೆ. ಈಥೀನನ್ನು ಎಲ್ಲಿ ಬಳಸ್ತೀವಿ ಅಂದರೆ ಪಾಲಿಮರ್ ತಯಾರಿಕೆಯಲ್ಲಿ ಬಳಸ್ತೀವಿ. ಪಾಲಿಮರ್ ಅಂದರೆ ನಿಮ್ಗೆ ಗೊತ್ತಿದೆ, ಈಥೀನನ್ನು ರಿಪೀಟೆಡ್ ಮ್ಯಾನರಲ್ಲಿ ಮಾಡ್ತಾಯಿದ್ರೆ ಪಾಲಿಥೀನ್ ಅಂತ ಬರುತ್ತೆ. ಇಲ್ಲಿ ಪಾಲಿಥೀನ್ ಅನ್ನೋದು ಒಂದು ಪಾಲಿಮರು, ಈಥೀನ್ ಅನ್ನೋದು ಮಾನೋಮರ್. ಈಗ ಇಟ್ಕೆ ಸೇರಿಸ್ತಾ ಇದ್ರೆ ಗೋಡೆ ಆಗುತ್ತೆ. ಗೋಡೆ ಅನ್ನೋದೇನು? ಪಾಲಿಮರ್. ಒಂದೊಂದು ಇಟ್ಕೆನೂ ಏನು? ಮಾನೋಮರ್. ಓಕೆ, ರಿಪೀಟೆಡ್ ಮಾನೋಮರ್ಸ್ ಆರ್ ಕಾಲ್ಡ್ ಪಾಲಿಮರ್ಸ್. ದ ಸಿಂಪಲ್ ಯೂನಿಟ್ ಆಫ್ ಪಾಲಿಮರ್ ಈಸ್ ಕಾಲ್ಡ್ ಮಾನೋಮರ್. ಸಿಂಪಲ್ಲು, ಇದರಿಂದ ಅದು, ಅದರಿಂದ ಇದು. ಓಕೆ, ಹಾಂ. ನೆಕ್ಸ್ಟ್ ಆರ್ಟಿಫಿಷಿಯಲ್ ರೈಪನಿಂಗ್. ಕೃತಕ ಹಣ್ಣುಗಳನ್ನು ಮಾಡೋದಕ್ಕೆ ಈಥೀನನ್ನು ಬಳಸ್ತೀವಿ. ಮುಂದೆ ಗೊತ್ತಾಗುತ್ತೆ. ಈಥಿಲೀನ್ ಅಂತ ಹೇಳ್ತೀವಿ, ಅಸಿಟಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಮುಂದೆ ನೋಡೋಣ ಅದನ್ನೇನೇನು ಅಂತ. ಓಕೆ, ಅಸಿಟಲೀನ್ ಅಂತ ಹೇಳ್ತೀವಿ, ಅದೆಲ್ಲ ಆಮೇಲೆ ನೋಡೋಣ. ಓಕೆ, ಅಡುಗೆಯಲ್ಲಿ ಬಳಸ್ತೀವಿ. ಓಕೆ, 2ನೇ ಸದಸ್ಯದ ಉಪಯೋಗಗಳು ಏನೇನು ಅಂತ ಗೊತ್ತಾಯಿತು. ಈಗ 3ನೇದಕ್ಕೆ ಹೋಗೋಣ. ಪ್ರೋಪೇನ್. 3ನೇದು ಪ್ರೋಪೇನ್. ಪ್ರೋಪೇನ್ ತಯಾರಿಕೆಯಲ್ಲಿ ಪ್ರೋಪೇನನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋದಾದರೆ, ಇದನ್ನು ಅಷ್ಟೇ ಪಾಲಿಮರ್ಗಳಲ್ಲಿ ಬಳಸ್ತೀವಿ. ಪಾಲಿಮರ್ಸನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ. ಓಕೆ, ಪೇಂಟ್ ಮತ್ತು
ಡಿಟರ್ಜೆಂಟ್ಸ್ಗಳನ್ನು ತಯಾರು ಮಾಡೋದಕ್ಕೆ ಬಳಸ್ತೀವಿ. ಪೇಂಟ್ಸ್ ಮತ್ತು ಡಿಟರ್ಜೆಂಟ್ಸ್ಗಳನ್ನು ತಯಾರು ಮಾಡೋದಕ್ಕೆ ಬಳಸ್ತೀವಿ. ಓಕೆ, ಇದನ್ನು ಎಲ್ ಪಿ ಜಿನಲ್ಲಿ ಬಳಸ್ತಾರೆ. ಎಲ್ ಪಿ ಜಿ, ಓಕೆ, ಎಲ್ ಪಿ ಜಿಯ ಘಟಕ ಯಾವುದು ಅಂತಂದರೆ ಬ್ಯೂಟೇನ್, ಪ್ರೋಪೇನ್, ಪೆಂಟೇನ್ ಅಂತ ಹೇಳ್ತೀರಾ. ಓಕೆ, ಪ್ರೋಪೇನ್ ಕೂಡ ಬಳಸ್ತಾರೆ. ಎಲ್ ಪಿ ಜಿಯ ಘಟಕವಾಗಿ ಇದನ್ನು ಬಳಸ್ತೀವಿ. ಇಷ್ಟು ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಗೊತ್ತಿದ್ರೆ ಸಾಕು. ಇದನ್ನು ಕೂಡ ಪ್ರೋಪೇನನ್ನು ನಾವು ತಯಾರು ಮಾಡಿ ಪ್ರೋಪೇನನ್ನು ಪಾಲಿಮರ್ ತಯಾರಿಕೆಯಲ್ಲಿ ಕೂಡ ಬಳಸ್ತಾರೆ. ಪೇಂಟ್ಸ್ ಬಣ್ಣಗಳ ತಯಾರಿಕೆಯಲ್ಲಿ, ರಂಗುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಡಿಟರ್ಜೆಂಟ್ಸ್ ಮಾರ್ಜಕಗಳು ಅಂತ ಹೇಳ್ತೀವಿ, ಮಾರ್ಜಕಗಳನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಎಲ್ ಪಿ ಜಿಯ ಕಾಂಪೊನೆಂಟ್ ಆಗಿ ಇದನ್ನು ಬಳಸ್ತೀವಿ. ಎಲ್ ಪಿ ಜಿಯನ್ನು ಎಸ್ಪೆಷಲಿ ವಿಂಟರ್ ಸೀಸನ್ನಲ್ಲಿ ಈ ಪ್ರೋಪೇನನ್ನು ಹೆಚ್ಚಿಗೆ ಹಾಕಿರ್ತೀವಿ ಎಲ್ ಪಿ ಜಿನಲ್ಲಿ. ಕಾರಣ ವೇಪರೈಸ್ ಆಗಲಿ, ಕಂಡೆನ್ಸ್ ಆಗೋದು ಬೇಡ, ಆ ಗ್ಯಾಸ್ ಫಾರ್ಮ್ನಲ್ಲಿ ಬರೋದಿಲ್ಲ ಅಂತ. ಎಲ್ ಪಿ ಜಿ ಅಂದರೆ ಗ್ಯಾಸ್ ಫಾರ್ಮ್ನಲ್ಲಿಲ್ಲ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ದ್ರವಿತ ಪೆಟ್ರೋಲಿಯಂ ಅನಿಲ ಅಂತ ಕರಿತೀವಿ. ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ, ಆ ಲಿಕ್ವಿಡ್ ಸ್ಟೇಟು ವೇಪರೈಸ್ ಆಗೋದಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಪ್ರೋಪೇನನ್ನು ಆ್ಯಡ್ ಮಾಡಿರ್ತೀವಿ. ನೆಕ್ಸ್ಟ್ ಇನ್ನೊಂದು ಬ್ಯೂಟೇನ್, ಇಲ್ಲೇ ಓದ್ಬಿಡೋಣ. ಬ್ಯೂಟೇನ್ ಅಂತಾಗ ಇವಾಗಲೇ ಹೇಳಿದೆ ನಾನು, ದಿಟ್ಸ್ ಎ ಕಾಂಪೊನೆಂಟ್ಸ್ ಆಫ್ ಎಲ್ ಪಿ ಜಿ. ಎಲ್ ಪಿ ಯ ಘಟಕವಾಗಿ ಇದನ್ನು ನೋಡ್ತೀವಿ. ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂನ ಹೊಂದಿರೋದು ಇದು. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ 1 kgಯನ್ನು ಕಾಯಿಸಿದ್ರೆ ಅದರಲ್ಲಿ ಹೆಚ್ಚು ಶಕ್ತಿ ಬರುತ್ತೋ ಅದನ್ನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರೀತಾರೆ. ಎಲ್ ಪಿ ಜಿಯಲ್ಲಿ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂನ ಹೊಂದಿರೋದು ಬ್ಯೂಟೇನ್. ಓಕೆ, ಎಷ್ಟು ಅನ್ನೋದು ಕ್ವಶನ್ಸನ್ನು ಕೇಳಿದ 58 kg ಕಿಲೋಜೌಲ್. 1 kgಯನ್ನು ಕಾಯಿಸಿದಾಗ 58 ಕಿಲೋಜೌಲ್ ಅಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ. ಓಕೆ, ಎಲ್ ಪಿ ಜಿ ನೀಲಿ ಕಲರ್ನಲ್ಲಿ ಕೊರಿಯೋದಕ್ಕೆ ಕಾರಣವಾಗಿರೋದು ಬ್ಯೂಟೇನ್. ಬ್ಲೂ ಫ್ಲೇಮನ್ನು ಕೊಡೋದಕ್ಕೆ ಕಾರಣ ಏನು ಅಂತಂದರೆ, ನೀಲಿ ಜ್ವಾಲೆ ಉಂಟಾಗೋದಕ್ಕೆ ಕಾರಣ ಏನು ಅಂತಂದರೆ ಬ್ಯೂಟೇನ್ ಇರೋದ್ರಿಂದ. ಓಕೆ, ಇದನ್ನ ಸ್ಮೋಕಿಂಗ್ ಲೈಟರ್ನಲ್ಲಿ ಬಳಸ್ತಾರೆ. ಸ್ಮೋಕಿಂಗ್ ಲೈಟರ್ ನಾನು ಬ್ರಾಡಾಗೆ ಬರೆದಿರ್ತೀನಿ, ಸ್ಮೋಕಿಂಗ್ ಲೈಟರ್ ಅಂತ. ನಿಮಗೆ ಸಿಗರೇಟ್ ಲೈಟರ್ನಲ್ಲಿ ಯಾವುದನ್ನು ಬಳಸ್ತಾರೆ ಅಂತ ಕೇಳ್ತಾನೆ. ಒಂದು ಸಲ ಸಿಗರೇಟು, ಇನ್ನೊಂದು ಸಲ ಬೀಡಿ, ಹಂಗೆಲ್ಲ ಬೇಡ. ಸ್ಮೋಕಿಂಗ್ ಮಾಡಬೇಕಾದ್ರೆ ಲೈಟರ್ನ ಬಳಸ್ತಾರಲ್ಲ, ಒಂದು ಬ್ಲೂ ಲಿಕ್ವಿಡ್ ಥರ ಇರುತ್ತೆ, ಅದೇ ಬ್ಯೂಟೇನ್. ಅದು ರೀಫಿಲ್ ಕೂಡ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಅದನ್ನ ಹಚ್ಚೋದಕ್ಕೆ ಇದನ್ನು ಬಳಸ್ತಾರೆ. ಬ್ಯೂಟೇನನ್ನು ಬಳಸ್ತೀವಿ, ಸ್ಮೋಕಿಂಗ್ ಲೈಟರಲ್ಲಿ ಬಳಸ್ತೀವಿ. ಇದು ಕೂಡ PSI ಇಂಡಸ್ಟ್ರಿಯಲ್ PSIನಲ್ಲಿ ಇದು ಕ್ವಶನ್ಸ್ ಆಗಿತ್ತು. ಎಲ್ಲರೂ ಕ್ವಶನ್ಸ್ ಆಗಿರಲಿ, ಗೊತ್ತಿರಲಿ ಇದು. ಓಕೆ, ಬ್ಯೂಟೇನ್ ಬಗ್ಗೆ ಎಷ್ಟು ಗೊತ್ತಿರಬೇಕು. ಇದು ಐಸೋಮೆರಿಸಮ್ ಪ್ರಾಪರ್ಟೀಸನ್ನು ಐಸೋಮೆರಿಸಮ್ ಪ್ರಾಪರ್ಟೀಸನ್ನು ಹೊಂದಿದೆ. ಕನ್ನಡದೊಳಗೆ ಸಮಾಂಗತೆ ಅಂತ ಕರೀತಾರೆ. ಸಮಾಂಗತೆ ಅಂದರೆ ಏನು ಅಂತಂದರೆ, ಒಂದು ಸಂಯುಕ್ತ ವಸ್ತುವಿನ ಅಣುಸೂತ್ರ ಒಂದೇ ಆಗಿದ್ದು C4H10, ಅದರ ರಚನಾ ಸೂತ್ರ ಭಿನ್ನವಾಗಿದ್ದರೆ ಅದನ್ನ ಸಮಾಂಗತೆ ಅಂತ ಕರಿತೀವಿ. ಈ ಬ್ಯೂಟೇನನ್ನು 2 ರೀತಿಯಲ್ಲಿ ಬಡಿಬೋದು. ಒಂದು ಸ್ಟ್ರೈಟ್ ಚೈನ್ ಅಂತ ಕರಿತೀವಿ. ಸ್ಟ್ರೈಟ್ ಚೈನ್ ಅಂತಂದರೆ ಈಗಿರುತ್ತೆ. ಇದಕ್ಕೆ ಒಂದೊಂದಕ್ಕೆ ಕಾರ್ಬನ್ಗಳು ಅಟ್ಯಾಚ್ ಆಗ್ತವೆ, ಹೈಡ್ರೋಜನ್ಗಳು ಅಟ್ಯಾಚ್ ಆಗ್ತವೆ. ನಿಮ್ಗೆ ಗೊತ್ತಿದೆ, ಕಾರ್ಬನ್ಗೆ ವೇಲೆನ್ಸಿ 4, ಅಂದರೆ ಕಾರ್ಬನ್ 4 ಜನದೊಂದಿಗೆ ಮದುವೆ ಆಗ್ಬೋದು. ಜ್ಞಾಪಕ ಇಟ್ಕೊಳ್ಳಿ. ಓಕೆ, ನೋಡಿ 4 ಕಾರ್ಬನ್ ಇದೆ C4 ಅಂದಾಗ. 1 2 3 4 ಸ್ಟ್ರೈಟ್ ಚೈನಲ್ಲಿದೆ. ಹೈಡ್ರೋಜನ್ 3 2 5 7 3 10 ಹೈಡ್ರೋಜನ್ ಇದೆ. ಎಲ್ಲ ಕಡೆಯೂ 4 ವೇಲೆನ್ಸಿ ಇದೆ, ಎಲ್ಲೂ ಎಕ್ಸ್ಟ್ರಾ ಉಳಿದಿಲ್ಲ, ಎಲ್ಲೂ ಖಾಲಿ ಇಲ್ಲ. ಓಕೆ, ಇದನ್ನು ಬ್ರಾಂಚೆಡ್ ಚೈನಲ್ಲಿ ಕೂಡ ಬರೆಯೋದಕ್ಕೆ ಸಾಧ್ಯತೆ ಇದೆ. ಇದನ್ನು ಬ್ರಾಂಚೆಡ್ ಚೈನ್ ಅಂತ ಕರಿತೀವಿ. ಈ ಥರ ಇದ್ದರೆ ಅದನ್ನ ಐಸೋಮೆರಿಸಮ್ ಅಂತ ಕರಿತೀವಿ. ಈ ಕಾಂಪೌಂಡ್ಗೆ ಒಂದು ಐಸೋಮೆರಿಸಮ್ ಪ್ರಾಪರ್ಟೀಸ್ ಇದೆ. ಐಸೋಮೆರಿಸಮ್ ಅಂದರೆ ಒಂದು ಸಂಯುಕ್ತ ವಸ್ತುವಿನ ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಭಿನ್ನವಾಗಿದ್ದರೆ ಅದನ್ನ ಸಮಾಂಗತೆ ಅಂತ ಕರಿತೀವಿ. ಹೈಡ್ರೋಕಾರ್ಬನ್ಸಲ್ಲಿ ಅದು ಕೂಡ ವೆರಿ ಇಂಪಾರ್ಟೆಂಟು, ಮುಂದೆ ನೋಡೋಣ ಅದನ್ನ. ಓಕೆ, UPSCನಲ್ಲಿ ಕೂಡ ಕ್ವಶನ್ಸ್ ಬಂದಿದೆ. ಇಲ್ಲಿಗೆ ಅಷ್ಟು ಗೊತ್ತಿರಲಿ. ಪೆಂಟೇನ್ ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ. ಪೆಂಟೇನ್ ಕೂಡ ಎಲ್ ಪಿ ಜಿಯ ಕಾಂಪೊನೆಂಟ್ ಆಗಿ ಬಳಸ್ತೀವಿ. ಇಲ್ಲೇ ಹೇಳ್ಬೇಡ, ಪೆಂಟೇನ್ ಇದನ್ನು ಎಲ್ ಪಿ ಜಿಯ ಘಟಕವಾಗಿ ಕೂಡ ಬಳಸ್ತೀವಿ. ಲೈಟ್ ಅಮೌಂಟಲ್ಲಿ ಇದು ಕೂಡ ಇರುತ್ತೆ. ನೆಕ್ಸ್ಟ್ ಇದನ್ನು ಪಾಲಿಮರ್ಗಳನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತೀವಿ. ಪಾಲಿಮರ್ಸನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತೀವಿ. ಇಷ್ಟು ಇದ್ರ ಮೇಲೆ ಹಾಲ್ಕೇನ್ ಬೆಲೆ ಗೊತ್ತಿರಬೇಕಾಗುತ್ತೆ. ಓಕೆ, ಹಾಲ್ಕೀನ್ ಅಂತ ನೋಡೋದಾದರೆ ಹಾಲ್ಕೇನ್ ಮೇಲೆ ಒಂದು ನೋಡೋಣ. ಓಕೆ, ಅರ್ಥ ಆಗ್ತದೆ. ಇದೊಂದು ಸ್ವಲ್ಪ ವಾಸ್ಟ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಇದು, ಅಂದರೆ ಮೀನ್ಸ್ ಟಾಪಿಕ್ ಇದು. ಇದ್ರ ಬಗ್ಗೆ ಒಂದು ಸ್ವಲ್ಪ ಲಿಂಕಿಂಗಲ್ಲಿ ಓದ್ಕೊಂಡು ಹೋಗಬೇಕು, ಎಲ್ಲೂ ಬ್ರೇಕ್ ಮಾಡಬಾರ್ದು. ಲಿಂಕ್ ಇದ್ರೆ ಮಾತ್ರ ಮುಂದಲ್ದು ಅರ್ಥ ಆಗ್ತಾ ಹೋಗುತ್ತೆ. ಈಗ ಆಲ್ಕೇನ್ ಅರ್ಥ ಆಯಿತು ಅಂದರೆ ಆಲ್ಕಿನ್ ಆಲ್ಮೋಸ್ಟ್ ಆಲ್ ನೀವೇ ಹೇಳ್ಬಿಡ್ತೀರಾ. ನಾನು ಕೇಳೋದಕ್ಕೆಲ್ಲ ನೀವೇ ಹೇಳ್ತಾ ಹೋಗ್ಬಿಡ್ತೀರಾ. ಟ್ರೈ ಮಾಡಿ ನೋಡೋಣ. ಎರಡನೇದು ಯಾವುದು ಅಂದರೆ ಆಲ್ಕಿನ್ಸನ್ನು ಯಾವ ಗ್ರೂಪಿಗೆ ಸೇರಿದ್ದೀವಿ ನಾವು? ಅನ್ಸ್ಯಾಚುರೇಟೆಡ್. ಯಾಕೆ ಅನ್ಸ್ಯಾಚುರೇಟೆಡ್ಗೆ ಸೇರಿಸಿದ್ದೀವಿ ಇದನ್ನ?
ಅಪರ್ಯಾಪ್ತಕ್ಕೆ ಯಾಕೆ ಸೇರಿಸಿದ್ದೀವಿ ಅಂದರೆ ಸಿ ಡಬಲ್ ಬಾಂಡ್ ಸಿ, ಎರಡು ಕಾರ್ಬನ್ಗಳ ನಡುವೆ ಡಬಲ್ ಬಾಂಡ್ ಇರೋದ್ರಿಂದ. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಏನು? CnH2n. H2n. ಮೊದಲ ಸದಸ್ಯ ಯಾವುದು ಅಂತಂದರೆ ಈಥೇನ್. ಈಥೀನ್. ಹಾಂ, ಈಥೀನ್ ಅಂದಾಗ 2, C2H ಅಂತಂದರೆ 2 ಇಂಟು N ಅಂತಂದರೆ 2, ಏನಾಯಿತು? C2 2 4, C2H4 ಈಥೀನ್. ಓಕೆ, ಹಾಂ, ಈಥೀನನ್ನು ಇಲ್ಲೇ ಅನಾಲಿಸಿಸ್ ಮಾಡೋಣ. ಎಲ್ಲಿ ಬಳಸ್ತಾರೆ ಇದನ್ನ? ಆರ್ಟಿಫಿಷಿಯಲ್ ರೈಫನಿಂಗಲ್ಲಿ ಬಳಸ್ತೀವಿ. ರೈಫನಿಂಗ್ ಅಂದರೆ ಕೃತಕ ಹಣ್ಣುಗಳನ್ನು ಮಾಡಿಸೋದಕ್ಕೆ ಬಳಸ್ತಾರೆ. ಇದನ್ನು ಇನ್ನೊಂದು ಇದು ಇಥಿಲೀನ್ ಅಂತಲೂ ಕರೀತಾರೆ. ಇದನ್ನ ಇಥಿಲೀನ್. ಓಕೆ, ಹಾಂ, ಅಸಿಟಲೀನ್ ಅಂತಲೂ ಹೇಳ್ತಾರೆ. ಅಸಿಟಲೀನ್ ಅಂತಲೂ ಹೇಳ್ತೀವಿ. ಅಸಿಟಲೀನ್. ಓಕೆ, ಗ್ಯಾಸ್ ವೆಲ್ಡಿಂಗಲ್ಲಿ ಬಳಸ್ತಾರೆ. ಇದೆಲ್ಲ ಮುಂದಕ್ಕೆ ನೋಡೋಣ. ಅಸಿಟಲೀನನ್ನು ಕೂಡ ಗ್ಯಾಸ್ ವೆಲ್ಡಿಂಗಲ್ಲಿ ಬಳಸ್ತಾರೆ. ಓಕೆ, ಇಥಿಲೀನ್ ಅಂತಲೂ ಕರೀತಾರೆ. ಇದನ್ನು ಆರ್ಟಿಫಿಷಿಯಲ್ ರೈಪನಿಂಗಲ್ಲಿ ಬಳಸ್ತೀವಿ. ಪಾಲಿಮರ್ಗಳನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ. ಪಾಲಿಮರ್ಸನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ. ನಾನು ಈಗಾಗಲೇ ಹೇಳಿದೆ ಪಾಲಿಥೀನನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತೀವಿ ಅಂತ. ಓಕೆ, ಸಿಂಥೆಟಿಕ್ಸ್ ಪಾಲಿಮರ್ಸಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಸಿಂಥೆಟಿಕ್ಸನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಅಂದರೆ ಸಂಶ್ಲೇಷಿತ ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತೀವಿ. ನೆಕ್ಸ್ಟ್ ಪ್ರೋಪೀನ್ ಅಂದಾಗ ಏನಾಗಬೇಕು? C3H 2 × 3 C2 2 3 6 H6 ಪ್ರೋಪೀನ್ ಕೂಡ ಪಾಲಿಮರ್ಗಳನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ. ಪಾಲಿಮರ್ಸ್. ಓಕೆ, ಹಾಂ, ಪಾಲಿಮರ್ಸನ್ನು ತಯಾರು ಮಾಡೋದಕ್ಕೆ ಬಳಸ್ತೀವಿ. ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ, ಬೇಡ. ಬ್ಯೂಟೀನ್ C4H 2 × 4 ಏನಾಯಿತು? C2 2 4 8. ಓಕೆ, ಬ್ಯೂಟೀನನ್ನು ಎಂತಕ್ಕೆ ಬಳಸ್ತಾರೆ ಅಂತಂದರೆ ಇದನ್ನು ಅಷ್ಟೇ ಪಾಲಿಮರ್ಸನ್ನು ತಯಾರು ಮಾಡೋದಕ್ಕೆ ಬಳಸ್ತೀವಿ. ಪಾಲಿಮರ್ಸ್ ಅಂತ ನಿಮ್ಗೆ ಗೊತ್ತಿದೆ. ಲಿಮಿಟೆಡ್ ಮಾನೋಮರ್ಸನ್ನು ಪಾಲಿಮರ್ಸ್ ಅಂತ ಕರಿತೀವಿ. ಪಾಲಿಮರ್ಗಳನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಓಕೆ, ಪೆಂಟೀನ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಈ ಆಲ್ಕೀನ್ಸ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ನು ನಿಮಗೆ ಗೊತ್ತಿರಬೇಕು. ಮೂರನೇದು ಆಲ್ಕೈನ್ಸ್ ಎಂಥವು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ. ಈಗ ಅನ್ಸ್ಯಾಚುರೇಟೆಡ್. ಯಾಕೆ ಅನ್ಸ್ಯಾಚುರೇಟೆಡ್? ಇದು ಅಪರ್ಯಾಪ್ತ. ಯಾಕೆ ಅಪರ್ಯಾಪ್ತ? 3 ಬಾಂಡ್ಗಳನ್ನು ಹೊಂದಿದೆ. ಕಾರ್ಬನ್ 2 ಅನುಕ್ರಮ ಕಾರ್ಬನ್ಗಳ ನಡುವೆ ತ್ರಿಬಲ್ ಬಾಂಡನ್ನು ಹೊಂದಿದ್ರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಇದರ ಮಾಲಿಕ್ಯುಲರ್ ಫಾರ್ಮುಲಾ, ಜನರಲ್ ಫಾರ್ಮುಲಾ ಏನು ಅಂತಂದರೆ CnH2n -2. ಓಕೆ, ಇದರ ಮೊದಲ ಸದಸ್ಯ ಈಥೈನ್ ಅಂತ ತೆಗೆದುಕೊಂಡಾಗ CN ಅಂತಂದ್ರೆ ಈತ್ ಅಂದಾದಾಗ 2, H 2 ಹಾಗೆ ಬರದೆ N ಅಂದರೆ 2 -2, C2 ಹಾಗೆ ಬರದೆ H 2 4 4 2 ಅಂದರೆ 2. ಓಕೆ, ಇದಕ್ಕೆ ಇನ್ನೊಂದು ಹೆಸರು ಇಥಿಲೀನ್ ಅಂತ ಕರೀತಾರೆ. ಇದು ಅಸಿಟಲೀನ್ ಅಂತ ಕರಿತೀವಿ. ಅಸಿಟಲೀನ್. ಓಕೆ, ಇದನ್ನು ಆರ್ಟಿಫಿಷಿಯಲ್ ರೈಪನಿಂಗ್ ಕೃತಕ ಹಣ್ಣುಗಳನ್ನು ಮಾಡೋದಕ್ಕೆ ಬಳಸ್ತೀವಿ. ಈಗಾಗಲೇ ಗೊತ್ತಿದೆ. ಒಂದು PSI ಎಕ್ಸಾಮ್ನಲ್ಲಿ ಅಸಿಟಲೀನ್ನ ಕೊಟ್ಬಿಟ್ಟಿದ್ದ ಕೃತಕ ಹಣ್ಣುಗಳಲ್ಲಿ ಏನನ್ನು ಬಳಸ್ತಾರೆ ಅಂತ. ಅದಕ್ಕೆ ಇನ್ನೊಂದು ಹೆಸರು ಇಥಿಲೀನ್ ಅಂತ ಗೊತ್ತಿರಬೇಕಾಗುತ್ತೆ. ಅದಕ್ಕೋಸ್ಕರ ಕೃತಕ ರೈಫನಿಂಗಲ್ಲಿ ಇದನ್ನು ಕೂಡ ಬಳಸ್ತೀವಿ. ನೆಕ್ಸ್ಟ್ ಪಾಲಿಮರ್ಸ್ಗಳನ್ನು ತಯಾರು ಮಾಡೋದಕ್ಕೆ ಇವನ್ನು ಬಳಸ್ತಾರೆ. ಪಾಲಿಮರ್ಸನ್ನು ತಯಾರು ಮಾಡೋದಕ್ಕೆ ಬಳಸ್ತೀವಿ. ಓಕೆ, ಪ್ರೋಪೀನ್ C3H 2 × 3 -2 C3 6 6 ಹೇಳಿದ್ರೆ 4. ಓಕೆ, ಹಾಂ, ಪ್ರೋಪೀನನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂತ ನೋಡೋದಾದರೆ ಇದನ್ನು ಅಷ್ಟೇ ಪಾಲಿಮರ್ಸನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ. ಪಾಲಿಮರ್ಸ್ಗಳಲ್ಲಿ ಬಳಸ್ತೀವಿ. ಪಾಲಿಮರ್ಸ್ಗಳನ್ನು ತಯಾರು ಮಾಡೋದಕ್ಕೆ ಬಳಸ್ತೀವಿ. ಓಕೆ, ಗೊತ್ತಿರಲಿ. ನೆಕ್ಸ್ಟು ಈಥೆಲ್, ಇದನ್ನು ರೆಫ್ರಿಜರೇಟಿಂಗ್ ಏಜೆಂಟನ್ನು ರೆಫ್ರಿಜರೆಂಟ್ ಏಜೆಂಟನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಕೂಲೆಂಟಾಗಿ ಇದನ್ನು ಮಾಡೋದಕ್ಕೆ ಇದನ್ನು ಬಳಸ್ತೀವಿ. ಬ್ಯೂಟಿಲೀನ್ ಒಂದು ಸ್ವಲ್ಪ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. C4H 2 × 3 4 -2 C4 4 8 8 2 6. ಓಕೆ, ಇದನ್ನು ಏನಕ್ಕೆ ಬಳಸ್ತಾರೆ ಅಂದರೆ ಶಾಂಪೂ ತಯಾರಿಕೆ ಮಾಡೋದಕ್ಕೆ ಬಳಸ್ತಾರೆ. ಪೇಸ್ಟ್ ಪೌಡರ್, ಮುಖಕ್ಕೆ ಹಾಕುವಂಥ ಪೌಡ್ರ್ ತಯಾರಿಕೆ ಮಾಡೋದಕ್ಕೆ ಬಳಸ್ತಾರೆ. ಪೌಡರ್. ಓಕೆ,
ಕಾಸ್ಮೆಟಿಕ್ಸ್ಗಳಲ್ಲಿ ಒಟ್ಟಾರೆ ಹೇಳಬೇಕು ಒಂದೇ ಪದದಲ್ಲಿ ಅಂದರೆ ಕಾಸ್ಮೆಟಿಕ್ಸನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ. ಸುಗಂಧ ದ್ರವ್ಯಗಳನ್ನು ತಯಾರು ಮಾಡೋದಕ್ಕೆ ಇದನ್ನು ಬಳಸ್ತೀವಿ, ಸುಗಂಧ ದ್ರವ್ಯಗಳು. ಓಕೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಬಿಟಲಿನ್ ಕೂಡ ಗೊತ್ತಿರಲಿ. ಶಾಂಪು ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ. ಯಾಕೆಂತಂದರೆ ದಿನನಿತ್ಯದಲ್ಲಿ ಬಳಸುವಂಥ ವಸ್ತುಗಳ ಮೇಲೆ ಕೇಳ್ತಾನೆ. ಉದಾಹರಣೆಗೆ FDNಲ್ಲಿ ಕೇಳಿದ ಡೆಟಾನಲ್ಲಿ ಬಳಸುವಂಥ ರಾಸಾಯನಿಕ ವಸ್ತು ಯಾವುದು, ಆಮೇಲೆ ಆಸ್ಪ್ರಿನ್ ಅನ್ನುವಂಥ ಮಾತ್ರೆ ತೆಗೆದುಕೊಳ್ತೀವಿ, ಅದರಲ್ಲಿ ಬಳಸುವಂಥ ರಾಸಾಯನಿಕ ವಸ್ತು ಯಾವುದು, ಈ ಥರದವನ್ನೇ ಕೇಳ್ತಾನೆ. ದಿನನಿತ್ಯದ ವಿಜ್ಞಾನ ಅಂತಲೇ ನೀವು SSCನಲ್ಲಿ ಇದರೆಲ್ಲ ಓದಿದ್ರೆ ಬರೀ ಅದನ್ನೇ ಕೊಡ್ತಾ ಹೋಗ್ತಾನೆ. ನಮ್ಮೇಲೆ ಅಪ್ಲೈಡ್ ಕೆಮಿಸ್ಟ್ರಿನಲ್ಲಿ ಈ ಕ್ವಶನ್ಸ್ಗಳು ಬರ್ತವೆ, ಅದರಿಂದ ಗೊತ್ತಿರಬೇಕು ನಿಮಗೆ. ಶಾಂಪೂ ತಯಾರಿಕೆಯಲ್ಲಿ ಬಳಸ್ತಾರೆ, ಪೇಸ್ಟ್ ಪೌಡ್ರನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ, ಕಾಸ್ಮೆಟಿಕ್ಸ್ ಸೌಂದರ್ಯವರ್ಧಕಗಳನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ. ಈಗ ನಾವು ಏನೇನು ಓದಿದ್ವಿ ಅಂತ ಒಂದು ರೌಂಡ್ ಹಂಗೆ ರಿವಿಷನ್ ಇದು ಮಾಡಬೇಡ ಅಲ್ಲಿ ಕ್ಲಾಸಿಫಿಕೇಷನ್ಸಲ್ಲಿ. ಆವಾಗ ನಮಗೆ ಆಲ್ಮೋಸ್ಟ್ ಆಲ್ ಎಲ್ಲವೂ ಒಂದು ಲೆವೆಲ್ಗೆ ನಿಲ್ಲಿಸಿರೋದು ಗೊತ್ತಾಗ್ಬಿಡುತ್ತೆ. ಹೈಡ್ರೋಕಾರ್ಬನ್ಸನ್ನು 2 ಪ್ರಮುಖ ಗುಂಪುಗಳಾಗಿ ಮಾಡ್ಕೊಂಡ್ವಿ, ನಿಮ್ಗೆ ಗೊತ್ತಿದೆ. ಓಪನ್ ಚೈನ್ ಹೈಡ್ರೋಕಾರ್ಬನ್ಸನ್ನಾಗಿ ಮಾಡ್ಕೊಂಡ್ವಿ ಮತ್ತು ಕ್ಲೋಸ್ಡ್ ಚೈನ್ ಹೈಡ್ರೋಕಾರ್ಬನ್ಸ್ ಆಗಿ ಮಾಡ್ಕೊಂಡ್ವಿ. ಓಕೆ, ಇವತ್ತು ನಾವು ಏನನ್ನು ತೆಗೆದುಕೊಂಡಿದ್ದೀವಿ ಅಂತಂದರೆ ಓಪನ್ ಚೈನ್ ಹೈಡ್ರೋಕಾರ್ಬನ್ಸನ್ನು ಮಾತ್ರ ತೆಗೆದುಕೊಳ್ಳೋಣ. ಇದ್ರ ಬಗ್ಗೆ ಸ್ಯಾಚುರೇಟೆಡ್ ಅಂದರೆ ಏನು, ಅನ್ಸ್ಯಾಚುರೇಟೆಡ್ ಅಂದರೆ ಏನು, ಇದಕ್ಕೂ ಇರುವಂಥ ಡಿಫ್ರೆನ್ಸಸ್ಸು ನಮಗೆ ಕ್ಲಿಯರಾಗಿ ಗೊತ್ತಾಗಿದೆ. ಆಮೇಲೆ ಸ್ಯಾಚುರೇಟೆಡ್ ಅಂಡರಲ್ಲಿ ಆಲ್ಕೇನ್ಸನ್ನೇ ಯಾವ ಅದರ ಮಾಲಿಕ್ಯುಲರ್ ಫಾರ್ಮುಲಾ ಏನು ಬರ್ತದೆ, ಅದರದ್ದು ಜನರಲ್ ಫಾರ್ಮುಲಾ ಏನು, ಎಷ್ಟು ಬಾಂಡ್ ಹೊಂದಿರುತ್ತೆ, ಎಲ್ಲೆಲ್ಲಿ ಬಳಸ್ತೀವಿ, ಅದೆಲ್ಲ ಡೀಟೇಲ್ ಆಗಿ ಓದಿದ್ದೀವಿ. ಆಲ್ಕೇನ್ಸ್ ಬಗ್ಗೆ ಓದಿದ್ದೀವಿ, ಇವತ್ತು ಆಲ್ಕೈನ್ಸ್ ಬಗ್ಗೆ ಓದಿದ್ದೀವಿ. ಮುಂದಿನ ತರಗತಿಯಲ್ಲಿ ಕ್ಲೋಸ್ಡ್ ಚೈನ್ ಹೈಡ್ರೋಕಾರ್ಬನ್ಸ್ ಬಗ್ಗೆ ನೋಡೋಣ. ಅದರಲ್ಲಿ ವೆರಿ ಇಂಪಾರ್ಟೆಂಟು ಅಸಿಟೋನ್ನ ತುಂಬ ಟೈಮ್ KS UPSCನಲ್ಲಿ ತುಂಬ ಟೈಮ್ ಕೇಳಿದ್ದಾನೆ. ನೈಲ್ ಪಾಲಿಸ್ ರಿಮೂವರ್ ಆಗಿ ಬಳಸ್ತಾರೆ, ಸಾಲ್ವೆಂಟಾಗಿ ಅದನ್ನು ಬಳಸ್ತೀವಿ. ಆ ಒಂದು 2-3 ಯೂಸಸ್ ಇರೋದ್ರಿಂದ ನಿಮಗೆ ತುಂಬ ಕ್ವಶನ್ಸ್ ಬರುತ್ತೆ, ಅದು ಕೂಡ ಓದೋಣ. ಆರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದಾಗ ಬೆಂಜಿನ್ ಮೇಲೆ ಕ್ವಶನ್ಸನ್ನು ಕೇಳ್ತಾನೆ. ಆಮೇಲೆ ಟಾಲಿನ್ ಮೇಲೆ ಟ್ರೈನೆಟ್ರೋಟಾಲಿನ್ ಕೇಳಿದಿರಲ್ಲ, ಜಪಾನ್ನ ಬಾಂಬೆಲಿ ಬಳಸೋದು. ಆಮೇಲೆ ಸ್ಫೋಟಕ ವಸ್ತುವಿಗೆ ರಿಲೇಟೆಡಾಗಿ ಕ್ವಶನ್ಸ್ ಕೇಳ್ತಾನೆ. ಆದಷ್ಟು ಹೋಮ್ ಡಿಪಾರ್ಟ್ಮೆಂಟಲ್ಲಿ ಬರುವಂಥ ಕ್ವಶನ್ಸ್ಗಳು ಜಾಸ್ತಿ ಇರ್ತವೆ. ನ್ಯಾಪ್ತಲಿನ್ ಬಾಲ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ. ನುಸಿ ಉಂಡೆಯಲ್ಲಿ ಯಾವ ರಾಸಾಯನಿಕ ವಸ್ತುವನ್ನು ಬಳಸ್ತಾರೆ ಅಂತ ರೀಸೆಂಟಾಗಿ ಕ್ವಶನ್ಸನ್ನು ಕೇಳಿದ್ದ. ಒಟ್ಟಾರೆ ಕೇಳಿ ಎಕ್ಸಾಮ್ ದೃಷ್ಟಿಯಿಂದ ಇನ್ನು ಅರ್ಧ ಕ್ಲಾಸಿಫಿಕೇಷನ್ಸ್ ಆಗಿದೆ. ಹೆಚ್ಚಿಗೆ ಲಾಂಗ್ ಅವರ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಕೆಮಿಸ್ಟ್ರಿ ಒಂದು ಸ್ವಲ್ಪ ಡ್ರೈ ಸಬ್ಜೆಕ್ಟ್ ಆಗುತ್ತೆ, ನಿಮಗೂ ಕೂಡ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ನಿಲ್ಲಿಸಿರೋಣ. ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ, ನಮ್ಮದು ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ದಯಮಾಡಿ ಡಾಕ್ಟರ್ VRS ಗ್ರೂಪ್ ಅಂತ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ. ನನಗೂ 1 ಲಕ್ಷ ಕ್ರಾಸ್ ಆದಮೇಲೆ ಈ ಥರ ಪ್ರೀ ಕ್ಲಾಸನ್ನು ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಒಂದು ವೀಡಿಯೋಗಳು ಹೋಗ್ತಾ ಇರಬೇಕು. ಅದು ಎಲ್ಲ ಇದರಲ್ಲೂ ನಾಟ್ ಓನ್ಲಿ ಸೈನ್ಸಲ್ಲಿ, ಸೈನ್ಸ್ ಅಪ್ಡೇಷನ್ಸಲ್ಲಿ, ಈ ಒಂದು ಎಕ್ಸಾಮ್ ಆದರೆ ಪೇಪರ್ ಅನಾಲಿಸಿಸಲ್ಲಿ, ಅದಲ್ಲದೆ ಮೆಂಟಲಿಬಿಟಿ ಈ ಥರದವೆಲ್ಲ ಕೊಡ್ತಾ ಹೋಗಬೇಕು ಅಂತ. ಮೆಂಟಲಿಬಿಟಿನೂ ಕೂಡ ನಾನು ಮಾಡ್ತಾ ಹೋಗ್ತೀನಿ. ನನ್ನ ಜೊತೆಗೆ ಇನ್ನೂ ಬೇರೆ ಫ್ಯಾಕಲ್ಟೀಸ್ ಕೂಡ ಜಾಯ್ನ್ ಆಗ್ತಾರೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಿಲ್ಲಿಸೋಣ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ತರಗತಿಯನ್ನು ಕನ್ಕ್ಲೂಡ್ ಮಾಡ್ತೀನಿ. ಧನ್ಯವಾದಗಳು.